ಓಕೆ. ಸೊ ತಂದೆಯಾಗಿರೋ ದೇವರು ಮತ್ತು ನಮ್ಮ ಕರ್ತನಾಗಿರುವ ಮೆಸ್ಸಿಯಾಗಿರುವ ಯೇಸುವ ಪವಿತ್ರ ಆತ್ಮನ ಸಹಾಯಕನಾಗಿರೋ ಪವಿತ್ರ ಆತ್ಮದ ಅವರಿಗೆ ನಾವು ಕೃತಜ್ಞತೆಯನ್ನು ಹೇಳಿ ನಾವು ನಮ್ಮ ಪಾಠವನ್ನು ಪ್ರಾರಂಭ ಮಾಡೋಣ. ಸೊ ನಾವು ಸಲ ಈ ಅಬ್ರಾಮ್ ಮನೆಯವರು, ಸೊ ಲಾಸ್ಟ್ ಟೈಮ್ ನಾವು ಸ್ವಲ್ಪ ಮನೆಯವರು ಮತ್ತು ಅದು ಯಾವ ಥರ ಒಡಂಬಡಿಕೆ ಮಾಡಿ ಅವ್ರ ಮನೆಯವರು ಆಗ್ತಾಯಿದ್ರು. ಕೆಲವರು ಸುನ್ನತಿ ಮಾಡಿಕೊಂಡು ಬಂದಿರೋರು, ಕೆಲವರು ಅಬ್ರಾಮ್ಗೆ ಹುಟ್ಟಿರೋರು. ಈ ಥರ ಬರುವಾಗ ನಮಗೆಲ್ಲರಿಗೂ ಗೊತ್ತು, ದೇವರು ಅಬ್ರಾಮನ್ ಕರೆದಿರೋ ಉದ್ದೇಶ ಏನಾಗಿತ್ತು. ಅಬ್ರಾಮ್ಗೆ ಆಶೀರ್ವಾದ ಕೊಟ್ಟು ಅಬ್ರಾಮ್ ಮುಖಾಂತರ ಆದಾಮಲ್ಲಿ ಬಂದಿರೋ ಎಲ್ಲ ಮಕ್ಕಳಿಗೂ ಆಶೀರ್ವಾದ ಬರಬೇಕಂತಲೇ ದೇವರ ಚಿತ್ತವಾಗಿತ್ತು. ಸೊ ನಾವು ಮರಿಬಾರದು, ಇದಕ್ಕೆ ಒಂದು ಆಪೋಸಿಟ್ ಶಕ್ತಿ ಇದ್ದೇ ಇರ್ತದೆ. ದೇವರು ಮಾಡೋದು ಇದು ಆಗಬಾರ್ದು ಅಂತ ಬಯಸ್ತಾರೋ ಇನ್ನೊಂದು ಶಕ್ತಿನೂ ಇದ್ದೇ ಇರ್ತದೆ. ಸೊ ಆ ಶಕ್ತಿ ಖಂಡಿತ ದೇವರನ್ನು ಇದು ಮಾಡೋಕ್ಕೆ ಬಿಡಲ್ಲ. ಅದಕ್ಕೆ ನಾವು ಏನು ನೋಡ್ತೀವಿ, ಇಷ್ಟೇ ಜನ ದೇವರಿಗೆ ವಿಧೇಯರಾಗಿ ನಡೀದೇ ಇಲ್ಲ ನೋಡಿ. ಏನು ದೇವ್ರ ಕ್ಷಮಾಪಣೆ ಮಾಡಿದ್ರು ಅವರು ಏನೋ ಮಾಡ್ಕೊಂಡು ತಪ್ಪು ಮಾಡ್ಕೊಂಡು ಹೋಗ್ತಾಯಿದ್ರು. ಸೊ ಇದೆಲ್ಲ ನಾವು ತಿಳ್ಕೊಳ್ಬೇಕು. ಹಾಗಾದರೆ ಈ ಶತ್ರು ಶಕ್ತಿಗೆ ಎಷ್ಟು ಆಪೋಸಿಟ್ ಆಗಿದ್ದಾರೆ ಅಂತ. ಓಕೆ, ಅವರು ಬಲಶಾಲಿಯಾಗಿನೂ ಇದ್ದಾರೆ ಅವರು. ಸೊ ಈಗ ದೇವರು ಹೇಳಿರೋದೇನು, ಅಬ್ರಾಮ್ ಮುಖಾಂತರ ಇಡೀ ಲೋಕಕ್ಕೆ ಆಶೀರ್ವಾದ. ಇದು ದೇವರ ಒಂದು ಚಿತ್ತ, ಇದು ದೇವರ ಪ್ಲ್ಯಾನ್. ಕಾರಣ ದೇವರು ಒಂದ್ಸಲ ಹೇಳಿದ ಮೇಲೆ ಮನುಷ್ಯನಲ್ಲ, ಮಾತನ್ನು ಬದಲಾಯಿಸೋಕ್ಕೆ ದೇವರು ಮನುಷ್ಯನೂ ಅಲ್ಲ ಮತ್ತು ದೇವ್ರ ಸುಳ್ಳು ಹೇಳಲ್ಲ. ನೋಡಿ, ಈಗ ಏನಾಯ್ತು, ಇಲ್ಲಿ ಚಾಲೆಂಜ್ ಜಾಸ್ತಿ ಆಯಿತು. ಈಗ ಯಾವಾಗ ದೇವರು ನಾನು ಅಬ್ರಾಮ್ ಮುಖಾಂತರ ಇಡೀ ಲೋಕಕ್ಕೆ ಆಶೀರ್ವಾದ ಮಾಡ್ತೀನಿ ಅಂತ ಹೇಳುವಾಗ ದೇವರಿಗೆ ವಿರೋಧವಾಗಿರೋ ಶಕ್ತಿ ಗೊತ್ತು, ಅವನಿಗೆ ಈ ಲೋಕಕ್ಕೆ ಆಶೀರ್ವಾದ ಬರಬಾರ್ದಂತಿರುವಾಗ ದೇವರು ಹೇಳೋ ಒಂದೊಂದು ವಿಷಯಗಳು ನಾವು ಲಾಸ್ಟ್ ಟೈಮ್ ನೋಡಿ, ದೇವರು ತನ್ನ ಭಕ್ತರಿಗೆ ತಿಳಿಸದೆ ಏನು ಮಾಡಲ್ಲ ಅಂತ. ಈಗ ದೇವರು ರಹಸ್ಯವಾಗಿ ಇಟ್ಕೊಂಡು ಮಾಡಿದರೆ ಸೈತಾನ್ಗೇನು ಗೊತ್ತಾಗಲ್ಲ. ಬಟ್ ದೇವರಿಗೆ ಪ್ರವಾದಿಗಳ ಮುಖಾಂತರ ಹೇಳುವಾಗ ಅದು ಒಂಥರ ಏನಾಯಿತು, ಸೈತಾನ್ಗೆ ಹೇಳ್ಬಿಟ್ಟು ಮಾಡೋ ಥರ ಆಯ್ತು ಅದು. ಸೊ ಸೈತಾನ್ಗೂ ಏನು ಬಂತು, ಆಟೋಮೆಟಿಕ್ ಆಗಿ ದೇವರು ಏನು ಮಾಡ್ತಿದಾರಂತ ಒಂದು ಜ್ಞಾನ ಅವನಿಗೆ ಬರುವಾಗ ಅವನು ದೇವರಿಗೆ ಆಪೋಸಿಟ್ ಮಾಡೋಕ್ಕೂ ಏನು ಮಾಡ್ತದೆ, ಈಸಿಯಾಗಿ ಅವನಿಗೂ ಸುಲಭ ಆಗ್ಬಿಡ್ತದೆ ಅದು. ಸೊ ಈಗ ದೇವರು ಆ್ಯಕ್ಚುಲಿ ಹೆಂಗಿರ್ಬೇಕಾಗ ದೇವ್ರು ಡಬಲ್ ಐಡಿಯಾ ಮಾಡಬೇಕು. ಒಂದು ಪ್ರವಾದಿ ಮುಖಾಂತರ ತಿಳಿಸೋದೊಂದು, ಇನ್ನೊಂದು ದೇವ್ರ ಪ್ರವಾದಿ ಮುಖಾಂತರ ತಿಳಿಸದೆ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಸೊ ಅದಕ್ಕೆ ನಾವು ಬೈಬಲಲ್ಲಿ ಐ ಥಿಂಕ್ ಜ್ಞಾನೋಕ್ತಿ 25:1 ನೋಡಿ. ಇವು ಕೂಡ ಸೊಲೊಮೋನನ ಜ್ಞಾನೋಕ್ತಿಗಳು. ಯಹೂದದ ಅರಸನಾದ ಹಿಜ್ಕೀಯನ ಲೇಖಕರು ಇವುಗಳನ್ನು ಸಂಗ್ರಹಿಸಿ ಬರೆದರು. ವಿಷಯವನ್ನು ರಹಸ್ಯ ಮಾಡುವುದು ದೇವರ ಪ್ರಭಾವ, ವಿಷಯವನ್ನು ವಿಮರ್ಶೆ ಮಾಡುವುದು ರಾಜರ ಪ್ರಭಾವ. ನೋಡಿ, ಈಗ ಎರಡು ವಾಕ್ಯ ನೋಡಿ. ಒಂದ್ ಕಡೆ ದೇವ್ರ ವಾಕ್ಯ ಏನು ಹೇಳ್ತಿದೆ, ದೇವ್ರು ತನ್ನ ಭಕ್ತರುಗಳಿಗೆ ತಿಳಿಸದೆ ಏನು ಮಾಡಲ್ಲ ಅಂತ. ಆಯ್ತಾ? ಹಾಗಾದ್ರೆ ದೇವ್ರು ತನ್ನ ಭಕ್ತರಿಗೆ ಹೇಳಿ ಎಲ್ಲ ಮಾಡುವಾಗ ಮತ್ತು ರಹಸ್ಯ ಎಲ್ಲಿಂದ ಬರ್ತಾ ಇದೆ? ಇನ್ನೊಂದು ವಾಕ್ಯ ನೋಡಿ, ಧರ್ಮೋಪದೇಶ ಕಾಂಡ 29:29. ರಹಸ್ಯವಾದವುಗಳು ನಮ್ಮ ದೇವರಾದ ಯೆಹೋವನವು, ಆದರೆ ಆತನಿಂದ ಪ್ರಕಟವಾದವುಗಳು ಸದಾ ನಮ್ಮ ಮತ್ತು ನಮ್ಮ ಸಂತತಿಯವರ ಪಾಲಾಗಿರುವುದರಿಂದ ನಾವು ಈ ಧರ್ಮಶಾಸ್ತ್ರ ನಿಯಮಗಳನ್ನು ಅನುಸರಿಸಿ ನಡೆಯಬೇಕಾದ ಹಂಗಿನಲ್ಲಿದ್ದೇವೆ. ಓಕೆ, ಈಗ ದೇವ್ರು ತಿಳಿಸಿರುವಾಗ ನಾವೇನು ಮಾಡಬೇಕು? ನಾವು ತಿಳಿಸಿರೋ ಪ್ರಕಾರನೂ ನಡಿಬೇಕು. ಸೊ ಪ್ರವಾದಿಗಳ ಮುಖಾಂತರ ತಿಳಿಸೋದು ದೇವರದ್ದು ಒಂದು ಬುದ್ಧಿ. ಆಮೇಲೆ ನಮ್ಮ ಸೊಲೊಮನ್ ಹೇಳ್ತಿದ್ದಾರೆ, ರಹಸ್ಯ ಮಾಡೋದು ದೇವರದ್ದು ಧರ್ಮ ಅದು. ಬಟ್ ಅದನ್ನು ಕಂಡುಹಿಡಿಯೋರು ನೋಡಿ. ಸೊ ಹಾಗಾದ್ರೆ ನಾವೇನು ಮಾಡ್ಬೇಕೀಗ? ದೇವರು ಪ್ರವಾದಿ ಮುಖಾಂತರ ತಿಳಿಸಿರೋದು ಒಂದು, ಇನ್ನು ದೇವರು ರಹಸ್ಯವಾಗಿ ಇಟ್ಟಿರೋದು ಮತ್ತೊಂದು. ನಾವೇನ್ ಮಾಡ್ಬೇಕು? ತಿಳಿಸಿರೋ ವಾಕ್ಯಗಳು ಇಟ್ಕೊಂಡು ದೇವರು ರಹಸ್ಯವಾಗಿ ಇಟ್ಕೊಂಡ್ರು ನೋಡಿ, ಅದನ್ನ ನಾವು ಕಂಡುಹಿಡಿಯುವಾಗ ಮಾತ್ರ ನಾವು ದೇವರ ಹತ್ರ ಕಲಿಯೋಕ್ಕಾಗೋದು. ಕಾರಣ ದೇವ್ರ ವಾಕ್ಯದಲ್ಲಿ ಏನಂತ ಹೇಳಿದ್ರು, ಹಾಲು ಬಿಟ್ಟು ನನ್ನ ಹತ್ರ ಬರೋರಿಗೆ ನಾನೇ ನಿಮ್ಗೆ ಏನು ಮಾಡ್ತೀನಿ,
ಗಟ್ಟಿ ಹೇಳ್ಕೊಡ್ತೀನಿ. ಇಲ್ಲಿ ಸ್ವಲ್ಪ, ಅಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಮೇಲೆ ಕೆಳಗೆ ಕೆಳಗೆ. ಆಗ ಏನಾಯ್ತು ನೋಡಿ, ಬರೀ ಮೇಲೆ ಓದೋರಿಗೆ, ಕೆಳಗೆ ಓದೋರಿಗೆ ಮೇಲೆ ಇರೋದು ಏನಂತ ಗೊತ್ತಾಗ್ತದೆ, ಕೆಳಗೆ ಬರೆದಿರೋದು ಏನಂತ ಗೊತ್ತಾಗ್ತದೆ. ಒಂದು ಬುಕ್ಕಲ್ಲಿ ಇರೋದು ಏನಂತ ಓದುವಾಗ ಅದು ಮಾತ್ರ ಗೊತ್ತಾಗ್ತದೆ, ಇನ್ನೊಂದು ಬುಕ್ಕಲ್ಲಿ ಓದೋದು ಅದು ಮಾತ್ರ ಗೊತ್ತಾಗ್ತದೆ. ಈಗ ಎರಡನ್ನೂ ಸೇರಿಸ್ಬೇಕು ನಾವು. ಆಗ 4 ಕಡೆಯಿಂದ ನಾವು ಸೇರಿಸುವಾಗ ದೇವರು ರಹಸ್ಯವಾಗಿ ಇಟ್ಟಿರೋದು ಏನಾಗ್ತದೆ, ಇಲ್ಲಿ ಸ್ವಲ್ಪ, ಅಲ್ಲಿ ಸ್ವಲ್ಪ, ಮೇಲೆ ಕೆಳಗೆ ಅಂತ ಹೇಳಿರೋದೆಲ್ಲ ಏನಾಯ್ತು ಈಗ ನಮಗೆ ಚೆನ್ನಾಗೆ ಅರ್ಥ ಆಗ್ತದೆ. ನಾವೇನಕ್ಕೆ ಇಷ್ಟು ಭಾಗ ಮಾಡ್ಕೊಂಡು ಈ ಪಾಠವನ್ನು ತಿಳ್ಕೊಳ್ತಾ ಇದೀವಿ ಅಂದ್ರೆ, ನಾವು ಎಷ್ಟು ಭಾಗ ಮಾಡ್ತೀವಿ, ಸಣ್ಣ ಸಣ್ಣ ವಿಷಯ ನಾವು ಬ್ರೇಕ್ ಮಾಡ್ತೀವಿ ನೋಡಿ, ಆಗ ದೇವ್ರ ರಹಸ್ಯವಾಗಿ ಇಟ್ಟಿರೋದು ನಾವು ಕಂಡಿಡಕ್ಕಾಗುತ್ತೆ. ಇದರಲ್ಲಿ ಏನು ರಹಸ್ಯ? ಸೊ ತುಂಬ ಜನ ತಿಳ್ಕೊಳ್ಳಿ, ಏನು ಇಷ್ಟು ಸಿಂಪಲ್ ಸಬ್ಜೆಕ್ಟು, ಯಾಕೆ ಇದೆಲ್ಲ ಬಿಟ್ಬಿಟ್ಟು ಬರೀ ರಕ್ಷಣೆ ಬಗ್ಗೆ ಮಾತಾಡಬಾರ್ದು, ಮತ್ತು ನಾವು ಇನ್ನು ಕರ್ತನಲ್ಲಿ ಹಂಗಾಗ್ತೀವಿ ಹೀಗಾಗ್ತೀವಿ, ಹಂಗಲ್ಲ. ಕಾರಣ ಇನ್ನೊಂದು ಶಕ್ತಿ ಇದೆ. ಸೈತಾನ್ ನಮ್ಮನ್ನು, ಈ ಅಂಧಕಾರದ ಶಕ್ತಿ ನಮ್ಮನ್ನು ಯಾಮಾರಿಸ್ಬಿಡ್ತಾನೆ ಈಸಿಯಾಗಿ. ನೋಡಿ, ಕರ್ತನ ಹತ್ರ ಅದಕ್ಕೆ ಬಂದು ಕೇಳುವಾಗ ಕರ್ತನೆ ಅಂತ ಹೇಳೋ ಎಲ್ಲರೂ ಏನಾಗಲ್ಲ, ಪರಲೋಕ ರಾಜ್ಯ ಸೇರಲ್ಲ, ಬರಲ್ಲ. ನಾನು ನೀನು ಯಾರಂತಾನೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತೀನಿ, ಕಾರಣ ಅಧರ್ಮ ಮಾಡಿರೋ. ಹಾಗಾದ್ರೆ ಏನ್ ಮಾಡ್ಬೇಕಂತ ಹೇಳಿದ್ರು ಕರ್ತನಲ್ಲಿ, ನನ್ನ ತಂದೆ ಚಿತ್ತ ಮಾಡೋರು ಬಿಟ್ಟು. ಈಗ ತಂದೆ ಚಿತ್ತ ಎಲ್ಲಿಂದ ಕಲಿಯೋದು? ತಂದೆ ಚಿತ್ತ ದೇವರು ಶಾಸ್ತ್ರದಲ್ಲಿ ವಾಕ್ಯ ಕೊಟ್ಬಿಟ್ಟು ನನ್ನ ಮನಸ್ಸನ್ನು ತಿಳ್ಕೊಳ್ಳಿ ಅಂತ ಬರೆದಿದ ಮೇಲೆ ನೀವು ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೊಟ್ಬಿಡ್ತಾರೆ ನಿಮ್ಗೆ? ತುಂಬಾ ಜನ ತಿಳ್ಕೊಂಡಿದ್ದಾರೆ, ಪ್ರಾರ್ಥನೆ ಮಾಡಿದ್ರೆ ರಾತ್ರಿ ಕನ್ಸಲ್ಲಿ ಬಂದ್ಬಿಡ್ತದಂತ. ಇಲ್ಲ, ನಮ್ಮ ಕರ್ತನು ಮತ್ತೈದಲ್ಲಿ 7ನೇ ಅಧ್ಯಾಯದಲ್ಲಿ ಏನಂತ ಹೇಳ್ತಿದ್ದಾರೆ, ಹುಡುಕಿರಿ ನಿಮ್ಗೆ ದೊರಕುವುದು. ಅಲ್ವಾ, ಹುಡುಕಿರಿ ಖಂಡಿತ ನಿಮ್ಗೆ ಸಿಗ್ತದೆ ನಿಮ್ಗೆ. ಮತ್ತು ಏನ್ ಮಾಡು, ತಟ್ಟಬೇಕು ನಾವೀಗ, ತೆರೆಯುವುದು ಅಲ್ವಾ? ಹೌದು, ನಾವು ಸೀಕು ಮಾಡ್ಬೇಕು ನಾವು ಅದರಲ್ಲಿ, ಮತ್ತು ನಾಕು ಮಾಡಬೇಕು. ಸೊ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆ ಕೇಳಿ ನಾವು ಎಲ್ಲಿ ಹುಡುಕ್ಬೇಕು? ನಾವು ಖಂಡಿತ ದೇವ್ರ ಹತ್ರ ಹೋಗಿ ಹುಡುಕಕ್ಕಾಗಲ್ಲ. ನಾವು ಎಲ್ಲಿ ಹುಡುಕ್ಬೇಕು ಸತ್ಯಗಳನ್ನು? ಸತ್ಯವೇದದಲ್ಲಿ. ನಾವು ದೇವ್ರ ಹತ್ರ ಪ್ರಾರ್ಥನೆ ಮುಖಾಂತರ ನಾವು ತಟ್ಟುವಾಗ ದೇವ್ರ ಬಾಗಿಲು ಓಪನ್ ಮಾಡ್ತಾರೆ, ಅಲ್ಲ ಮನೆ ಓಪನ್ ಮಾಡೋತ್ರ. ನಾವು ಪ್ರಾರ್ಥನೆ ಮಾಡುವಾಗ ದೇವ್ರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ತಯಾರಾಗ್ಬಿಡ್ತಾರೆ. ಈಗ ಆಮೇಲೆ ದೇವ್ರು ಹೇಳ್ತಾರೆ, ಕೂತ್ಕೊಂಡು ನಮ್ಗೆ ಏನು ಹೇಳಲ್ಲ, ಇಂಥ ವಾಕ್ಯ ಓದಿ, ಇಂಥ ಜಾಗದಲ್ಲಿ ಬರ್ದಿದ್ದೀನಿ ನಾನು ಆಲ್ರೆಡಿ, ಅದಕ್ಕೆ ನಿಮ್ಗೆ ನನ್ನ ಪವಿತ್ರ ಆತ್ಮದ ಸಹಾಯ ಬೇಕು. ಸೊ ಕರ್ತನ ಅದೇ ಹೇಳ್ಕೊಂಡು ಹೋದ್ರು. ನಾನು ಈಗ ನಿಮ್ಗೆ ಎಷ್ಟೋ ವಿಷಯ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ, ಮತ್ತೆ ಇವಾಗ ನಾನು ನಿಮ್ಗೆ ಹೇಳೋಕೆ ಆಗಲ್ಲ. ಕಾರಣ ಯಾಕೆ? ನೀವು ಅದನ್ನ ಏನ್ ಮಾಡಲ್ಲ, ಅರ್ಥ ಮಾಡ್ಕೊಳ್ಳಲ್ಲ ಅಂತೆ. ಯೋಹಾನ 16:11 ಅದೆಲ್ಲ ಓದೋಗಿದೆ ಅಲ್ಲಿ. ಅದಕ್ಕೆ ನಾನು ಹೋಗಿದ ಮೇಲೆ ನಿಮ್ಗೆ ಏನ್ ಮಾಡ್ತೀನಿ, ನಾನು ಪವಿತ್ರ ಆತ್ಮವನ್ನು ಕಳಿಸ್ಕೊಡ್ತೀನಿ. ಆ ಸತ್ಯದ ಆತ್ಮ ನಿಮ್ಗೆ ಏನ್ ಮಾಡ್ತದೆ, ಎಲ್ಲ ಸತ್ಯವನ್ನು ತಿಳಿಸ್ಕೊಡ್ತದೆ. ಸೊ ಈಗ ಎಷ್ಟು ವಾಕ್ಯಗಳು ನೋಡಿ. ಸೊ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕು, ಒಂದು. ನಾವು ಬೈಬಲಲ್ಲಿ ಹುಡುಕ್ಬೇಕು, 2ನೇ ವಿಷಯ. 3ನೇದು, ಪವಿತ್ರಾತ್ಮ ನಮಗೆ ಸಹಾಯ ಮಾಡುವಾಗ ನಾವು ದೇವ್ರ ಹತ್ರ ಕಲಿಬೋದು. ಹಾಗಾದ್ರೆ ತಿಳಿಸಿರೋ ವಾಕ್ಯಗಳು, ತಿಳಿಸದೇ ಇರೋ ವಾಕ್ಯಗಳನ್ನ ನಾವು ಕಂಡುಹಿಡಿಯಲೇಬೇಕು. ಆಗ ದೇವರ ರಹಸ್ಯಗಳು ನಾವು ತಿಳ್ಕೊಂಡು ನಾವು ಅರಸರುಗಳಾಗ್ಬೋದು. ಅದೇ ಹೇಳಿರೋದು, ಅರಸರ ಕೆಲಸ ಏನು? ಇವಾಗ ನಾವು ಅರಸರಲ್ಲ, ಬಟ್ ಇನ್ನು ಮುಂದೆ ನಾವು ದೇವ್ರ ಜೊತೆಯಲ್ಲಿ ಸೇರ್ಕೊಂಡು ರಾಜ್ಯ ಮಾಡ್ಬೇಕಾದ್ರೆ ನಾವು ಖಂಡಿತ ಒಂದು ಅರಸರಾಗ್ಬೇಕು. ಇಲ್ಲೆಲ್ಲ ಅರಸರಾಗೋದು, ಬಟ್ ಒಂದು ಅರಸನಿಗೆ ಬೇಕಾಗಿರೋ ಎಲ್ಲ ಗುಣ ನಾವು ಇಲ್ಲೇ ಸಂಪಾದನೆ ಮಾಡಿ ದೇವರ ರಾಜ್ಯದಲ್ಲಿ ಹೋಗಿ ಕೂತ್ಕೊಂಡು ಕರ್ತನ ಜೊತೆಲಿ ಕೂತ್ಕೊಂಡು ಆಳ್ವಿಕೆ ಮಾಡ್ಬೇಕು. ಕರ್ತನ ಇಲ್ಲದ ಲೋಕದಲ್ಲಿ ಆಳ್ವಿಕೆ ಮಾಡಿ ಏನ್ ಪ್ರಯೋಜನ? ಕರ್ತನ ಇಲ್ಲದ ಲೋಕದಲ್ಲಿ ಆಳ್ವಿಕೆ ಮಾಡಿ ಇಡೀ ಲೋಕವನ್ನು ಸೇರಿಸಿ ಏನ್ ಪ್ರಯೋಜನ? ಆದ್ರೆ ಕರ್ತನ ಜೊತೆಯಲ್ಲಿ ಆಳ್ವಿಕೆ ಮಾಡುವಾಗ ಇಡೀ ಲೋಕ ಕರ್ತನ ಆಗುವಾಗ ನಮ್ಮಿಂದ ಉಪಯೋಗ ಆಗ್ತದೆ. ಸೊ ಅದಕ್ಕೆ ನಾವು ಈ ರಹಸ್ಯಗಳು ಕಂಡುಹಿಡಿಯಕ್ಕೆ ಏನ್ ಮಾಡ್ತೇವೆ, ಇನ್ನೂ ಸಬ್ಜೆಕ್ಟ್ಗಳನ್ನ ಸ್ವಲ್ಪ ಡೀಟೇಲ್ ಮಾಡ್ಕೊಂಡೇ ಹೋಗ್ತಾ ಇದೀವಿ. ಸೊ ಅಬ್ರಾಮ್ ಮುಖಾಂತರ ದೇವರೇನಂತ ಹೇಳಿದ್ರು, ನಿನ್ನೆ ನಾನು ಆಶೀರ್ವದಿಸ್ತೀನಿ ಅಂತ ಹೇಳಿ. ಆಮೇಲೆ ನಾವು ನೋಡ್ತೀವಿ, ಅಬ್ರಾಮನ್ನು ಮತ್ತು ಅಬ್ರಾಮ ಸಂತಾನಗಳನ್ನು ಐಗುಪ್ತಿಗೆ ಕರ್ಕೊಂಡು ಹೋಗ್ಬಿಟ್ರು. ಅಲ್ಲಿ ಏನಂತ ಹೇಳಿದ್ರು, 400 ವರ್ಷ ಆಗಿದ್ಮೇಲೆ ನೀವು ವಾಪಸ್ ಬನ್ನಿ. ಅಮೋರಿಯರುಗಳ ಪಾಪಗಳು ನೋಡಿ, ಅದೊಂದು ಚಿತ್ತನೆ ಇದು. ಅದನ್ನು ಓದ್ಬಿಡ ನೋಡಿ. 15 ಆದಿಕಾಂಡ 15 13 ಓದಿ. ಆಗ ಯೆಹೋವನು ಅವನಿಗೆ, ನೀನು ಚೆನ್ನಾಗಿ ತಿಳಿಯತಕ್ಕದ್ದೇನೆಂದರೆ, ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು. 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು. ಅವರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡು ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಅವರು ಬಹಳ ಆಸ್ತಿವಂತರಾಗಿ
ಆ ದೇಶದಿಂದ ಬಿಡುಗಡೆಯಾಗಿ ಬರುವರು. ಹ್ಮ್ ನೀನಂತೂ ಸಮಾಧಾನದೊಡನೆ ಪಿತೃಗಳ ಬಳಿಗೆ ಸೇರುವಿ. ಹ್ಮ್ ತುಂಬಾ ವೃದ್ಧನಾಗಿ ಉತ್ತರ ಕ್ರಿಯೆಗಳನ್ನು ಹೊಂದುವಿ. ಹ್ಮ್ ನಿನ್ನ ಸಂತತಿಯವರು 4ನೆಯ ತಲಾಂತರದಲ್ಲಿ ಹಾ. ಇಲ್ಲಿಗೆ ತಿರುಗಿ ಬರುವರು. ಹ್ಮ್ ಅಮೋರಿಯರ ಅಪರಾಧವು ಇನ್ನೂ ಪೂರ್ಣ ಸ್ಥಿತಿಗೆ ಬರಲಿಲ್ಲ ಎಂದು ಹೇಳಿದನು. ನೋಡಿದ್ರ, ಹಾಗೆ ಇಲ್ಲೇನ್ ರಹಸ್ಯ ಇದೆ ನೋಡಿ. ಹೇಳ್ತಾ ಇರೋದು, ಅಬ್ರಾಮ್, ನಾನು ನಿನಗೆ ಈಗ ಆಶೀರ್ವಾದ ಕೊಡ್ಬೋದು. ಇವಾಗ ನಾನು ನಿನಗೆ ಆಶೀರ್ವಾದ ಕೊಟ್ಟು ಭೂಮಿಗೆ ಆಶೀರ್ವಾದ ಕೊಡೋಕ್ಕಾಗಲ್ಲ. ಯಾಕೆ ಹೇಳಿ? ಮಧ್ಯದಲ್ಲಿ ಅಮೋರಿಯರಂತ ಕೆಲವರು ಪಾಪ ಇನ್ನೂ ಇದೆ ನೋಡಿ. ಆಗ ನೀವು 400 ವರ್ಷ ಏನು ಮಾಡಿ ಐಗುಪ್ತ ಹೋಗಿ ನೀವಲ್ಲಿ ದೊಡ್ಡ ದೇಶ ಹಾಕಿ ಬರುವಾಗ ಇನ್ನೂ ಆ ಅಮೋರಿಯರ ಪಾಪ ಮುಗ್ದಿರೋಲ್ಲಂತೆ. ಹೌದು. ಸೊ ಈ ಅಮೋರಿಯ ಪಾಪ ಮತ್ತು ಅಬ್ರಾಮ್ಗೆ ಏನ್ ಕನೆಕ್ಷನ್ ಇದೆ? ದೇವರಿಗೆ ಅಬ್ರಾಮ್ ಮುಖಾಂತರ ಆಶೀರ್ವಾದ ಕೊಡ್ಬೇಕಂತ ಹೇಳುವಾಗ ಕೊಟ್ಟಿರ್ಬೋದಲ್ವಾ? ಹಾಗಾದ್ರೆ ದೇವರಲ್ಲಿ ಅಮೋರಿಯರ್ ಅಂತ ಹೇಳುವಾಗ ಅರ್ಥ ಏನಿದೆ? ಇದು ಈ ಮಧ್ಯದಲ್ಲಿ ಅಮೋರಿಯರ್ ಏನಾಗಿದ್ದಾರೆ? ಒಂದು ತಡೆಯಾಗಿ ಇದ್ದಾರೆ. ಸೊ ಹಾಗಾದ್ರೆ ಈಗ ನಾವೇನ್ ಮಾಡ್ಬೇಕು ನೆಕ್ಸ್ಟ್? ಈ ಅಮೋರಿಯರ್ ಯಾರು? ಇವ್ರ ತಂದೆ ಯಾರು? ಇವ್ರು ಎಲ್ಲಿಂದ ಬಂದಿರೋ ವಂಶ? ದೇವ್ರಿಗೆ ಯಾಕೆ ಇಷ್ಟು ಇವ್ರ ಮೇಲೆ ಕೋಪ ಇದೆ? ಯಾಕೆ ಇವ್ರು ನಾಶ ಮಾಡ್ಬೇಕು? ಇವ್ರ ಶಕ್ತಿ ಏನು? ಇದೆಲ್ಲ ನಾವು ತಿಳ್ಕೊಳ್ಳೋದೆ ದೇವ್ರ ಚಿತ್ತ ಹೆಂಗ್ ತಿಳ್ಕೊಳಕ್ಕಾಗತ್ತೆ ಹೇಳಿ? ಸೊ ಇವತ್ತು ಕ್ರಿಶ್ಚಿಯನ್ಸು ಈ ಹಳೆ ಒಡಂಬಡಿಕೆ ಏನ್ ಮಾಡೋ, ಬರೀ ಹೊಸ ಒಡಂಬಡಿಕೆ ತಗೊಂಡು ಆಶೀರ್ವಾದ ಶಾಪ, ಆಶೀರ್ವಾದ ಶಾಪ, ಪರಲೋಕ ನರಕ, ಪರಲೋಕ ನರಕ ಇಷ್ಟೇ ಹೇಳಿದ್ರೆ ನಮ್ಗೆ ದೇವ್ರ ಚಿತ್ತ ಇಲ್ಲಿಂದ ಗೊತ್ತಾಗೋದು. ಸೊ ಹಳೆ ಒಡಂಬಡಿಕೆಯಲ್ಲಿ ನಾವು ಕೇಳ್ಬೇಕು ಪ್ರಶ್ನೆ ದೇವ್ರ ಹತ್ರ, ದೇವರೇ ನೀವು ಅಬ್ರಾಮ್ಗೆ ಆಶೀರ್ವಾದ ಕೊಡೋಕಂತ ಕರೆದ್ರಲ್ಲ, ಮತ್ತು ಅಮ್ಮೋರೇನು ಏನಕ್ಕೆ ಮಧ್ಯದಲ್ಲಿ ಬಂದ್ರು? ನೀನೆಲ್ಲ ಸರ್ವಶಕ್ತನಾಗಿರೋ ದೇವರು, ಮತ್ತು ನೀನು ಅಬ್ರಾಮ್ಗೆ ಆಶೀರ್ವಾದ ಕೊಡುವಾಗ ಈ ಅಮ್ಮೋರೇರು ಯಾರು? ನೀನು ಅವ್ರನ್ನ ನಾಶ ಮಾಡಿರ್ಬೋದಲ್ವಾ? ಯಾಕೆ ದೇವ್ರೆ ಅವ್ರನ್ನ ನಾಶ ಮಾಡೋಕೆ ಇವ್ರು ಯಾಕೆ ದೇವ್ರೆ 400 ವರ್ಷ ಐಗುಪ್ತಲ್ಲಿ ಹೋಗ್ಬಿಟ್ಟು ಇನ್ನೊಬ್ಬರಿಗೆ ಸೇವಕರಾಗಿ ಇವ್ರು ಏನಕ್ಕೆ ದೇವ್ರೆ? ನಿಮ್ ಜನ ಏನಕ್ಕೆ ಕಷ್ಟಪಡ್ಬೇಕು? ಇದಕ್ಕೆ ಯಾರಾದ್ರೂ ಉತ್ತರ ಕೊಡ್ಲಿ ನೋಡೋಣ ಕ್ರಿಶ್ಚಿಯನ್ಸು. ಅಲ್ಲ, ನಾನು ಒಂದು ಕ್ರಿಶ್ಚಿಯನ್, ನಾನೊಂದು ಕ್ವಶನ್ ಕೇಳ್ತಾ ಇದ್ದೀನಿ. ಅಬ್ರಾಮ್ಗೆ ದೇವ್ರ ಆಶೀರ್ವಾದ ಕೊಡಬೇಕು, ಕೊಡೋದ್ರಲ್ಲಿ ಅಡ್ಡ ಏನು? ಕೊಟ್ಟಿರ್ಬೋದಲ್ವಾ? ಮತ್ತು ದೇವ್ರು ಏನಂತ ಹೇಳಿದ್ರು, ನೋಡು ಅಬ್ರಾಮು, ನೀನು ವಯಸ್ಸಾಗಿ ಸಾಯ್ಬೇಕು, ನೀನು ಒಳ್ಳೆ ವ್ಯಕ್ತಿ, ಬಟ್ ನಿನ್ನ ಮಕ್ಕಳಲ್ಲಿ ಹೋಗ್ಬೇಕು, ಅಲ್ಲಿ ಸೇವೆ ಮಾಡಿ ಕಷ್ಟಪಟ್ಕೊಂಡು ಬರಬೇಕು. ಸರಿ, ಬರುವಾಗ ಏನಾಯ್ತು? ಇನ್ನು ಅಮೋರಿಯರ ಪಾಪ ಪೂರ್ತಿ ಆಗಿಲ್ಲ. ಸರಿ, ನಾವು ಕೇಳೋದು ಈ ಅಮೋರಿಯರ ಪಾಪಕ್ಕೂ ಅಬ್ರಾಮ ಆಶೀರ್ವಾದಕ್ಕೂ ಏನ್ ಕನೆಕ್ಷನ್ ಇದೆ? ಸೊ ಇಲ್ಲೇ ದೇವ್ರ ಏನೋ ವಿಷಯ ಅಬ್ರಾಮ್ಗೂ ಹೇಳಲಿಲ್ಲ ನೋಡಿ. ಈಗ ಅಬ್ರಾಮ್ ಕೇಳಿರ್ಬೋದು, ದೇವ್ರ ನನಗೆ ಆಶೀರ್ವಾದ ಕೊಟ್ಬಿಡಿ, ಅದಕ್ಕೆ ಯಾಕೆ 400 ವರ್ಷ ಅಲ್ಲಿ ಹೋಗ್ಬೇಕು? ನೀವು ಇದೇ ವಿಷಯ ನೀವು ಅಪೊಸ್ತಲ ಕೃತಿ ಓದ್ ನೋಡಿ, ಅಲ್ಲಿ ಏನಂತ ಬರ್ತದೆ? ಅಬ್ರಾಮನ್ ಕರೆಯುವಾಗ ದೇವರು 7:5 ಅಲ್ವಾ? ಅಪೊಸ್ತಲ ಕೃತಿ 7:5. ಇದರಲ್ಲಿ ಅವನಿಗೆ ಕಾಲಿಡುವಷ್ಟು ಭೂಮಿಯನ್ನು ಸ್ವಾಸ್ಥ್ಯವಾಗಿ ಕೊಡದೆ, ಅವನಿಗೆ ಮಕ್ಕಳು ಇನ್ನೂ ಇಲ್ಲದಿರುವಾಗ ಆ ದೇಶವನ್ನು ನಿನಗೂ ನಿನ್ನ ಹಿಂದೆ ಬರುವ ನಿನ್ನ ಸಂತತಿಗೂ ಸ್ವಾಸ್ಥ್ಯವಾಗಿ ಕೊಡುವೆನು ಎಂದು ಅವನಿಗೆ ವಾಗ್ದಾನ ಮಾಡಿದನು. ನೋಡಿ, ದೇವ್ರವ್ರಿಗೆ ವಾಗ್ದಾನ ಮಾಡ್ಬಿಟ್ಟು ಕಾಲಿಕ್ಕಕ್ ಜಾಗ ಕೊಟ್ಟಿಲ್ಲ ಅಂತೆ, ದೇವ್ರು ಸ್ವಂತವಾಗಿ ಕೊಟ್ಟಿಲ್ಲ ಅಂತೆ ಅಬ್ರಾಮಿಗೆ. ಹಾಗಾದ್ರೆ ಏನಿದು ವಾಕ್ಯಗಳು? ಏನ್ ಸತ್ಯ ಇದು? ದೇವ್ರ ಅಬ್ರಾಮ್ಗೆ ನೀನು ನಡೀತಾ ಇರೋ ಜಾಗ ನಿನಗೂ ನಿನ್ ಸ್ವಂತ ಜನ ಕೊಡ್ತೀನಿ ಅಂತ ಹೇಳಿದ್ಮೇಲೆ, ಈಗ ಸ್ಟೇಫನಸ್ ಹೇಳ್ತಿದ್ದಾರೆ ದೇವ್ರು ವಾಗ್ದಾನ ಮಾಡಿ ಏನ್ ಮಾಡಿರಂತೆ, ಅವ್ರಿಗೆ ಸ್ವಂತ ಭೂಮಿ ಅಂತ. ನೋಡು, ನೀನ್ ಕಾಲಿಕ್ಕಿರೋ ಜಾಗ ಅಷ್ಟು ಅವ್ರಿಗೆ ಸ್ವಂತವಾಗಿ ಸಿಕ್ಕಿಲ್ಲ ಅಂತಿದೆ. ಅಬ್ರಾಮ್ಗೆ ಸ್ವಂತ ಅಂತ ಹೇಳಕ್ಕಾಗ್ಲಿಲ್ಲ. ಅದಕ್ಕೆ ಕಾರಣ ಏನು? ಏನಕ್ಕೆ ಆತರ ಆಯ್ತು? ಆಗ ದೇವ್ರು ಸುಳ್ಳು ಹೇಳಿದ್ರ? ಇಲ್ಲ, ಅಬ್ರಾಮ್ ಸರಿ ಇಲ್ವಾ? ಏನಿದು ಪ್ರಾಬ್ಲಮ್? ಯಾಕೆ ಇಷ್ಟು ಪ್ರಾಬ್ಲಮ್ಗಳು ಬರ್ತಾ ಇದೆ? ಸೊ ವಾಕ್ಯ ಏನಾಗ್ತಾ ಇಲ್ಲ ಒಂದಕ್ಕೆ. ಈಗ ಕೆಲವರು ಓದ್ಬಿಟ್ಟು ನೋಡಿ ಎಲ್ಲ ಸುಳ್ಳು ಅಂತ ಹೇಳ್ಬೋದು, ಬಟ್ ನಮ್ ದೇವ್ರು ಸುಳ್ಳು ಹೇಳಲ್ಲ. ಇನ್ನೊಂದ್ ಕಡೆ ನಮ್ ದೇವ್ರ ಬಗ್ಗೆ ವಾಕ್ಯ ಏನು? ಪ್ರಾರಂಭದಲ್ಲೇ ನಾನು ಅಂತ್ಯದ ಬಗ್ಗೆ ಹೇಳಿದ್ದೀನಿ ಅಂತ. ಹೌದಾ? ಪ್ರಾರಂಭದಲ್ಲೇ ಯೆಶಾಯ 46:10 ನಾನು ಪ್ರಾರಂಭದಲ್ಲಿ ಅಂತ್ಯವಾಗಿ ಹೇಳಿದ್ದೀನಿ. ಅಂತ್ಯದಲ್ಲಿ ಏನ್ ನಡಿಬೇಕಂತೆಲ್ಲ ಪ್ರಾರಂಭದಲ್ಲಿ ಹೇಳಿದೆ. ಇನ್ನೊಂದು ವಿಷಯ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಯೆಶಾಯ 55:10 ನೋಡಿ. ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ, ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸಿದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ, ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸಿದ ಹೊರತು
ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ನೋಡಿದ್ರ ನೋಡಿ, ಮಳೆ ಭೂಮಿಗೆ ಬಿದ್ದರೆ ಆ ನೀರಿಂದ ಏನು ಉಪಯೋಗ ಭೂಮಿಗೆ ಆಗ್ಬೇಕು ಅದು ಪೂರ್ತಿ ಆಗಿಲ್ಲ ಅಂದ್ರೆ ಭೂಮಿ ಸುಮ್ಮನೆ ಇರಲ್ಲ. ಭೂಮಿ ಸುಮ್ಮನೆ ಇರಲ್ಲ, ಭೂಮಿ ಕೇಳ್ತಾ ಇರ್ತದೆ. ಇದು ಮನುಷ್ಯರು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಇದೊಂದು ಪಕ್ಕ ಸೈನ್ಸು. ನೋಡಿ, ಬೈಬಲಲ್ಲಿ ಹೇಳೋದೇನು, ಆಕಾಶ ಕಿವಿ ಕೊಟ್ಟು ದೇವ್ರ ಮಾತು ಕೇಳ್ತಾ ಇದ್ದಾರಂತೆ, ಭೂಮಿ ಕಿವಿ ಕೊಟ್ಟು ದೇವ್ರ ಮಾತು ಕೇಳುವಾಗ, ಇನ್ನೊಂದ್ ಕಡೆ ಎಷ್ಟು ಅದ್ಭುತ ಮಾಡುವಾಗ ಏನಂತ ಹೇಳುದು ಜನರು, ಇವು ಗಾಳಿ ಈತನ ಮಾತು ಕೇಳ್ತಾ ಇದೆ. ನೋಡಿ, ಆ ಗಾಳಿ ಇದೆಲ್ಲ ಏನಾಗ ತುಂಬಾ ವಾಕ್ಯಗಳು ಬೈಬಲಲ್ಲಿ ತುಂಬಾ ಡೀಪ್ ಆಗಿರೋ ಸತ್ಯಗಳನ್ನ ತಿಳ್ಕೊಳ್ಬೇಕಂದ್ರೆ ಪ್ರತಿಯೊಂದು ವಿಷಯಗಳು ನಡೀತಾ ಇರೋದು ದೇವ್ರಿಗೆ ಚೆನ್ನಾಗೆ ಗೊತ್ತು. ಅದಕ್ಕೆ ದೇವರು ಪ್ರಾರಂಭದಲ್ಲೇ ನಾನು ಅಂತ್ಯವನ್ನು ಹೇಳಿದ್ದೇನೆ, ಮತ್ತು ದೇವ್ರು ಸುಳ್ಳು ಹೇಳಕ್ಕಾಗಲ್ಲ, ದೇವ್ರು ಬದಲಾಯಿಸಲ್ಲ ಮಾತುಗಳು. ಇನ್ನೊಂದು ವಾಕ್ಯ ಏನಂತ ಹೇಳ್ತಿದೆ, ನಾನು ಏನ್ ಹೇಳಿದ್ದೀನಿ, ಯಾವ ಮಳೆ ಬಂದು ನೀರು ಇಲ್ಲಿ ಮಾಡ್ಬಿಟ್ಟು ವಾಪಸ್ ನೀರು ಏನಾಗ್ಬೇಕಂತ ಹೋಗಿ ಹೇಳ್ಬೇಕು, ನಾನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಅದೇ ತರ ದೇವರು ನುಡಿದಿರೋ ಒಂದೊಂದು ಮಾತುಗಳು, ಆ ಮಾತುಗಳಿಗೆ ಜೀವ ಇದೆ. ಸೊ ಅದೇನಾಗ್ತದೆ, ಆಮೇಲೆ ದೇವ್ರ ಬಾಯಿಂದ ಬಿಟ್ಟು ಹೋಯ್ತೋದು ಅಷ್ಟೇ, ಆಚೆ ಬಂತೋದು. ಆದ್ರೆ ಎಲ್ಲಿಗೆ ದೇವ್ರು ಕಳಿಸಿದಾರೆ ನೋಡಿ, ನಮ್ ಕರ್ತನೆ ಹೇಳುದ್ರಲ್ಲ, ನೀನು ಇಲ್ಲಿಂದ ಅದ್ಭುತ ಆಯ್ತಂತ ಹೇಳುವಾಗ ಆ ಏರೇಸ್ ಮಗಳು ವಾಸಿ ಆಯ್ತು ನೋಡಿ. ಸೊ ಆಗ ದೇವರು ಹೇಳಿರೋ ಮಾತು ಅವ್ರ ಬಾಯಿಂದ ಬಿಟ್ಟಿರೋದು ಅದು ಸುಮ್ಮನೆ ಇರ್ತದ. ಹಾಗೆ ಅಬ್ರಾಮ್ಗೆ ಹೇಳಿರೋ ಮಾತು, ಅಬ್ರಾಮ್ 400 ವರ್ಷ ಆಗಿದ್ಮೇಲೆ ಆಗ್ಬೇಕು, ಸುಮ್ಮನೆ ಇರ್ತದ. ಮತ್ತು ಅಮ್ಮವ್ರ ಪಾಪ ಇನ್ನು ಅದು ಸುಮ್ಮನೆ ಇರ್ತದ ಆ ಮಾತುಗಳು. ಸೊ ಖಂಡಿತ ದೇವರಿಗೇನೋ ಗೊತ್ತಿರೋ ವಿಷಯ ನಮ್ಗೆ ಗೊತ್ತಿಲ್ಲ, ನಾವು ಓದ್ತಾ ಇಲ್ಲ ಅದನ್ನು. ಅದಕ್ಕೆ ನಮ್ಗೆ ದೇವ್ರ ಚಿತ್ತ ಮಾಡಕ್ ಆಗ್ತಾ ಇಲ್ಲ. ನಾವು ದೇವ್ರ ಚಿತ್ತ ಮಾಡ್ಬೇಕಂತ ಬರುವಾಗ ಏನಾಯ್ತು, ಈ ದೇವ್ರ ಮಾತುಗಳು ಏನೇನು ನಡೀತಾ ಇದೆ. ಉದಾಹರಣೆಗೆ ನೋಡಿ, ಇವತ್ತಿಂದ 100 ವರ್ಷ ಆಗಿದ್ಮೇಲೆ ಏನೊಂದು ನಡಿಬೇಕಂತ ದೇವ್ರು ಹೇಳಿದ್ರು ನೋಡಿ. ಈಗ ಅಂತ್ಯವನ್ನು ಪ್ರಾರಂಭದಲ್ಲಿ ಹೇಳಿರುವಾಗ, ಸೊ ಅದು ಅಂತ್ಯದಲ್ಲಿ ಏನಾಗುತ್ತೆ ಅದು ಪ್ರಾರಂಭದಲ್ಲಿ ಗೊತ್ತು. ಕಾರಣ ದೇವರು ಅದನ್ನ ಬಾಯಿ ಬಿಟ್ಟು ಹೇಳುವಾಗ ಅಲ್ಲಿ ಏನೂ ಆಗಿಲ್ಲ, ಅದು ಇನ್ನೂ ಮುಗ್ದೋಗಿಲ್ಲ. ಬಟ್ ಏನ್ ಕಾಯ್ತಾ ಇರೋದು, ಆ ಮಾತು ಸಮಯ ಬರಲಿ ಅಂತ. ಸೊ ಒಂದೊಂದು ವರ್ಷಕ್ಕೆ ಏನೇನ್ ಆಗ್ಬೇಕು, ಒಂದೊಂದು ತಿಂಗಳಿಗೆ ಏನೇನ್ ಆಗ್ಬೇಕು, ಒಂದೊಂದು ಕ್ಷಣದಲ್ಲಿ ಏನೇನ್ ಆಗ್ಬೇಕು, ಆ ಮಾತಲ್ಲಿ ಇರ್ಬೇಕಾ ಇಲ್ವೇಗ. ಕಾರಣ ಒಂದು ದಿನದಲ್ಲಿ 24 ಗಂಟೆ ಸುಮ್ಮನೆ ಹೋಗ್ತಾ ಇಲ್ಲ. ನಮ್ಮ ತಲೆ ಮೇಲೆ ಇರೋ ಕೂದಲು ಅದು ಎಷ್ಟು ಬಿದ್ದಿದೆ ಅಂತ ದೇವ್ರ ಲೆಕ್ಕ ಇದೆ ಅಂತೆ, ಆದ್ರೆ ನಿಮ್ಗೂ ನಮಗೂ ಲೆಕ್ಕ ಇಲ್ಲ. ಇವತ್ತು ನಮ್ಮ ತಲೆಯಿಂದ ಎಷ್ಟು ಕೂದಲು ಬಿದ್ದಿದೆ ಅಂತ ನಮ್ ಲೆಕ್ಕ ಇಲ್ಲ. ನಾವು ಒಂದು ಬಾರ್ಬರ್ ಶಾಪಲ್ಲಿ ಹೋಗ್ಬಿಟ್ಟು ಕೂದಲು ಕಟ್ ಮಾಡುವಾಗ ಎಷ್ಟು ಕೂದಲು ಕಟ್ ಮಾಡಿ ಬಿಸಾಕಿದ್ವು ಅಂತ ನಮ್ಗೆ ಗೊತ್ತಿಲ್ಲ, ಆದ್ರೆ ದೇವ್ರು ಚೆನ್ನಾಗಿ ಗೊತ್ತಂತೆ ಎಷ್ಟು ಕಟ್ ಆಗಿದೆ ಅಂತ. ಅದಕ್ಕೆ ನಿಮ್ ತಲೆ ಮೇಲೆ ಇರೋ ಕೂದಲು, ಹಾಗಾದ್ರೆ ಪ್ರತಿಯೊಂದು ವಿಷಯ ಏನಾಗಿದೆ, ಯಾವ ತರ ಭೂಮಿಯಲ್ಲಿ ನಡಿಬೇಕಂತ ಪರಲೋಕದಲ್ಲಿ ಏನಾಗಿದೆ, ರೆಕಾರ್ಡ್ ಆಗಿದೆ. ಸೊ ಒಂದೊಂದು ಕ್ಷಣದಲ್ಲಿ ದೇವ್ರ ಮತ್ ನೆರವೇರ್ತಾ ಇದೆ, ಒಂದೊಂದು ದಿನಕ್ಕೆ ನೆರವೇರ್ತಾ ಇದೆ, ಒಂದೊಂದು ವರ್ಷಕ್ಕೆ ನೆರವೇರ್ತಾ ಇದೆ. 100 ವರ್ಷ, 500 ವರ್ಷ, 400 ಅಂತ ಹೇಳಿ ಈಗ 1000 ವರ್ಷಗಳಿದೆ ಇದೇ ತರ ಕಲಿಯೋಕೆ ನಾವು. ಸೊ ಎಷ್ಟು ಬೈಬಲ್ ಕಲಿಬೇಕಂತ ತಿಳ್ಕೊಳ್ಳಿ. ಸೊ ಒಂದೊಂದು ವರ್ಷ ಒಂದೊಂದು ವಿಷಯ ಬಂದು ನೆರವೇರ್ತಾ ಇರುವಾಗ ಆ ಮಾತು ವಾಪಸ್ ಹೋಗಿ ದೇವ್ರ ಹತ್ರ ನಿಂತ್ಕೊಂಡು, ದೇವ್ರೆ ನಾನು ಮಾಡ್ಬಿಟ್ಟಿದ್ದೀನಿ, ಅಷ್ಟು ಕಾಲ ಮಾತಿಗೆ ಪವರ್ ಇದೆ ಅಂತ. ಸೊ ಹಾಗಾದ್ರೆ ದೇವ್ರು ಇಷ್ಟೆಲ್ಲ ಹೇಳಿರೋ ಮಾತು ಸುಳ್ಳ? ಒಂದು ಪ್ರಶ್ನೆ ಕೇಳಿ ನೋಡಿ ನೀವು. ದೇವ್ರ ಅಬ್ರಾಮ್ ಮುಖಾಂತರ ಲೋಕಕ್ಕೆ ಆಶೀರ್ವಾದ ಅಂತ ಹೇಳ್ಬಿಟ್ಟು ಇವತ್ತು 900 ಕೋಟಿ ಜನ ಇದ್ದಾರೆ. 800 ಕೋಟಿ 900 ಅಂತ ರೌಂಡ್ ಫಿಗರ್ ಮಾಡೋಣ ನಾವು, ಇನ್ನು ಆಗ್ಬಿಡ್ತದೆ ಅದು. ಇದರಲ್ಲಿ ಎಷ್ಟು ಜನಕ್ಕೆ ದೇವ್ರ ಬಗ್ಗೆ ಜ್ಞಾನ ಇದೆ? ಅದರಲ್ಲಿ ಒಂದು 200 ಕೋಟಿ ಜನ ಕ್ರೈಸ್ತರು. ಈ 200 ಕೋಟಿ ಕ್ರೈಸ್ತರಲ್ಲಿ 100 ಕೋಟಿ ರೋಮನ್ ಕ್ಯಾಥಲಿಕ್. ಇವ್ರು ಎಷ್ಟು ಬೈಬಲ್ ಓದ್ತಾರೆ, ಹೆಂಗ್ ನಡೀತಾರೆ ಅಂತ ನಮ್ಮೆಲ್ಲರೂ ಚೆನ್ನಾಗಿ ಗೊತ್ತು. ನಾನು ಯಾರನ್ನು ಬೈತಾ ಇಲ್ಲ, ಏನೂ ಇಲ್ಲ. ಬಟ್ ಕೇಳ್ತಾ ಇರೋದು, ಕೈಯಲ್ಲಿ ಬೈಬಲ್ ಇಟ್ಕೊಂಡು ಯಾಕೆ ಸತ್ಯ ಕಲಿಯೋಕೆ ಆಗ್ತಾ ಇಲ್ಲ, ಯಾಕೆ ನಾವು ಆಗ್ಬಿಟ್ಟಿವಿ, ಆ ಥರ ಆಗ್ಬಿಟ್ಟಿದೀವಿ ನೋಡಿ. 100 ಕೋಟಿ ಜನ ಬರೀ ಕ್ಯಾಥಲಿಕ್ಕು ಚರ್ಚ್ಗೆ ಹೋಗ್ತಾರೆ, ಭಕ್ತಿ ಇದೆ, ಭಯ ಇದೆ, ಎಲ್ಲ ಇದೆ, ಹೋಗ್ತಾರೆ ಬರ್ತಾರೆ. ಸ್ವಂತ ರಕ್ಷಣೆದ ಬಗ್ಗೆ ಚಿಂತೆ ಇಲ್ಲ. ಅದರಲ್ಲಿ ಆಮೇಲೆ ಇನ್ನೊಂದು 50% ಪ್ರೊಟೆಸ್ಟೆಂಟ್ ಅಂತ ನಾವು ಹೇಳ್ತೀವಿ. ಎಷ್ಟೋ ಚರ್ಚ್ಗಳಿದೆ. ಇವತ್ತು ಸುಮಾರು 40,000 ಡಿನಾಮಿನೇಷನ್ ಇದೆ ನಮ್ಮ ಕ್ರಿಶ್ಚಿಯನ್ಸ್, 40,000 ಡಿನಾಮಿನೇಷನ್. ಅದರಲ್ಲಿ 1 ಶತಮಾನ ಪೆಂಟೆಕೋಸ್ಟ್, ಪವಿತ್ರ ಆತ್ಮ ಅಂತ ಹೇಳ್ಕೊಂಡು ನಡೆಯೋರು. ಈ 100 ಕೋಟಿಲಿ 1 ಕೋಟಿ ಜನ, 200 ಕೋಟಿಲಿ 2 ಕೋಟಿ ಜನಗೆ ಏನೋ ಪವಿತ್ರಾತ್ಮದ ಬಗ್ಗೆ ಸ್ವಲ್ಪ ಗೊತ್ತು. ಮಿಕ್ಕಿದವ್ರು ಪವಿತ್ರಾತ್ಮ ಇದೆ ಅಂತ ಹೇಳ್ತಾರೆ, ಇಲ್ಲ ಅಂತಲ್ಲ. ಬಟ್ ಪವಿತ್ರಾತ್ಮ ಅಂತ ಎಷ್ಟು ಜನ ಕಲಿತಾ ಇದಾರೆ ಅಂತ ನಾವು ಕೇಳೋದು.
ಸೊ ಹಾಗಾದ್ರೆ ನಾವು ಎಷ್ಟು ಸಮಾಧಾನದಿಂದ, ನಾವು ಎಷ್ಟು ಭಯ ಭಕ್ತಿಯಿಂದ ಏನ್ ಮಾಡ್ಬೇಕು, ಇದನ್ನೆಲ್ಲ ಕಲಿಬೇಕು. ಒಂದೊಂದು ಪ್ರಶ್ನೆ ನಾವು ದೇವ್ರ ಹತ್ರ ಏನ್ ಮಾಡ್ಬೇಕು, ಕೇಳ್ಬೇಕು. ದೇವ್ರೆ, ಯಾಕೆ 400 ವರ್ಷ, ಯಾಕೆ ಅಮೋರಿಯರು ಬಂದನು ತೀರಿಲ್ಲ ಅಂದ್ರೆ ಯಾವಾಗ ತೀರೋದು? ಇನ್ನು ಅದು ಇನ್ನೂ ಎಷ್ಟು, ಇವಾಗ ಯಾಕೆ ಲೋಕದಲ್ಲಿ ಇನ್ನೂ ಈ ಆಶೀರ್ವಾದಗಳು ಬಂದಿಲ್ಲ? ಇದಕ್ಕೆಲ್ಲ ಯಾರು ತಡೆಯಾಗಿರೋದು? ಯಾವ ಮಾತುಗಳಿದೆ ಎಲ್ಲನೂ ತಿಳ್ಕೊಳ್ಳುವಾಗ ನನ್ನ ರಕ್ಷಣೆ ಏನು? ಕಾರಣ ಭೂಮಿಗೆ ರಕ್ಷಣೆ ಬರ್ಬೇಕಾದ್ರೆ ಅಬ್ರಾಮ್ ಏನೋ ದೇವ್ ಚಿತ್ತದಲ್ಲಿ ನಡಿಬೇಕಾ ಇಲ್ವಾ? ಹಾಗಾದ್ರೆ ಭೂಮಿಗೆ ಆಶೀರ್ವಾದ ಬರ್ಬೇಕಾದ್ರೆ ನಾವೇನೋ ದೇವ್ ಚಿತ್ತದಲ್ಲಿ ನಡಿಬೇಕಾ ಇಲ್ವಾ? ಹಾಗಾದ್ರೆ ನಾವು ದೇವ್ ಚಿತ್ತ ತಿಳ್ಕೊಳ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ಇದನ್ನೆಲ್ಲ ಚೆನ್ನಾಗೆ ಆಗಿರೋದು ಹಳೆ ಒಡಂಬಡಿಕೆ ಮುಗಿದಿರೋ ವಿಷಯಗಳು ನಾವು ತಿಳ್ಕೊಳ್ಳುವಾಗ ಅಲ್ಲಿ ಏನ್ ಚಿತ್ತ ಇತ್ತು ಅಂತ ತಿಳ್ಕೊಳ್ಳೋದೆ ನಾವು ನಮ್ಗಿರೋ ಚಿತ್ತ ತಿಳ್ಕೊಳಕ್ ಆಗಲ್ಲ. ಸೊ ವೆರಿ ಸಿಂಪಲ್ ಆಗಿ ನಾವೇನ್ ಮಾಡ್ಬೇಕು, ಅದಕ್ಕೆ ಡೀಟೇಲ್ ಆಗಿ ಏನಾಯ್ತು. ಸೊ ಅಬ್ರಾಮ್ ಮುಖಾಂತರ ದೇವರು ಇಡೀ ಇಸ್ರೇಲ್ಗೆ ಆಶೀರ್ವಾದ ಕೊಡ್ಬೇಕಂತ ಒಂದು 12 ಗೋತ್ರ ಜನ ಮೋಶೆಯಲ್ಲಿ ಆಚೆ ಬಂದ್ರು. ಆಮೇಲೆ ನಾವು ಲಾಸ್ಟ್ ಟೈಮ್ ನೋಡಿದ್ವಿ, ದಾವೀದ್ ಅದಕ್ಕೆ ಒಂದು ಒಳ್ಳೆ ಅರಸನಾಗಿದ್ರು. ನಾವು ಎಲ್ಲ ವಾಕ್ಯ ಓದಿದ್ರೆ ಟೈಮ್ ನಮ್ಗೆ ಬೇಗ ಹೋಗ್ತಾ ಇದೆ. ನಾನು ಸುಮ್ಮನೆ ಹೇಳ್ಬಿಡ್ತೀನಿ, ಎಲ್ಲಿದೆ ಅಂತೆಲ್ಲ ಹೇಳ್ತೀನಿ. ನೀವೇನ್ ಮಾಡಿ, ಇಂಟ್ರೆಸ್ಟ್ ಅವರು ಮನೇಲಿ ಹೋಗಿ ಮನೇಲಿ ಇಟ್ಕೊಂಡು ಇದನ್ನೆಲ್ಲ ನೀವು ಓದ್ಕೊಳ್ರಿ. ಉಪದೇಶ ಕಾಂಡ 17:15 ನಮ್ಮ ಇವ್ರು ಹೇಳ್ತಿದ್ದಾರೆ ಮೋಶೆ ಏನಂತ ನೋಡಿ, ನೀವು ಅರಸರುಗಳು ನಿಮ್ಮಲ್ಲೇ ಆರಿಸ್ಕೊಂಡು ಅವರೊಂದು ಧರ್ಮಶಾಸ್ತ್ರ ಬರೆದು ನಿಮ್ಮ ಕೈಲಿ ಇಟ್ಕೊಳ್ಬೇಕು. ಯಾಕೆ? ನಿಮ್ಮನ್ನು ವಾಪಸ್ ಐಗಿಪ್ಟ್ಗೆ ಕರ್ಕೊಂಡು ಹೋಗ್ಬಾರದು. ನೋಡಿ, ನಿಮ್ಮನ್ನು ವಾಪಸ್ ಐಗಿಪ್ಟ್ಗೆ ಕರ್ಕೊಂಡು, ಹಾಗಾದ್ರೆ ಏನು, ನೀವು ಇರೋದು ಇಸ್ರೇಲಲ್ಲಿ, ಆದ್ರೆ ನಿಮ್ ಸೇವೆ ಹೆಂಗಿರ್ಬೋದು, ಅದೇ ತರ ಪಾಪ ಅಂತ ಹೇಳಿದ್ರಲ್ಲ 400 ವರ್ಷ, ಆ ತರ ವಾಪಸ್ ನೀವು ಹೋಗ್ಬಾರದು. ಆ ತರ ನೀವು ವಾಪಸ್ ಹೋಗ್ಬಿಟ್ರೆ ದೇವ್ರಿಗೆ ಏನ್ ಮಾಡಕ್ಕಾಗಲ್ಲ, ನಿಮಗ್ ಕೊಡೋ ಆಶೀರ್ವಾದ ಕೊಡೋಕ್ಕೂ ಆಗಲ್ಲ, ಮತ್ತು ನಿಮ್ಗೆ ಆಶೀರ್ವಾದ ಬಂದಿಲ್ಲ ಅಂದ್ರೆ ನಿಮ್ ಮುಖಾಂತರ ಭೂಮಿ ಕೊಡ್ಬೇಕಾದ್ರೆ ಆಶೀರ್ವಾದನು ದೇವರಿಗೆ ಕೊಡೋಕೆ ಅದೊಂದು ಚಾನೆಲ್. ಅದು ಯಾವ ತರ, ಒಂದು ಬ್ಯಾಂಕ್ಗೆ ಹೋಗಿ ಹಣ ಬಂದ್ಬಿಡ್ತದೆ, ಅವ್ರ ಬ್ಯಾಂಕ್ ಅವ್ರ ಒಂದು ಸಿಸ್ಟಮ್ ಇಕ್ಕಿದ್ದಾರೆ, ಏನು, ನೀವು ಚೆಕ್ ಬರಿಬೇಕು, ಹಣ ನಮ್ದೇ, ಬಟ್ ಬ್ಯಾಂಕಲ್ಲಿ ಹಾಕಿದ್ಮೇಲೆ ನಾನು ಹಣ ಕೊಡಿ ಅಂತ ಕೇಳಿದ್ರೆ ಕೊಟ್ಬಿಡ್ತಾರೆ ಅವರು? ಕೊಡಲ್ಲ. ಅವ್ರು ಹೇಳ್ತಾರೆ, ನೋಡಪ್ಪ ಬ್ಯಾಂಕಲ್ಲಿ ಒಂದು ಸಿಸ್ಟಮ್ ಇದೆ, ನಾವು ಚೆಕ್ ಇಲ್ಲ ವಿಡ್ರಾಲ್ ಸ್ಲಿಪ್ ಇಕ್ಕಿದೀವಿ, ನೀವು ಹೋಗಿ ಅದ್ರ ಫಿಲ್ ಮಾಡಿ ಸೈನ್ ಮಾಡಿ, ಇಲ್ಲಿ ನೋಡಿ ನಮ್ಮ ಹಣ ತಗೊಳ್ಬೇಕು, ನಾವು ಹೋಗಿ ಅಲ್ಲಿ ಸಿಗ್ನೇಚರ್ ಸರಿ ಆಗ್ಲಿ ಅಂದ್ರೆ ನಮ್ಗೆ ಕೊಡಲ್ಲ ಅವರು. ನೋಡಪ್ಪ, ನೀನ್ ಫಸ್ಟ್ ಹಾಕಿರೋ ಸಿಗ್ನೇಚರು ಇವಾಗ ಹಾಕಿರೋ ಹಸ್ತಾಕ್ಷರ ಸರಿ ಇಲ್ಲ, ನಾವು ನಿಮ್ ಹಣ ಕೊಡಕ್ ಆಗಲ್ಲ ಅಂತ. ನೋಡಿ, ಇಲ್ಲ ನನ್ನ ಹಣ ಕೊಡೋಕಿಲ್ಲ, ಹೊಡೆದಾಕ್ಬಿಡ್ತೀನಿ ಅಂತ ಹೇಳಕ್ಕಾಗತ್ತ? ಈಗ ಆಗಲ್ಲ. ನಮ್ಮನ್ನ ಎತ್ಕೊಂಡೋಗಿ ಜೈಲಲ್ಲಿ ಆಗ್ಬಿಡ್ತಾರೆ. ಸೊ ನೋಡಿದ್ರೆ ಒಂದು ಸಿಸ್ಟಮ್, ಒಂದು ಬ್ಯಾಂಕ್ ಒಳಗೆ ಒಂದು ಕಾಸು ಹೋಗ್ಬಿಟ್ರೆ ನಮ್ದೇ ಹಣ, ಬಟ್ ನಾವೇ ತಗೊಳ್ಬೇಕಾದ್ರೆ ಬ್ಯಾಂಕ್ ಅವ್ರು ಹೇಳ್ತಾರೆ, ಇದು ನಮ್ದು ಕಾನೂನು, ಈ ಲೈನಲ್ಲೇ ನೀವು ಬಂದ್ರೆ ಕೊಡ್ತೀವಿ, ಇಲ್ಲಾಂದ್ರೆ ನೀವು ಹೋಗಿ ಕೇಸ್ ಕೊಡಿ, ಏನ್ ಬೇಕಾದ್ರೂ ಮಾಡಿ ಅಂತ. ಸೊ ಬ್ಯಾಂಕ್ ಮಾತಿಗೆ ಇಷ್ಟು ಪವರ್ ಇರುವಾಗ ದೇವ್ರು ಹೇಳಿರೋ ಮಾತುಗಳು. ಸೊ ದೇವ್ರು ಅದೇ ತರನೇ, ಅಬ್ರಾಹ್ಮು, ನೀನ್ ನನ್ನ ಮಾತು ಕೇಳಿ ನಡಿಬೇಕು, ನಿನಗೆ ನನ್ನ ಆಶೀರ್ವಾದ ಕೊಡಬೇಕು, ನಿನ್ ಜನ ನನ್ನ ಮಾತು ಕೇಳಿ ನಡಿಬೇಕು, ಅವ್ರಿಗೆ ನನ್ನ ಆಶೀರ್ವಾದ ಕೊಡಬೇಕು. ಯಾಕೆ? ಈ ಆಶೀರ್ವಾದ ತಗೊಂಡು ನೀವೇನ್ ಮಾಡ್ಬೇಕು, ಅವ್ರಿಗೆ ಹಂಚ್ಕೊಡ್ಬೇಕು. ಆಗ ಸೈತಾಗಿ ಚೆನ್ನಾಗಿ ಗೊತ್ತಾಗ್ಬಿಡ್ತು, ಇವ್ರಿಗೆ ಸಿಕ್ಕಿಲ್ಲ, ಇವ್ರೇನ್ ಹಂಚ್ಕೊಡೋದು? ಅದಕ್ಕೆ ಮಾತುಗಳು ಕ್ಲೀನ್ ಆಗಿ ನಮ್ಮ ಮೋಶೆ ಬರೆದ್ಬಿಟ್ರೆ ಏನಂತ ನೋಡಿ, ನೀವ್ ಯಾರು ವಾಪಸ್ ಹೋಗ್ಬಾರ್ದು, ಎಲ್ಲಿಗೆ? ಐಗುಪ್ತಿಗೆ ವಾಪಸ್ಸು ಹೋಗ್ಬಾರ್ದು. ಅದಕ್ಕೆ ನಿಮ್ಮ ಅರಸರುಗಳು ಏನ್ ಮಾಡ್ಬೇಕು, ಧರ್ಮಶಾಸ್ತ್ರ ಬರೆದಿಟ್ಕೊಂಡು ಫಸ್ಟ್ ಅವರು ಧರ್ಮಶಾಸ್ತ್ರ ನಡಿಬೇಕು, ಆಮೇಲೆ ಯಾಜಕರು ಇವರಿಬ್ರು ಸೇರ್ಕೊಂಡು ಏನ್ ಮಾಡ್ಬೇಕು, ದೇಶವನ್ನು ದೇವರಿಗೆ ವಿಧೇಯರಾಗಿ ನಡೆಸ್ಬೇಕು. ಬಟ್ ನಾವು ನೋಡಿದ್ವಿ ಫಸ್ಟ್ ಕ್ಲಾಸಲ್ಲೇ ನಡೆದಿಲ್ಲ ಅವರು. ಆಮೇಲೆ ದೇವ್ರ ಸಿಸ್ಟಮ್ ಬೇರೆ ಮಾಡಿದ್ರು, ಆವಾಗ್ಲೂ ನಡೆದಿಲ್ಲ ಇವರು. ಸೊ ಕಾರಣ ಅಷ್ಟು ಗಲಿಬಿಲಿ ಏನಕ್ಕೆ ಆಗ್ತಾ ಇತ್ತು. ಸೊ ನೋಡಿ, ಈಗ ಏನಾಯ್ತು, ದೇವರು ಸಮೂಲ್ ಮುಖಾಂತರ ಇಲ್ಲ ನಮ್ಮ ಮೋಶೆ ಮುಖಾಂತರ ಹೇಳಿರೇನು, ನೀವು ತಲೆ ಹಾಕ್ತೀರಾ, ಧರ್ಮಶಾಸ್ತ್ರ ಇರೋದು, ನೀವು ಬಾಲ ಆಗಲ್ಲ. ನೀವು ಯಾರಾಗ್ಬೇಕು, ನೀವು ದೇವ್ರ ಮಾತು ಕೇಳಿ ನಡೆದ್ರೆ ನೀವು ತಲೆ ಹಾಕ್ತೀರಾ. ಹಾಗಾದ್ರೆ ಏನರ್ಥ? ನೀವೆಲ್ಲರಿಗಿಂತ ಮೇಲೆ ಬರ್ತೀರಾ, ನೀವು ಕೆಳಗೆ. ಅರ್ಥ, ನೀವು ತಲೆಯಲ್ಲಿ ಕಣ್ಣು ಇದೆಲ್ಲ ಇರೋದೇನು ಇಲ್ಲಿ, ಸೊ ಕಂಟ್ರೋಲ್ ಮಾಡೋದೆಲ್ಲ ತಲೆ. ಸೊ ಆ ತರ ನೀವು ಈ ಲೋಕದಲ್ಲಿ ತಲೆ ಹಾಕ್ತೀರಾ, ನೀವು ಇನ್ನೊಬ್ಬರಿಗೆ ಗುಲಾಮು ಆಗಲ್ಲ ಅಂತ. ಸೊ ಈ ತರ ದಾವೀದು ಒಳ್ಳೆ ಅರಸಾಗೋಗ ಏನಾಯ್ತು, ದಾವೀದು ಹೇಳ್ತಿದ್ದಾರೆ ದೇವ್ರ ಹತ್ರ, ದೇವ್ರೆ ನೀನು ನನ್ನನ್ನು ಈ ಭೂಮಿಯಲ್ಲಿ ಎಲ್ಲ ಅರಸರಕ್ಕಿಂತ ಮೇಲೆ ಇಕ್ಕಿದ್ದೀರಾ, ನನ್ನನ್ನು ಗೊತ್ತಿಲ್ಲದ್ರು ನನ್ನನ್ನು ಸೇವೆ ಮಾಡ್ತಿದಾರಂತ. ಓಕೆ, ಸೊ ನಮ್ಗೆ ಇದು ಒಂದು ಸಮುವೇಲಲ್ಲಿ ಇವ್ರದ್ದು ಸ್ಟೋರಿ ಇದೆ, ದಾವೀದ್ ಹೆಂಗ ಅರಸನಾಗ್ತಾರಂತಲ್ಲ. ಕೊನೆಯಲ್ಲಿ ಅವರು ಹಿಸ್ಟ್ರಿ ಎಲ್ಲ ಬರೋದು 2ನೇ ಸಮುವೇಲಲ್ಲಿ 5ರಿಂದ 8 ತನಕ ನೀವು ಓದುವಾಗ ಈ ಮಾತೆಲ್ಲ, ನಾನಿಷ್ಟು ಆಶೀರ್ವಾದ ಹೊಂದಿದ್ದೀನಿ, ನಾನು ಏನೇನ್ ಮಾಡಿದೆ ಅಂತೆಲ್ಲ 2 ಸಮುವೇಲ 5ರಿಂದ, ಫಸ್ಟ್ ಸಮುವೇಲ್ ಫುಲ್ ಅವ್ರು ಅರಸನಾಗೋದು, ಸೌಲ್ ಅರಸನಾಗಿದ್ದಾರೆ, ಆಮೇಲೆ ಅವ್ರು ತೀರೋಗ್ಬಿಡ್ತಾರೆ. 2 ಸಮುವೇಲಲ್ಲಿ ಇವ್ರ ಸ್ಟೋರಿ ಬರ್ತದೆ, 5ರಿಂದ 8 ತನಕ ದಾವೀದ್ ಬಗ್ಗೆ ಇದೆ.
ಓಕೆ, ಸೊ ನೀವು ಅಲ್ಲಿ ಓದುವಾಗ ನಿಮ್ಗೆ ಇದೆಲ್ಲ ಗೊತ್ತಾಗ್ತದೆ. ಕೊನೆಗೆ ಏನಾಯ್ತು, ಒಳ್ಳೆ ರಾಜ್ಯ ಆಯ್ತು, ಸಾಲೋಮನ್ ಮಗ ಹುಟ್ಟಿದಾನೆ, ಸಾಲೋಮನ್ ಒಳ್ಳೆ ತರ ನಡೆಸಿದ್ರು. ಬಟ್ ಸಾಲೋಮನ್ ತಪ್ಪು ಮಾಡುವಾಗ ದೇವ್ರು ಹೇಳಿದ್ರು, ನಾನು ನಿನ್ನ ಕೈಯಿಂದ ರಾಜ್ಯ ತೆಗೆದು ಬಿಡ್ತೇನೆ, ನಿನ್ನ ಮಗನಿಗೆ ನಾನು ಕೊಡಲ್ಲ ಅಂತ ದೇವ್ರು ಹೇಳ್ಬಿಟ್ರು. ಒಂದೇ ಗೋತ್ರ ಸಿಗ್ಬೇಕಂತ. ಸೊ ಇದು ಒಂದು ಅರಸ 11ರಲ್ಲಿರೋದು. ಈಗ ಒಂದು ಅರಸ 12ರಲ್ಲಿ ಏನಾಯ್ತು, ಇವರಿಬ್ಬರಲ್ಲಿ ಜಗಳ ಸ್ಟಾರ್ಟ್ ಆಯ್ತು. ಹಾಗಾದ್ರೆ ರಹೋಬಾನು ಮತ್ತು ಯರೋಬಾಮು 10 ಗೋತ್ರಕ್ಕೆ ಅರಸನಾಗಬೇಕು, ಇನ್ನು ಆಗ್ಬೇಕು. ಇಸ್ರೇಲ್ ಸಾಲಮೋನ್ ಮಗ ರಹೋಬಾಮ. ಸೊ ರಹೋಬಾಮ್ ಆಕ್ಚುಲಿ ಅರಸನಾಗಿ 12 ಗೋತ್ರಕ್ಕೆ ಅರಸನಾಗಿರ್ಬೇಕು. ಬಟ್ ಏನಂತ ಹೇಳಿದ್ರು, ಅವರು ಸುಂಕ ಸ್ವಲ್ಪ ಜಾಸ್ತಿ ತಗೊಳ್ತಾ ಇದ್ರು. കാരണം ತುಂಬಾ ಒಳ್ಳೆ ಡೆವಲಪ್ಮೆಂಟ್ ಮಾಡುವ ಸುಂಕ ಬರಲೇಬೇಕು. ಆಗ ಜನರ ಹತ್ರ ಜನ ಬಂದು ಅರಸನ ಹತ್ರ ಹೇಳಿದ್ರು, ನೋಡಿ ಇಷ್ಟು ಸುಂಕ ಬೇಡ, ಸ್ವಲ್ಪ ಕಡಿಮೆ ಮಾಡಿ ಅಂತ, ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂತ. ಆಗ ಸಾಲೋಮನ್ ಏನಂತ ಹೇಳಿದ್ರು, ರೆಹೋಬಾಮ್ ಏನಂತ ಹೇಳಿದ್ರು, ನನ್ನ ಅಪ್ಪ ನಿಮ್ಗೆ ಎಷ್ಟು ಮಾಡಿದ್ರು ನೋಡಿ, ಅದು ನಿಮ್ಗೆ ಏನಿಲ್ಲ, ನನ್ನ ಬೆರಳು ಚಿಕ್ಕ ಬೆರಳಾಗಿರ್ತದೆ ಅಂತದ್ದು. ನನ್ನ ಬೆರಳು ಚಿಕ್ಕದೇನು, ನಮ್ಮ ಅಪ್ಪ ಮಾಡಿರೋದು ಈ ಚಿಕ್ಕ ಬೆರಳು ಸಮ, ಹಾಗಾದ್ರೆ ನಾನು ಇನ್ನೂ ದೊಡ್ಡ ಬೆರಳ್ದು ಮಾಡಕ್ಕಿದ್ದೀನಿ ಅಂತ ಹೇಳಿ ಜನರಿಗೆ ಏನಾಯ್ತು, ಕೋಪ ಬಂದ್ಬಿಡ್ತು. 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಅದು. ಕೋಪ ಬಂದು ಏನಾಯ್ತು, ಜಗಳಗಳಾಯ್ತು. 2 ಗೋತ್ರ ಈ ಕಡೆ ಆಯ್ತು, 10 ಗೋತ್ರ ಆ ಕಡೆ ಆಯ್ತು. ಓಕೆ, ಇದು ನಮ್ ಡಿವಿಷನ್ ಆಯ್ತು. ಈಗ ಒಂದು ಉತ್ತರ ಇಸ್ರೇಲ್ ಆಯ್ತು, ಒಂದು ದಕ್ಷಿಣ ಇಸ್ರೇಲ್ ಆಯ್ತು. ಉತ್ತರ ಇಸ್ರೇಲ್ಗೆ ಸಮರಿಯ ಪಟ್ಟಣ ತಲೆನಗರವಾಗಿತ್ತು, ಇದು ಯೆರೂಸಲೇಮ್ ಆಗಿತ್ತು 2 ಗೋತ್ರದಲ್ಲಿ. ಈಗ 10 ಗೋತ್ರದಲ್ಲಿ ಹೋಗಿದ್ಮೇಲೆ ಯರೋಬಾಮ್ ಅರಸನಾಗ್ಬಿಟ್ಟ ನೋಡಿ. ಈ ಯರೋಬಾಮ್ಗೆ ಒಂದು ಚಿಂತೆ ಬಂತು ನೋಡಿ. ಅದೇನಂತ, 21 ಅರಸ 12:22. ಆಗ ದೇವರ ಮನುಷ್ಯನಾದ ಶೆಮಾಯನಿಗೆ, ನೀನು ಹೋಗಿ ಸೊಲೊಮೋನನ ಮಗನು ಯೆಹೂದದ ಅರಸನು ಆದ ರೆಹಬ್ಬಾಮನಿಗೂ ಯೆಹೂದದ ಬೆನ್ಯಾಮೀನ್ ಕುಲದವರಿಗೂ ಉಳಿದ ಜನರಿಗೂ ಯೆಹೋವನ ಮಾತನ್ನು ಕೇಳಿರಿ. ನೀವು ನಿಮ್ಮ ಸಹೋದರರಾದ ಇಸ್ರಾಯೇಲರೊಡನೆ ಯುದ್ಧ ಮಾಡುವುದಕ್ಕೆ ಹೋಗಬಾರದು. ಸೊ ಈ ಡಿವಿಷನ್ ಏನಾಯ್ತು, ಈ 2 ಗೋತ್ರದವ್ರು ಸೇರ್ಕೊಂಡು ಈ 10 ಗೋತ್ರ ನಮ್ ಕಡೆ ಸೇರ್ಬೇಕಂತ. ಈ 10 ಗೋತ್ರದವ್ರು ಈ 2 ಗೋತ್ರ ಏನಾಗ್ಬೇಕು, ನಮ್ಮ ಅರಸನ ಕೆಳಗೆ ಬರ್ಬೇಕಂತ ಇಬ್ರು ಏನ್ ಮಾಡಿದ್ರಂತೆ, ಯುದ್ಧ ಸ್ಟಾರ್ಟ್ ಮಾಡ್ಬಿಟ್ರು ನೋಡಿ. ಒಂದೇ ಅಪ್ಪ ಮಕ್ಕಳು, ಸಹೋದರಗಳು, ಈಗ ಏನಾಯ್ತು, ಯುದ್ಧ. ಒಬ್ಬೊಬ್ರು ಸಾಯಿಸ್ತಿದ್ದಾರೆ ಈಗ. ಸೊ 10 ಗೋತ್ರಕ್ಕೆ ನಾವು ಪ್ರಮುಖರಾಗ್ಬೇಕು, ಈ ಇಬ್ರಿಗೆ ನಾವ್ ಆಗ್ಬೇಕಂತ. ಆಗ ದೇವರು ಪ್ರವಾದಿನ ಕಳಿಸಿ, ಬೇಡ ಯುದ್ಧ ಮಾಡೋಕ್ ಬೇಡ ಅಂತ ಹೇಳಿ, ಇದು ನಾನೇ ಮಾಡಿರೋದು, ನೀವು 2 ಗೋತ್ರವಾಗಿ ಏನಾಗಿ 2 ದೇಶವಾಗಿ ನೀವು ಇದ್ದು ಬಿಡಿ, ಬಟ್ ಜಗಳ ಮಾಡಬೇಡಿ ಅಂತ ಹೇಳಿದ್ರು. ಆಗ ಯರೋಬಾಮ್ಗೆ ಒಂದು ಬುದ್ಧಿ ಬಂತು ನೋಡಿ. ಅವನೇನ್ ಮಾಡ್ದ ನೋಡಿ, 28 ಇಲ್ಲ 25ರಿಂದ ಓದೋದು ಓಕೆ, ಇಲ್ಲ ಬೇಡ 24ರಿಂದ ಓದಿbude. 24ರಿಂದ ಓದ. ಉಳಿದ ಜನರಿಗೂ ಯೆಹೋವನ ಮಾತನ್ನು ಕೇಳಿರಿ. ನೀವು ನಿಮ್ಮ ಸಹೋದರರಾದ ಇಸ್ರಾಯೇಲರೊಡನೆ ಯುದ್ಧ ಮಾಡುವುದಕ್ಕೆ ಹೋಗಬಾರದು, ಎಲ್ಲರೂ ಹಿಂದಿರುಗಿ ಹೋಗಿರಿ. ಈ ಕಾರ್ಯವು ಯೆಹೋವನಿಂದಾಗಿದೆ ಎಂದು ಹೇಳಬೇಕೆ ಎಂಬ ದೈವೋತ್ತರ ಉಂಟಾಗಲು ಅವರು ಯೆಹೋವನ ಮಾತನ್ನು ಕೇಳಿ ಹಿಂದಿರುಗಿ ಹೋದರು. ಓಕೆ, ಅವಾಗ ಸಪ್ರೇಟ್ ಆಯ್ತು. ಆದ್ರೆ ನೀವು ಮುಂದೆ ಓದ್ ನೋಡಿ, ಅರಸರ ಬುಕ್ಗಳು, ದಿನವೃತ್ತಾಂತ ಬುಕ್ಗಳು ನೋಡಿ, ಈ ಯುದ್ಧ ನಡೀತಾನೆ ಇತ್ತು. ಎಷ್ಟು ಕಾಲ ಅಂದ್ರೆ ನಾವು ಓದ್ತೀವಿ ಈಗ, ಅಷ್ಟು ಕಾಲ ತನಕ ಏನಾಯ್ತು, ಇಬ್ಬರದಲ್ಲಿ ಮಧ್ಯದಲ್ಲಿ ಯುದ್ಧಗಳು ನಡೀತಾ ಇತ್ತು. ಆವಾಗ ಹಿಂತಿರುಗಿದ್ರು. ಬಟ್ ಆಮೇಲೆ ಮುಂದೆ ಮುಂದೆ ಏನಾಯ್ತು, ಇಬ್ರು ಜಗಳ ಮಾಡ್ತಾನೆ ಇದ್ರು. ಯಾಕೆ ಈ ಜಗಳ ಆಯ್ತು ನೋಡಿ. ನೆಕ್ಸ್ಟ್ ಅರಸ ಏನ್ ಮಾಡ್ತಾರೆ, ಯಾರೊಬ್ಬಾಮನು ಎಫ್ರಾಯಿಮ್ ಬೆಟ್ಟದ ಸೀಮೆಯಲ್ಲಿನ ಶೆಕೆಮ್ ಪಟ್ಟಣವನ್ನು ಭದ್ರಪಡಿಸಿ ಅಲ್ಲಿ ವಾಸಿಸಿದನು. ಅಲ್ಲಿಂದ ಪೆನೋವೇಲಿಗೆ ಹೋಗಿ ಅದನ್ನು ಭದ್ರಪಡಿಸಿದನು. ಅವನು ತನ್ನ ಮನಸ್ಸಿನಲ್ಲಿ ರಾಜ್ಯವು ತಿರುಗಿ ದಾವಿದನ ಕುಟುಂಬದವರಿಗೆ ಆಗುವುದೇ. ಆಗ ಮನಸ್ಸಲ್ಲಿ ಕೆಟ್ಟ ಆಲೋಚನೆ ಬಂತು. ಏನಂತ ನೋಡಿ, ನನಗ್ ಬಂದಿರೋ 10 ಗೋತ್ರ ಇವರು ವಾಪಸ್ ಸೇರ್ಬಿಡ್ತಾರೆ. ಹಂಗಾದ್ರೆ ಮಕ್ಕಳಿಗೆ ಸೇರೋ ಇಷ್ಟ ಇದ್ರು ಅರಸರುಗಳಿಗೆ ಇಷ್ಟ ಇಲ್ಲ, ಆಯ್ತಾ. ಕ್ರೈಸ್ತರಿಗೆ ಇನ್ನೊಂದು ಕ್ರೈಸ್ತ ಜೊತೆ ಪ್ರೀತಿ ಮಾಡ್ಬೇಕಂತ ಇಷ್ಟ ಇದ್ರು ಅವ್ರವ್ರ ಪಾಸ್ಟರ್ಗಳಿಗೆ ಇಷ್ಟ ಇರಲ್ಲ. ಇದು ನಡೀತಾ ಇದೆ ನೋಡಿ. ನಮ್ದು ಯಾರು ಸ್ವಂತ ಇಲ್ಲ ಈ ಭೂಮಿಯಲ್ಲಿ. ನಾನೇ ದೇವರಿಗೆ ಸ್ವಂತ, ಮತ್ತು ನನಗೆ ಯಾರು ಸ್ವಂತ ಇಲ್ಲ ಅಧಿಕಾರ ಮಾಡಕ್ಕೆ. ನೀನು ನನ್ನವನು, ನನ್ನ ಸಭೆ ಬಿಟ್ಟು ಎಲ್ಲೂ ಹೋಗ್ಬಾರ್ದು,
ನನ್ನ ಮಾತು ಕೇಳ್ಕೊಂಡು ನನ್ನ ಹತ್ರ ಇರ್ಬೇಕಂತ ಹೇಳೋ ಅಧಿಕಾರ ಯಾರಿಗೂ ದೇವ್ರು ಕೊಟ್ಟೇ ಇಲ್ಲ. ಬೈಬಲ್ ಕ್ಲೀನಾಗಿ ಒಂದು ಮಾತೇನು ಕ್ಲೀನ್ ಇದು. ಯಶ್ವ ಪೇತ್ರನ ಹತ್ರ ಕೇಳಿದ್ರು, ಪೇತ್ರು ನನ್ನ ಕುರಿಯನ್ನು ಮೇಯಿಸ್ತೀಯ, ನಿನ್ ಕುರಿ ಮೇಯಿಸ್ತೀಯ ಅಂತ ಕೇಳಲಿಲ್ಲ. ಆಯ್ತಾ? ಇದೇ ಪೇತೃ ಪುಸ್ತಕ ಬರೆಯುವಾಗ ನಾವೆಲ್ಲ ಕುರುಬರೇ, ಆದರೆ ಪ್ರಧಾನ ಕುರುಬ ಅವರು. ಹಾಗಾದ್ರೆ ಕುರಿ ಯಾರ್ದು? ಪ್ರಧಾನ ಕುರುಬ. ಇಲ್ಲಿ ನಮ್ಗೆ ಕುರಿ ಸ್ವಂತ ಅಂತ ಹೇಳೋ ಅಧಿಕಾರ ಗೊತ್ತಿಲ್ಲ. ನಾವು ಮೇಯಿಸ್ಬೇಕು ಅವರನ್ನು. ದೇವ್ರು ನಮ್ಮ ಕೈಗೆ ಕಳಿಸಿದ್ರ 5 ಆಗ್ಲಿ 100 ಆಗ್ಲಿ ಇಲ್ಲ 1,00,000 ಜನ ಆಗ್ಲಿ ನಮ್ಮ ಸಭೆಗೆ ದೇವ್ರು ಕಳಿಸಿದ್ರ ನನ್ನ ಕೆಲಸ ಏನು? ಅವ್ರಿಗೆ ನಾವು ಮೇವಾಗ್ಬೇಕು. ಇದು ನಮ್ಮ ಜವಾಬ್ದಾರಿ. ಬಂದಿರೋರಿಗೆ ನಾವು ಊಟ ಹಾಕ್ಬೇಕು. ಅದು ಯಾವ್ಯಾವ ಮಂದಿ ಅಂತ ನಮ್ಗೇನಾಗಲ್ಲ, ಯಾವ್ಯಾವ ಹಿಂಡಂತ ನಮ್ಗೇನಾಗಲ್ಲ. ಒಂದು ಹಿಂಡಲ್ಲಿ ಸ್ವಲ್ಪ ಜನ ಇರ್ತಾರೆ, ಇನ್ನೊಂದು ಹಿಂಡಿಗೆ ಜಾಸ್ತಿ ಜನ ಕೊಟ್ಟಿರ್ತಾರೆ. ಬಟ್ ನಾವು ಯಾವ ಹಿಂಡಲ್ ಇದ್ರು ನಾವು ಏನಂತ ತಿಳ್ಕೊಳ್ಬೇಕು, ನಾವು ದೇವ್ರ ಜನ. ನಾವು ಈ ಹಿಂಡಲ್ ಇರೋದೇನಕ್ಕೆ? ಈ ಹಿಂಡಿನ ನನಗೇನು ಉಪದೇಶ ಸಿಕ್ತೆ ಅಂತ ಕಲಿಯೋಕೆ ನಾವಿಲ್ಲಿರೋದು. ಮತ್ತು ಯಾರನ್ನೂ ಸ್ವಂತ ಅಂತ ಹೇಳೋ ಅಧಿಕಾರ ಇಲ್ಲ. ನೋಡಿ, ಯೆರೋಬಾಮ್ಗೆ ತಪ್ಪು ಬಂತ. ಯಾವ ತಪ್ಪು ಯೆರೋಬಾಮ್ ಅಲ್ಲಿ ಮಾಡ್ತಾ ಇದ್ರು ನೋಡಿ, ಇವಾಗ ನಮ್ಮ ಕ್ರೈಸ್ತರು ಮಾಡ್ತಾ ಇದಾರೆ. ಇಲ್ಲ ಅಂತ ಹೇಳಕ್ ಆಗಲ್ಲ. ನೀವು ನನ್ನ ಮಾತು ಕೇಳ್ಬಿಟ್ಟು ನನ್ನ ಮೇಲೆ ಒಂದ್ ಮೇಲೆ ಕೋಪ ಬರೋದು. ನನಗೆ ಯಾವ ಪಾಸ್ಟ್ ಮೇಲಾಗ್ಲಿ ಯಾವ ಏನ್ ಹೇಳೋದು, ಕೋಪ ದ್ವೇಷ ಏನೂ ಇಲ್ಲ. ಬಟ್ ಬೈಬಲ್ ಹೇಳೋ ವಿಷಯ ಓಪನ್ ಆಗಿ ಹೇಳ್ತೀವಿ. ಅದು ಯಾರು ತಪ್ಪು ಮಾಡಿದ್ರು ತಪ್ಪು ಅಷ್ಟೇ. ಮತ್ತು ನಾವೇನು ಜಗಳ ಮಾಡಕ್ ಹೋಗಕ್ಕಾಗಲ್ಲ ಅವ್ರ ಹತ್ರ. ನಾವು ಹೇಳೋದೇನು, ಬೈಬಲಲ್ಲಿ ಹೇಳಿರೋದು ದೇವ್ರ ಜನ ಯಾವಾಗ್ಲೂ ದೇವ್ರ ಜನನೇ. ಈಗ ಏನ್ ಬಂತು, ದೇವ್ರ ಜನ ವಾಪಸ್ ಹೋಗ್ಬಿಡ್ತಾರೆ. ಯಾಕೆ? ಯೆರೂಸಲೇಮಲ್ಲಿ ಮೋಶೆ ಹೇಳಿರೋ ಪ್ರಕಾರ ಒಂದು 3 ಹಬ್ಬ ಬರ್ತದೆ. ಈ 3 ಹಬ್ಬಕ್ಕೆ ಏನಾಗ್ಬೇಕು? ಎಲ್ಲ ಗಂಡಸರು ಸೇರ್ಲೆ 3 ಹಬ್ಬಕ್ಕೆ. ಒಂದು ಪಸ್ಕ, ಈ ಹಬ್ಬಕ್ಕೆಲ್ಲರೂ ಸೇರ್ಲೇಬೇಕು. ಇನ್ನೊಂದು ಈ ಪ್ರಾಯಶ್ಚಿತ್ತ ದಿನ, ಪಾಪ ಪರಿಹಾರ ಮಾಡೋ ದಿವಸ. ಆಮೇಲೆ ಒಂದು ಪೆಂಟೆಕೋಸ್ ದಿವಸ. ಈ 3 ಹಬ್ಬಕ್ಕೆ ಏನಾಗ್ಬೇಕು? ಗಂಡಸರು ಕನಿಷ್ಠ ಏನಾಗ್ಬೇಕು? ಎಲ್ಲ ಮನೆಯಿಂದ ಸೇರ್ಲೇಬೇಕು. ಹಾಗಾದ್ರೆ ಇವ್ರು 2 ರಾಜ್ಯವಾಗಿ ಇದ್ದಿದ್ರು ಖಂಡಿತ ಒಂದು ಜನವಾಗಿದ್ದಿರ್ತಾರೆ. 2 ರಾಜ್ಯವಾಗಿದ್ದಿರ್ತಾರೆ. ಒಂದ್ ಕಡೆ 10 ಗೋತ್ರ, ಇನ್ನೊಂದ್ ಕಡೆ 2 ಗೋತ್ರ. ಕಾರಣ ಮಾಡಿರೋದು ಯಾರು? ದೇವ್ರೆ. ಸೊ ದೇವ್ರ ಚಿತ್ತ ಏನು? ನೀವು 10 ಆಗಿರಿ. ದೇವ್ರ ಚಿತ್ತ ಏನು? ನೀವು 2 ಆಗಿರಿ. ಸೊ ನೀವು ಈ ಹಿಂಡಲಿರಿ, ನೀವು ಈ ಹಿಂಡಲಿರಿ. ನಿಮ್ಗೆ 2 ಗೋತ್ರ ಹಿಂಡು, ನಿಮ್ಗೆ 10 ಗೋತ್ರದ ಹಿಂಡು. 10 ಗೋತ್ರದ ಜನ ಜಾಸ್ತಿ ಇರ್ತಾರೆ, 2 ಹಿಂಡಲ್ಲಿ ಕಡಿಮೆ ಇರ್ತದೆ. ಇನ್ನು ಅದ್ರದ್ದು ಇವ್ರು ಬೇರೆ ಬೇರೆ ಮಾಡ್ತಾರೆ. ಬಟ್ ನೀವೆಲ್ಲ ಜನ ಯಾರದು? ಯೆಹೋವನೇ. ಸೊ ಅದಕ್ಕೆ ಅರಸರು ಏನ್ ಮಾಡ್ಬೇಕು? ನೀವು 2 ನಡೆಸಿರಿ ಅರಸರು, ನೀವು 10 ನಡೆಸಿ ಅರಸನ ಅಂತ ದೇವ್ರು ಹೇಳಿರೋದು. ಬಟ್ ಯೆರೋಬಾಮ್ಗೆ ಮನ್ಸಲ್ಲಿ ಏನ್ ಬಂತು? ಒಂದು ಕುಯುಕ್ತಿ ಬಂತು, ಒಂದು ಕಳ್ತನ ಬಂತು. ಏನು? ಹೆಂಗಾದ್ರೂ ಏನ್ ಮಾಡೋಣ ಈ ಜನರನ್ನು ಸುಳ್ಳು ಹೇಳಿ. ಅದು ಸುಳ್ಳು ಎಲ್ಲಿದ್ದು ಹೇಳ್ಬೇಕು? ಬೈಬಲ್ನೇ ಹೇಳ್ಬೇಕು, ಬೈಬಲಲ್ಲೇ ಹೇಳ್ಬೇಕು. ಆಯ್ತಾ? ಸೊ ನನ್ನನ್ನು ಕ್ಷಮಿಸ್ಬೇಕು. ಲಾಸ್ಟ್ ಟೈಮ್ ನಾನು ಆ ಒಂದು ಸ್ಪೀಡಲ್ಲಿ ಒಂದು ಬಸವ ಕಾರ್ಮೇಲ್ ಅಂತ ಹೇಳ್ಬಿಟ್ಟೆ. ಆಕ್ಚುಲಿ ಕಾರ್ಮೇಲ್ ಅಲ್ಲ, ಬೆತ್ತೇಲು. ಓಕೆ, ಓದಿ. ಈಗ ಜನರು ಯೆರೂಸಲೇಮಿನಲ್ಲಿರುವ ಯೆಹೋವನ ಆಲಯಕ್ಕೆ ಯಜ್ಞಾರ್ಪಣೆಗಾಗಿ ಹೋಗುವುದಾದರೆ ಅವರ ಮನಸ್ಸು ಅವರ ಒಡೆಯನು ದೇವ್ರ ಹೆಸರಲ್ಲಿ ತಿರ್ಗಾ ಒಂದಾಗ್ಬಿಡ್ತಾರೆ, ಅದಾಗಬಾರದು. ದೇವ್ರ ಹೆಸರಲ್ಲಿ ತಿರ್ಗಾ ಒಂದಾಗ್ಬಿಡ್ತಾರೆ, ಅದಾಗಬಾರದು. ಅದಕ್ಕೆ 28 ಬಹಳವಾಗಿ ಆಲೋಚಿಸಿ ಕಡೆಯಲ್ಲಿ ಬಂಗಾರದ 2 ಬಸವ ಮೂರ್ತಿಗಳನ್ನು ಮಾಡಿಸಿ ಇಸ್ರಾಯೇಲರಿಗೆ ನೀವು ಜಾತ್ರೆಗಾಗಿ ಯೆರೂಸಲೇಮಿಗೆ ಹೋದದ್ದು ಸಾಕಾಯಿತು. ನೋಡಿ, ಯಾಕೆ ಬಸವನ್ ಮಾಡಿದ್ರು? ಹಾವನ್ ಮಾಡಿರ್ಬೋದಲ್ವಾ? ಕಾರಣ ಅನ್ಯ ಜನರಿಗೆ ಬರೀ ಬಸವ ಮಾತ್ರ ಅಲ್ಲ ದೇವರು, ಆಲ್ಮೋಸ್ಟ್ ಮರ ಗಿಡ ಎಲ್ಲ ದೇವರಾಗುವಾಗ ಯಾಕೆ ಬಸವನನ್ನೇ ಮಾಡಿದ್ರು? ಹಂಗಾದ್ರೆ ಏನ್ ಮಾಡ್ಬೋದು? ಅದು ಐಗಿಪ್ತಿಂದ ಬಿಡ್ಕೊಂಡ್ ಬಂದಿರೋದು. ಏನಾಯ್ತದೆ ಆಕ್ಚುಲಿ? ಮೋಶೆ 40 ದಿನ ಬೆಟ್ಟ ಹತ್ತಿದ್ರು, ಬಂದಿಲ್ಲ. 40 ದಿವಸ ಆಯ್ತು. ಇಲ್ಲಿರೋ ಜನ ಏನಂತ ಹೇಳಿದ್ರು? ನಾವು ಮೋಶೆ ಹೋಯ್ತು, ಇನ್ನು ನಾವೇ ಏನಾದ್ರು ಮಾಡ್ಬೇಕು ಅಂತ ಮಾಡ್ಬಿಟ್ರು. ಬಸವ ಬಂತು. ಅದು ನಾವು ಇನ್ನೊಂದು ಡೀಟೇಲ್ ಕ್ಲಾಸ್ ಆಮೇಲೆ ಮಾಡ್ತೀವಿ. ಇದೆಲ್ಲ ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದೀನಿ. ಅದರಲ್ಲಿ ಬಸವ ಬಂತು, ಈ ಬಸವ ಬಂತ, ಬಸವ ಮಾಡಿದ್ರ, ಇದೆಲ್ಲ ನಾವು 2 ಕಡೆ ವಾಕ್ಯ ಇದೆ. ಒಂದ್ ಕಡೆ ಯಾರು ನಿಲ್ತಿದ್ದಾರೆ, ನಾನೇನು ಮಾಡಿಲ್ಲ, ಎತ್ತ ಹಾಕಿದ ಬಂತು ಅಂತ. ಇನ್ನೊಂದ್ ಕಡೆ ಮೋಶ ನಿಮ್ ಬಸವ ಮಾಡಿದೆ ಅಂತ. ಇದೇನು 2 ವಾಕ್ಯ? ಸೊ ನಾವು ಡೀಟೇಲ್ ಆಗಿದೆಲ್ಲ ಕಲಿಬೇಕು ಏನಂತ. ಇದು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀವಿ ನಾವು. ಇಲ್ಲೇನಾಯ್ತು? ಐಗಿಪ್ತಿಂದ ಕರೆ ತಂದಿರು ಅವ್ರು ಹೇಳ್ತಿದ್ರ, ಇದು ಇಸ್ರೇಲ್ ನಿಮ್ಮ ದೇವ್ರ ಅಂತ ಅವ್ರು ಹೇಳ್ತಾರಲ್ಲ.
ಅದೇ ಮತ್ತೆ ಇಲ್ಲಿ ಬಂತು ನೋಡಿ ಏನಂತ, ಐಗುಪ್ತದಿಂದ ಬಿಡಿಸ್ಕೊಂಡು ಬಂದಿರೋ ದೇವರು ಈ ಬಸವನ್ನೇ ಅಂತ ಹೇಳ್ಬಿಟ್ರು. ಈಗ ಎರಡು ಏನಕ್ಕೆ ಮಾಡಿದ್ರು? ಒಂದ್ ಮಾಡಿರ್ಬೋದಲ್ವಾ? ಅಲ್ಲ, ಇವ್ರು ಎತ್ತು ಬುದ್ಧಿ ನೋಡಿ, ಅದು ವಾಕ್ಯದಿಂದ ತಗೊಂಡು ಒಂದ್ ಮಾಡಿರ್ಬೋದು, ಎರಡು ಮಾಡಿದ್ರು. ಸೊ ಒಂದ್ ಎಲ್ಲಿಕ್ಕಿದ್ರು? ಬೆತ್ತೇಲು. ಯಾಕೆ ಬೆತ್ತೇಲ್? ಈಗ ನೋಡಿ, ಯೆರೂಸಲೇಮ್ ಏನು? ದೇವ್ರ ಮನೆ. ಸೊಲೊಮೋನ್ ಕಟ್ಟಿರುವ ಆಲಯ ಎಲ್ಲಿದೆ? ಯೆರೂಸಲೇಮ್ ಇದೆ. ಅದೇನಂತ ಹೇಳಿದ್ರು? ನಾನು ವಾಸ ಮಾಡುವ ದೇವರು. ವಿಮೋಚನ ಕಾಂಡ 25:8. ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು. ನೋಡಿದ್ರ, ಇದೇ ಅರಣ್ಯದಲ್ಲಿರುವಾಗ ಮಾಡಿರೋದು. ಓಕೆ, ಆಮೇಲೆ ದಾವಿದ್ ಪ್ರಾರ್ಥನೆ ಮಾಡಿದ್ರು, ದೇವರ ಹತ್ರ, ದೇವ್ರೆ ನಾನು ಅರಣ್ಯದಲ್ಲಿ ವಾಸ ಮಾಡ್ತಾ ಇದ್ದೀನಿ, ನೀನ್ ಗುಡಾರದಲ್ಲಿ ವಾಸ ಮಾಡ್ತಾ ಇದೀಯಾ, ಅದು ಒಳ್ಳೇದಲ್ಲ ದೇವ್ರೆ, ಅದಕ್ಕೆ ನಾನು ನಿನ್ಗೂ ಒಂದು ಅರಮನೆ ಕಟ್ಬಿಡ್ಲಾ ಅಂತ. ಆಗ ದೇವ್ರ ಹೇಳುದು ಸೊಲೊಮೋನ್, ಇಲ್ಲ ದಾವೀದು, ನಿನ್ ಕೈಯಿಂದ ನಾನು ಕಟ್ಸ್ಕೊಳ್ಳಲ್ಲ, ಕಾರಣ ನಿನ್ ಕೈ ಪೂರ್ತಿ ರಕ್ತವಾಗಿದೆ, ನೀನ್ ಕೊಲೆ ಮಾಡಿದೀಯಾ, ಜನರನ್ನು ಸಾಯಿಸಿದೀಯಾ, ನಿನ್ ಕೈಯಿಂದ ಕಟ್ಟಿದ್ರೆ ನಾನು ವಾಸ ಮಾಡಲ್ಲ. ಆಯ್ತಾ? ಹಾಗಾದ್ರೆ ನಿನ್ ಮಗ, ಅವ್ರ ಹೆಸರು ಸಮಾಧಾನ, ಏನು ಯುದ್ಧ ಮಾಡಿಲ್ಲ. ಸೊ ನಿನ್ ಮಗ ನನಗೆ ಆಲಯ ಕಟ್ಟುವಾಗ ನಾನು ಅದರಲ್ಲಿ ವಾಸ ಮಾಡ್ತೀನಿ. ಕರೆಕ್ಟಾ? ಕರೆಕ್ಟ್. ಓಕೆ, ಈಗ ಏನಂತ ಬಂತು? ಯೆರೂಸಲೇಮ್ ದೇವ್ರ ಮನೆ ಅಂತ ಬಂತು. ಈಗ ಎಷ್ಟು ಬುದ್ಧಿಶಾಲಿ ನೋಡಿ, ಬೆತ್ತೇಲ್ ನೋಡ್ಕೊಂಡ್ರು. ಬೆತ್ತೇಲಲ್ಲಿ ಏನಾಯ್ತು? ಪೂರ್ವ ಪಿದ ತಂದೆ ಯಾಕೋಬು ಅಲ್ವಾ, ಮನೆ ಬಿಟ್ಟು ಲಾಬಾನ್ ಮನೆಗೆ ಹೋಗ್ತಾ ಇರುವಾಗ, ಆದಿಕಾಂಡ 28ರಲ್ಲಿ ಹೋಗ್ತಾ ಇರುವಾಗ ಅಲ್ಲೊಂದು ದರ್ಶನ ನೋಡಿದ್ರು. ಏನಂತ? ಒಂದು ಮೆಟ್ಲು ಅಲ್ವಾ, ಅದರಲ್ಲಿ ದೂತರು ಇಳಿಯೋದು, ಹತ್ತೋದು, ಕೊನೆಗೆ ದೇವರನ್ನು ನೋಡ್ಬಿಟ್ರಂತೆ. ಆಗ ಅವ್ರು ಒಂದು ಹೆಸರು ಇಕ್ಕಿದ್ರಲ್ಲಿ, ಏನಂತ? ಬೆತ್ತೇಲ್, ದೇವರ ಮನೆ. ನೋಡಿದ್ರೆ ನೋಡಿ ಎಷ್ಟು ಕಣ್ಣಿಗೆ ನೋಡಿ, ಕರೆಕ್ಟ್ ಆಗಿ ಏನ್ ಮಾಡಿದಾರೆ ಅವರು. ದೇವ್ರ ಬೆತ್ತೇಲ್, ಈಗ ನೋಡಿ ಅದು ದೇವ್ರ ಮನೆ. ಈಗ ಜನ ಹೇಳ್ಬೋದು ನೋಡಿ, ಯಾವ್ದು ದೇವ್ರ ಮನೆ? ಈಗ ಸಾಲಮೋನ್ ಕಟ್ಟಿರೋ ದೇವ್ರ ಮನೆಯನ್ನ, ಯಾಕೋಬ್ ನೋಡಿರೋ ದೇವ್ರ ಮನೆಯನ್ನ. ಈಗ ಕೆಲವು ಜನ ಹೌದೌದೌದೌದು ಕನ್ಫ್ಯೂಸ್ ಆಗ್ಬಿಡ್ತಾರೆ. ಹೌದೌದೌದೌದು ನೋಡಿ, ಯಾಕೋಬು ಅಲ್ಲಿ ದೇವ್ರ ಮನೆ ಅಂತ ಇರುವಾಗ ಅವಾಗ ದೇವ್ರು ಆರಿಸ್ಕೊಂಡಿರೋ ಜಾಗ ಬೆತ್ತೇಲು. ಆದ್ರೆ ಕಾಲ ನಂತರ ದೇವ್ರು ಆರಿಸ್ಕೊಂಡಿರೋ ಜನ ಮನೆ ಯೆರೂಸಲೇಮು. ಈಗ ಯಾವ್ದು ಮನೆ ಆಗ್ತದೆ? ಬೆತ್ತೇಲ್ ಆಗುತ್ತಾ ಇಲ್ಲ ಯೆರೂಸಲೇಮ್ ಆಗುತ್ತಾ? ಖಂಡಿತ ನಾವು ಸ್ಟಾರ್ಟಿಂಗ್ ಹೇಳಿರೋ ಮಾತು, ಒಂದು ಟೈಮ್ ಆಗಿದ್ಮೇಲೆ ಮುಗಿದ್ಬಿಡ್ತು. ಸೊ ಬೆತ್ತೇಲ್ ಹೋಯ್ತು. ಈಗ ಯಾವ್ದು ಮನೆ? ಯೆರೂಸಲೇಮು. ಇದೇ ವಿಷಯ ನಮ್ ಸಮಾರ್ಯ ಹಿಂಗ್ಸಿಗೂ ಪ್ರಾಬ್ಲಮ್ ಇತ್ತು. ಸಮಾರ್ಯ ಹಿಂಗ್ಸನ್ ಏನಂತ ಹೇಳು, ನಾನು ಯೆರೂಸಲೇಮ್ ಹೋಗ್ಬೇಕಾ ಪ್ರಾರ್ಥನೆ ಮಾಡಕ್ಕೆ? ನಮ್ ತಂದೆಗಳು ಎಲ್ಲಿದ್ರು? ಬೆಟ್ಟದ ಮೇಲೆ, ಅಬ್ರಾಮ್, ಇಸಾಕ್, ಯಾಕೋಬ್. ಹಾಗೆ ಕರ್ತನ ಒಂದು ಮಾತು ಹೇಳಿದ್ರು, ಹೆಂಗ್ಸು ನೀನ್ ಹೇಳುದು ನಿಜ, ಅದೆಷ್ಟು ಕಾಲ? ತಂದೆಗಳಿಗೆ ನಿಜ. ಆಮೇಲೆ ಸಾಲೊಮೋನ್ ಬಂದು ದೇವಾಲಯ ಕಟ್ಟುವಾಗ ಅದು ನಿಜ. ಸೊ ಆ ಕಾಲದಲ್ಲಿ ಇವರು ಬೆಟ್ಟದಲ್ಲಿ ಮಾಡಿರೋದು ತಪ್ಪಿಲ್ಲ. ಯೆರೂಸಲೇಮಲ್ಲಿ ದೇವಾಲಯ ಬಂದ್ಮೇಲೆ ಯೆರೂಸಲೇಮಲ್ಲೇ ಕೂಡಬೇಕು, ಅದೇ ಸತ್ಯ. ಆವಾಗ ನೀವು ಅಲ್ಲಿ ಬೆಟ್ಟದಲ್ಲಿ ಹೋಗಿ ಕೂಡೋದು ತಪ್ಪೆ. ಆಗ ನೀವು ಯೆರೂಸಲೇಮ್, ಅದಕ್ಕೆ ಯೆರೂಸಲೇಮ್ ದೊಡ್ಡದ ಅಂತ ಅವ್ರು ಕೇಳುವಾಗ, ಯೆರೂಸಲೇಮ್ ದೊಡ್ಡದೆ, ಯೆರೂಸಲೇಮಲ್ಲಿ ದೇವ್ರ ಮನೆ ಇದೆ, ದೇವ್ರ ಆರಿಸ್ಕೊಂಡಿರೋ ಜಾಗ. ಇನ್ನು ಬೈಬಲ್ ಯೆರೂಸಲೇಮ್ಗಾಗಿ ಪ್ರಾರ್ಥನೆ ಮಾಡೋರು ಧನ್ಯರು. ನೋಡಿ, ಅದು ದೇವರ ಸಿಂಹಾಸನ ಅಂತೆ ಯೆರೂಸಲೇಮ್. ಸೊ ಈ ತರ ಬೈಬಲ್ ವಾಕ್ಯ ಇದು. ಸೊ ಹಾಗಾದ್ರೆ ಯೆರೂಸಲೇಮ್ ಅಷ್ಟು ಮುಖ್ಯವಾಗಿದೆ. ಬಟ್ ನಮ್ ಕರ್ತನ ಹೇಳಿದ್ರೆ ಒಂದು ಕಾಲ ಬರುತ್ತದೆ, ಈ ಯೆರೂಸಲೇಮ್ ದೇವಾಲಯ ಎಲ್ಲ ಏನಾಗ್ತದೆ, ರೋಮ ಜನ ಬಂದೆಲ್ಲ ಹೊಡೆದಾಕೆಲ್ಲ ತೆಗೆದಾಕ್ಬಿಡ್ತಾರೆ, ಇನ್ನು ತನಕ ದೇವಾಲಯ ಇಲ್ಲ. ಅದಕ್ಕೆ ಒಂದು ಕಾಲ ಬರ್ತದೆ, ಆ ಕಾಲ ಇದೆ. ಏನದು? 2-3 ಜನ ಎಲ್ಲಿದ್ದೀರೋ, ಎಲ್ಲಿ ದೇವ್ರ ಪವಿತ್ರಾತ್ಮ ಇದೆ, ಕೆಳಗಿದೆಯಲ್ಲ ಲೈನು ಅಲ್ವಾ, ಅದೆಲ್ಲ ಕೊಟ್ಟು ಬರ್ದಿರೋದು ಕೆಳಗೆ. ಹೌದು. 24 ಯೋಹಾನ 4 ಅಲ್ವಾ, ಏನಂತ? ಎಲ್ಲ ಆತ್ಮ ಇದೆ, ದೇವ್ರ ಆತ್ಮ, ಆತ್ಮದಲ್ಲಿ ಏನ್ ಮಾಡ್ಬೇಕು ನೋಡಿದ್ರೆ. ಈಗ ನಾನು ಯೆರೂಸಲೇಮ್ ಹೋಗ್ಲಾ? ಇಲ್ಲ ನಾನೀಗ ಬೆಟ್ಟಕ್ಕೆ ಹೋಗ್ಲಾ? ಆಗ ದೇವ್ರ ಮಾತೇನು ಹೇಳ್ತದೆ? ಅದೆಲ್ಲ ಹೋಯ್ತಪ್ಪ. ಈಗ ಚೇಂಜ್ ಏನು? ಈಗ ನೀವು 2-3 ಜನ ಎಲ್ಲಿ ಬೇಕಾದ್ರೂ ಇರ್ಬೋದು. ಮತ್ತು ಏನಿರ್ಬೇಕು? ಮುಖ್ಯವಾಗಿ ಆತ್ಮ. ನೀವು 2-3 ಜನ ಆತ್ಮ ಎಲ್ಲ ಜಾಗದಲ್ಲಿ ಕೂಡಿದ್ರೆ ಇಲ್ಲ. 2-3 ಜನ ಎಲ್ಲಿ ಕೂಡಿದ್ರು ಏನಿರ್ಬೇಕು? ಅವ್ರ ಮಧ್ಯದಲ್ಲಿ ನಾನು ಇರ್ತೀನಿ, ಆತ್ಮ ಬಂದು ನಿಮ್ಗೆ ಸತ್ಯ ಹೇಳ್ಕೊಡ್ಬೇಕು. ಇದು ಕಂಡೀಷನ್ ಈಗ. ಸೊ ಇದೇ ತರ ಈಗ ಆ ಕಾಲದಲ್ಲಿ ನಮ್ ವರ್ಷ ಹೋಗಿ ಹೇಳ್ಬಿಟ್ರು, ನೋಡಪ್ಪ ಯೆರೂಸಲೇಮ್ ದೇವ್ರ ಮನೆ ಇಲ್ಲ, ಅದ್ ಬಿಟ್ಬಿಟ್ರು ದೇವ್ರು. ನೋಡಿ, ದೇವ್ರು ನಮ್ಮನ್ನ ಸೆಪರೇಟ್ ಮಾಡ್ಬಿಟ್ರಲ್ಲ, ನಮ್ಗೆ 10 ಗೋತ್ರ ಕೊಟ್ಟು ಎಲ್ಲಿ ಜನ ಜಾಸ್ತಿ ಇದ್ದಾರೆ? ಅಲ್ಲ ಇಲ್ಲ, ಜನ ಏನಾಗ್ತಾರೆ, ಹೌದೌದೌದು ನೀನೇ ಕರೆಕ್ಟ್, ನಿನ್ನ ಹತ್ರನೇ ಜನ ಜಾಸ್ತಿ ಇದ್ದಾರೆ. ತುಂಬಾ ಜನ ಎಲ್ಲಿ ಗೊತ್ತಾ, ಎಲ್ಲಿ ಜನ ಜಾಸ್ತಿ ಇದ್ದಾರೆ ಅಲ್ಲಿ ಹೋಗ್ಬಿಡೋದು, ಕಣ್ಣು ಮುಸ್ಕೊಂಡು ಹೋಗ್ಬಿಡೋದು. ಅಲ್ಲಿ ಏನಿದೆ ಇಲ್ವೋ ಜನ ನೋಡ್ತಾರೆ. ಅಲ್ಲಿ ಈಗ ಒಂದು ಸಿನಿಮಾ ರಿಲೀಸ್ ಆಗ್ಲಿ,
ಆ ಸಿನಿಮಾ ಒಳ್ಳೇದೇ ಇರಲ್ಲ. ಒಂದು 100 ಜನ ನೋಡ್ಬಿಟ್ಟು ವಾ ಅಂತ ಹೇಳ್ಬಿಟ್ರೆ ನೋಡಿ, ನಾಳೆ ಇನ್ನೊಂದು 200 ಜನ ಹೋಗ್ಬಿಡ್ತಾರೆ. ಹಿಂಗೆ ಇದಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡ್ಬಿಟ್ಟು ಟಿವಿ ಸುಮ್ಮನೆ ಹೇಳ್ತಾರೆ, ಅಲ್ಲಿ ನೋಡಿ ಹಂಗಿಟ್ಟು ಹಿಂಗಿಟ್ಟು ಅಂತ ಹೇಳ್ಬಿಟ್ಟು ಹಿಟ್ ಮಾಡ್ಬಿಡ್ತಾರೆ. ಯಾವೊಂದು ವಿಷಯನೂ ಪಬ್ಲಿಕ್ ಆಗ್ಬೇಕಾದ್ರೆ ನೆಗೆಟಿವ್ ಮಾಡಿ ಪಬ್ಲಿಕ್ ಆಗ್ಬಿಡ್ತಾರೆ. ಅದ್ರ ಬಗ್ಗೆ ನೀವೇ ಟಿವಿಲಿ ಅಡ್ವರ್ಟೈಸ್ ಮಾಡಿ ಸುಳ್ಳಂತ, ಆಮೇಲೆ ಅದು ಜನ ಹೋಗಿ ನಿಜ ಇಲ್ಲ ಅಂತ ನೋಡಕ್ ಹೋಗ್ಬಿಡ್ತಾರೆ. ಇದೇ ಇವನು ಮಾಡ್ದ ನೋಡಿ. ಆಗ ಜನ ಹೇಳೋದೇನು, ಅಲ್ಲಿ 10 ಗೋತ್ರ ಇದೆ, ನಾವು ಇಲ್ಲೇ ಹೋಗ್ಬೇಕು. ಈಗ ನಂಬಿಟ್ರು ನೋಡಿ, ಎಲ್ಲೋದ್ರು? ಬೆತ್ತೇಲ್ಗೆ ಹೋದ್ರು. ಯಾಕೆ? ಇದು ದೇವರ ಮನೆ. ಅದು ದೇವರಿಗೆ ಬಿಟ್ಬಿಟ್ರು. ಯಾಕೆ ಬಿಟ್ಬಿಟ್ರು? ಸಾಲಮನ್ ಪಾಪಿ ಐತಲ್ವಾ, ಸಾಲಮನ್ ತಪ್ಪು ಮಾಡ್ಬಾರ್ದು. ಅದಕ್ಕೆಲ್ಲ ದೇವ್ರು ನಮ್ಮನ್ನು ಬೇರೆ ಮಾಡಿರೋದು. ದೇವ್ರು ನಮ್ಮ ಜೊತೆ ಇದ್ದಾರೆ. 10 ಗೋತ್ರ ನಮ್ಮ ಹತ್ರ ಇದೆ, ಅವ್ರ ಹತ್ರ ಬೇರೆ 2 ಇದೆಯಲ್ಲ. ಸೊ ಈ ಧೈರ್ಯದ, ಬಟ್ ಇವನ್ ಮನ್ಸೊಳಗೆ ಇರೋದು ಯಾರಿಗಾದ್ರೂ ಗೊತ್ತಾ? ಈಗ ನಿಜವಾಗಿ ಎಲ್ಲ ಜನರ ಹತ್ರ ಹೇಳಿದ್ರೆ ಅವರು, ಇಲ್ಲೆಲ್ಲ ಜನರು 10 ಗೋತ್ರದವ್ರು ಬನ್ರಿ, ನಿಜವಾಗಿ ನೀವೆಲ್ಲ ಅಲ್ಲಿ ಹೋಗಿ ಸೇರೋದು ನನ್ಗೆ ಇಷ್ಟ ಆಗಿಲ್ಲ, ನನಗೆ ಸ್ವಲ್ಪ ಹೊಟ್ಟೆ ಕಿಚ್ಚಿದೆ, ನನಗೆ ಎಲ್ಲರೂ ಬೇಕು ಅಂತ ಒಂದು ಮನ್ಸಿದೆ, ಸ್ವಾರ್ಥ ಇದೆ, ಅದಕ್ಕೆ ನಾನು ಒಂದು ದೇವಾಲಯ ಮಾಡಿದೆ, ಇಲ್ಲಿ ಹೋಗಿ ಪೂಜೆ ಮಾಡಿದ್ರೆ ಯಾರಾದ್ರೂ ಹೋಗಿರ್ತಾರ ಹೇಳಿ? ಒಬ್ರು ಹೋಗಿರಲ್ಲ. ಏನ್ ಎರವೋಮ್ ಯಾಮಸ್ತಿದ್ಯ ನೀನು, ಸುಳ್ಳವಳೆ. ಕಾರಣ ಎಲ್ಲರೂ ಸತ್ಯವನ್ನು ಪ್ರೀತಿ ಮಾಡೋದೆ, ಬಟ್ ಸತ್ಯವನ್ನು ಕವರ್ ಮಾಡಿ ಹೇಳ್ಬಿಟ್ರೆ ಗೊತ್ತೇ ಆಗಲ್ಲ ಜನರಿಗೆ. ಅದು ಬೈಬಲ್ ಇರ್ತದೆ, ಇದು ಬೈಬಲ್ ಇರ್ತದೆ ನೋಡಿ. ನಾವು ಎಷ್ಟು ಕ್ಲಿಯರ್ ಆಗಿ ನಿಮ್ಗೆ ಬ್ರೇಕ್ ಮಾಡಿ ಒಂದೊಂದು ವಿಷಯ ಹೇಳ್ಕೊಡೋದು. ನಾನು ದೇವ್ರ ಮುಂದೆ ನಾಳೆ ನಿಂತ್ಕೊಳ್ಳುವಾಗ ನಾನು ಸುಳ್ಳು ಹೇಳಿದ್ರೆ ದೇವ್ರ ನನ್ನ ಹತ್ರ ಕೇಳ್ಬಾರ್ದು. ಅದಕ್ಕೆ ನಾನು ಅವಕಾಶ ಕೊಡಲ್ಲ. ನನ್ಗೆ ಗೊತ್ತಿದೆ, ಕರೆಕ್ಟಾಗಿ ಹೇಳ್ತೀನಿ. ಇಲ್ಲ ಗೊತ್ತಿಲ್ವಾ, ಕಲಿತೀನಿ. ಟೈಮ್ ಇದೆಯಲ್ಲ, ಕಲಿತೀನಿ. ಬೈಬಲ್ ಓದ್ ಕಲ್ತ್ಬಿಟ್ಟು ಹೇಳ್ಬಿಡೋದು ಅಷ್ಟೇ. ತಪ್ಪಾಯ್ತಾ ತಪ್ಪು ಅಂತ ಹೇಳೋದು ಮನುಷ್ಯರು. ಸೊ ನಾಳೆ ಕರೆಕ್ಟ್ ಹೇಳ್ತೀವಿ. ಸೊ ಈ ತರ ನಾವು ಪ್ರಾಯಶ್ಚಿತ್ತ ಮಾಡಿ ಇನ್ನೂ ಕಲ್ತ್ಕೊಂಡು ಸತ್ಯದಲ್ಲಿ ನಾವು ಮುಂದೆ ಬೆಳೀತಾ ಇರ್ತೀವಿ. ಸೊ ಇವ್ರು ಏನ್ ಮಾಡಿದ್ರು ಈಗ, ಇಲ್ಲಿ ಒಂದು ಇದೆ ದೇವ್ರ ಮನೆ, ಅದು ಏನು ಬಸವ ಅಂತೆ. ಈ ಬಸವನೇ ನಿಮ್ಮನ್ನು ಕರ್ಕೊಂಡು ಬಂದಿರೋದು. ಈ ಜನ ಯಾಮಾರ್ಬಿಟ್ಟು ಅಲ್ಲಿ ಹೋಗ್ಬಿಟ್ರು ನೋಡಿ. ಕ್ಲಿಯರ್? ಇನ್ನೊಂದು ಹೋಗಿ ತಿರ್ಗ ಕಾರ್ಮೇಲ್ ಅಂತ ಬರ್ತಾರೆ. ಕಾರ್ಮೇಲ್ ಮನೆ ಅದು ಎಲಿಯಾದು ಇದು. ಅದಕ್ಕೆ ಓಕೆ, ಒಂದು ಬೆತ್ತೆಯಲ್ಲೂ, ಇನ್ನೊಂದು ಬಂದು ದಾನಲ್ಲಿ ಗೋತ್ರ, ಅಲ್ಲಿ ಕೊನೆ ಬಾರ್ಡರ್ ಅದು, ಅಲ್ಲೊಂದು ಇಕ್ಬಿಟ್ರು. ಕಾರಣ ತುಂಬಾ ದೂರ. ಒಂದು ಹರ್ಮೋನ್ ಬೆಟ್ಟದೊಂದು ಹಿಸ್ಟ್ರಿ ಇದೆ. ಓಕೆ, ಹರ್ಮೋನ್ ಬೆಟ್ಟದ ಬಗ್ಗೆನೇ ಒಂದು ಹಿಸ್ಟ್ರಿ ಇದೆ. ಅದಕ್ಕೆ ಅದು ಹಿಸ್ಟ್ರಿ ಹೇಳ್ಬೇಕಾದ್ರೆ ಅದಕ್ಕೊಂದು ದೊಡ್ಡ ವಿಷಯಗಳಿದೆ. ಓಕೆ, ಕೆಲವು ಸತ್ಯಗಳ ಇನ್ನೂ ನಾವು ಬೇರೆ ಆಚೆ ಹೋಗ್ಬೇಕು. ನನಗೆ ಅಲ್ಲಿ ಹೋಗೋ ಇಂಟ್ರೆಸ್ಟ್ ಇಲ್ಲ. ಕಾರಣ ಈಗ ನಾನು ಇವತ್ತು ತಗೊಂಡಿರೋ ಸಬ್ಜೆಕ್ಟ್ ನಾನು ಕರೆಕ್ಟಾಗಿ ಮುಗಿಸ್ಬೇಕು. ಅದಕ್ಕೆ ಇಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದೀನಿ, ನಾನು ಫಾಸ್ಟಾಗಿ ಹೇಳ್ತಾ ಇದ್ದೀನಿ. ಓಕೆ ಫೈನ್. ಈಗ ಏನಾಯ್ತು, ಒಂದು ದಾನು ಗೋತ್ರ ಇರೋ ಜಾಗದಲ್ಲಿ ಒಂದು ಇಕ್ಬಿಟ್ರು, ಇನ್ನೊಂದು ಹೌಸ್ ಆಫ್ ಗಾಡ್ ಬೆತ್ತೇಲಲ್ಲಿ ಇಕ್ಬಿಟ್ರು. ಬಸವನು ಪೂಜೆ ಮಾಡ್ತಾ ಇದ್ರು. ಇದು ದೇವ್ರಿಗೆ ಇಷ್ಟ ಆಗಿಲ್ಲ. ಸೊ 1:13 ದೇವರೊಂದು ಪ್ರವಾದಿಯನ್ನು ಕಳಿಸ್ಕೊಟ್ರು. ಈ ಪ್ರವಾದಿ ಏನಂತ ಹೇಳ್ತಾರೆ ನೋಡಿ, ಟೈಮ್ ನೋಡಿ. ಈಗ ಈ ಪ್ರವಾದಿ ಏನಂತ ಹೇಳ್ತಿದ್ದಾರೆ, 1:13 2ನೇ ವಾಕ್ಯ. ಆ ಮನುಷ್ಯನು ಯೆಹೋವನ ಅಪ್ಪಣೆಯಿಂದ ವೇದಿಯನ್ನು ಕುರಿತು, ವೇದಿಯೇ ದಾವಿದನ ಸಂತಾನದಲ್ಲಿ ಎಲ್ಲಿ ಬೆತ್ತೇಲಿರೋ ಬಲಿಪೀಠದಲ್ಲಿ ಅವರು ಓಪನಿಂಗ್ ಸೆರೆಮನಿ ಮಾಡ್ತಿದ್ದಾರೆ. ಅವಾಗ ದೇವ್ರ ಪ್ರವಾದಿಯನ್ನು ಕಳಿಸಿದ್ರು. ಈ ಪ್ರವಾದಿ ಹೇಳ್ತಾ ಇರೋ ಮಾತು ನೆಕ್ಸ್ಟ್, ದಾವಿದನ ಸಂತಾನದಲ್ಲಿ ಯೋಷಿಯನು ಎಂಬೊಬ್ಬನು ಹುಟ್ಟುವನು. ಸಾಕು ನೋಡಿ. ಈ ಎಲ್ಲಿಂದ ಸೆಪರೇಟ್ ಆಯ್ತಲ್ಲ 10 ಗೋತ್ರ. ಈ ಕಡೆ ಇರೋದು ದಾವಿದ್ ಗೋತ್ರ, ಸೊಲೊಮೋನು. ಆದ್ರೆ ಏನ್ ಮಾಡ್ತೀನಿ ನಾನು, ದಾವಿದ್ ಗೋತ್ರದಲ್ಲಿ ಸೊಲೊಮೋನ್ ವಂಶದಲ್ಲಿ ಒಂದು ಮಗ ಹುಟ್ಟಬೇಕು, ಯೋಷ್ಯ ಅಂತ, ಕೊನೆ ಅರಸ. ಅವ್ರು ಹುಟ್ಟೋ ತನಕ ನೀವು ಹಿಂಗೆ ಮಾಡ್ತಾ ಇರಿ. ಅವ್ರು ಹುಟ್ಟಿದ ಮೇಲೆ ನಿಮ್ಮನ್ನೆಲ್ಲ ತಿರ್ಗ ಸೇರಿಸ್ಬೇಕು. ಈ ಡಿವಿಷನ್ ಎಷ್ಟು ಕಾಲ ಮಾಡಿದ್ದೀನಿ, ಯೋಷ್ಯ ಅರಸನು ಇರೋ ತನಕ. ಕರೆಕ್ಟ್? ಈಗ ಯೋಷ್ಯ ಅರಸ ಏನ್ ಮಾಡ್ತಾರೆ, ಇದನ್ನೆಲ್ಲ ಹೊಡೆದಾಕ್ಬಿಟ್ಟು ತಿರ್ಗಾ ಏನ್ ಮಾಡ್ಬೇಕು, ಕೂಡ್ಬೇಕು. ಬಟ್ ಅದು ಆಯ್ತಾ ಇಲ್ಲ ಅಂತ ಆಮೇಲೆ ನೋಡೋಣ. ಓಕೆ, ಬಟ್ ಇಲ್ಲಿ ದೇವ್ರ ಚಿತ್ತ ಹೇಳೋದೇನು, ಇಲ್ಲಿ ಇದು ಹೊಡೆದಾಕ್ಬಿಟ್ಟು ಇದೆಲ್ಲ ಸರಿ ಮಾಡಿ ನಿಮ್ಮನ್ನೆಲ್ಲ ಕೂಡಿಸಿ ತಿರ್ಗಾ ಒಂದು ರಾಜ್ಯ ಆಗ್ಬೇಕು. ಯಾವ್ದು? ಯೋಷ್ಯ ಅರಸನು ಬರ್ಬೇಕು. ಓಕೆ, ಸೊ ಯೋಷ್ಯ ಅರಸ ಒಳ್ಳೇದ್ ಮಾಡಿದ್ರೆ ಆಗುತ್ತೆ, ಯೋಷ್ಯ ಅರಸ ತಪ್ಪು ಮಾಡಿದ್ರೆ ಹೋಗುತ್ತೆ. ಸೊ ಯೋಷ್ಯ ಅರಸ ತನಕ ಒಂದು ಕಾಲ ಬಿಟ್ಬಿಟ್ರು. ಈಗ ದೇವ್ರು ಹೇಳಿರೋ ಮಾತು ಸುಳ್ಳಿಲ್ಲ. ಆ ಮಾತು ಆ ಕಾಲದ ತನಕ ಕೆಲಸ ಮಾಡ್ತಾ ಇರ್ಬೇಕು. ಇವ್ರನ್ನು ಬಿಟ್ಬಿಟ್ರು, ಇವ್ರ ಇಷ್ಟಕ್ಕೆ ಬಿಟ್ಬಿಟ್ರು. ಸೊ ಇವ್ರು ಏನ್ ಮಾಡಿದ್ರು, ಈಗ ಇವ್ರು ಇನ್ನೂ ವಾಪಸ್ ಏನ್ ಮಾಡ್ತಾ ಇದ್ರು, ಹಿಂತಿರುಗಿನೇ ಹೋಗ್ತಾ ಇದ್ರು. ಏನಂದ್ರೆ ಅಷ್ಟು ತಪ್ಪುಗಳಂದ್ರೆ ಕೊನೆಗೆ ನಾವು ವಾಕ್ಯ ಓದ್ತೀವಿ. ಒಂದೇನು, 1:13 ಆಯ್ತು, 14, 15 ಬರುವಾಗ ನಾವು 18, 19 ನಾವು ಬರುವಾಗ ಎಲಿಯಾ ಬರ್ತಾ ಇದ್ದಾರೆ ಪಿಕ್ಚರ್ ಅಲ್ಲಿ. ಓಕೆ, ಯಾಕೆ ಎಲಿಯಾ ಬಂದಿರೋದು ಈ 10 ಗೋತ್ರದಲ್ಲಿ? ಯಾಕೆ? ಕಾರಣ ಅಲ್ಲಿ ಆಹಾಬಂದು ಅರಸನು ಮತ್ತು ಇಸೆಬೇಲ್ ಅಂತ ಒಂದು ತುಂಬಾ ಮೋಸ. ಅರ್ಥ ಏನು, 450 ಬಾಲ್ ವಿಗ್ರಹಗಳು ಸೇವೆ ಮಾಡೋ ಪೂಜಾರಿಗಳು. ಇನ್ನೂ ಬೇರೆ ಇತ್ತಂತೆ.
ಇವ್ರನ್ನೆಲ್ಲ ಏನ್ ಮಾಡ್ಬಿಟ್ರು, ಎಲಿಯ ಕೊಂದಾಗ್ಬಿಟ್ರು. ಇದು ಯೆಸೆಬೆಲ್ಗೆ ಏನಾಯ್ತು, ಇಷ್ಟ ಆಗಿಲ್ಲ. ಅದು 1 ಬರ್ತದೆ ಇದು ನಿಮ್ಗೆ. ಆಮೇಲೆ ಎದೆ ಓಡೋಗ್ಬಿಟ್ರು ನೋಡಿ, ಹೆದರಿಕೆಯಲ್ಲಿ. ನೋಡಿ, ದೇವ್ರು ನಿಂತಿರ್ಬೋದಲ್ವ, ನಾನು ದೇವ್ರ ಮನುಷ್ಯ, ಯಾರು ಮುಟ್ಟೋಕ್ಕಾಗತ್ತಂತ ಅಲ್ಲೇ ನಿಂತಿರ್ಬೋದಲ್ವ, ಓಡೋಗ್ಬಿಟ್ರು. ಸೊ ಅವ್ರದ್ದು ಸೇವೆ ಏನಾಗ್ತದೆ, 2 ವರ್ಷ ತನಕ ಬರ್ತದೆ. ಈಗ 2 ವರ್ಷ ತನಕ ಎಲಿಶಾ ಹೋಗ್ತಾ ಇರ್ತದೆ. 2, 3 ಅಲ್ಲಿ ಏನಾಯ್ತು, ಎಲಿಯ ಅಂತ ಎಲಿಶಾ ಕೈಗೆ ಆ ಪ್ರವಾದನೆದು ಕೆಲಸ ಅವ್ರ ಕೈಗೆ ಒಪ್ಪಿಸ್ಬಿಟ್ಟು ಇವರು ಪರಲೋಕಕ್ಕೆ ಎತ್ತಲ್ಪಟ್ರು. ಅದು ಸ್ಟೋರಿ ಇನ್ನೂ ಬೇರೆ ಇದೆ, ಏನಕ್ಕೆ ಆ ಥರ ಆಯಿತು. ಇಬ್ರು ಹಂಗಾಗಿದ್ದಾರೆ. ಒಂದು ಆನೋಕ್, ಅವ್ರಿಗೆ ಸಾವೇ ನೋಡಿಲ್ಲ ಅಂತ ಅವರು. ಆನೋಕ್ ಬಗ್ಗೆ ಇದು ಎಲಿಯ ಬಗ್ಗೆ ಆ ಥರ ಬಂದಿಲ್ಲ, ಸಾವು ನೋಡಿಲ್ಲ ಅಂತ ಬಂದಿಲ್ಲ. ಆನೋಕ್ ಬಂದಿರೋದನ್ನು ಪರಲೋಕಕ್ಕೆ ಎತ್ತಲ್ಪಟ್ರು. ಮೋಸೆಗೆ ಅವರು ಸಾವೇ ನೋಡಿಲ್ಲ. ಆಕ್ಚುಲಿ ಅವ್ರೇನಾಯ್ತು, ಭೂಮಿಯಲ್ಲಿ ಉಣಲ್ಪಟ್ರು. ಯಾಕೆ ದೇವ್ರು ಈ ಥರ ಮಾಡಬೇಕು? ಒಬ್ಬರು ಮರಣನೇ ನೋಡೇ ಇಲ್ಲ, ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ದಾರೆ. ಇನ್ನೊಬ್ಬರು ಮರಣ ನೋಡಿದ್ರೆ ಇಲ್ವೋ, ಆಕಾಶಕ್ಕೆ ಹೋದ್ರು. ಇನ್ನೊಬ್ಬರು ಮರಣ ನೋಡಿದ್ರೆ ಇಲ್ವೋ, ಭೂಮಿ ಒಳಗೆ ದೇವ್ರ ಸಮಾಧಿ ಮಾಡ್ಬಿಟ್ರೆ. ಮನುಷ್ಯರು ಯಾರು ಏನ್ ಮಾಡಿಲ್ಲ. ಮೋಸೆ ಸತ್ತೋಗ್ಬಿಟ್ರಂತ ಯಾರಿಗೂ ಗೊತ್ತೇ ಇಲ್ಲ. ಯಾರಿಗೂ ಹೇಳಕ್ಕಾಗಲ್ಲ, ನಾನು ನೋಡದೆ ಮೋಸೆ ಸತ್ತೋಗ್ಬಿಟ್ಟಿದ್ದಾರೆ ಅಂತ. ಸೊ ಜನ ಏನ್ ಬರ್ದ್ಬಿಟ್ರು, ಮೋಸೆ ಸತ್ತೋಗಿರ್ತಾರೆ, ಹಂಗೆ ಬದಕ್ಕಾಗೋದು. ನೋಡಿ, ಇವ್ರು ಸತ್ತೋಗಿದ್ದಾರೆ. ಯಶೋ ಕಾಲದಲ್ಲಿ ಬೆಟ್ಟದ ಮೇಲೆ ಇವರಿಬ್ರು ಬಂದ್ರು. ಏನ್ ಸ್ಟೋರಿ ಕನೆಕ್ಷನ್ ಅಲ್ವಾ? ನೆನ್ಪಿಡಿ, ಇವರು ಮೇಲೆ ಹೋದ್ರು, ಇವರು ಯಶೋ ಮಾತಾಡುವಾಗ ಇವರಿಬ್ರು ಬಂದು ಯಶೋ ಹತ್ರ ಮಾತಾಡ್ತಾ ಇದ್ರು. ಏನಕ್ಕೆ ಬರ್ಬೇಕಲ್ಲಿ? ಸೊ ತುಂಬಾ ಸತ್ಯಗಳು ಕನೆಕ್ಷನ್ ಇದೆ. ಇದೆಲ್ಲ ನಾವು ಡೀಟೇಲು ಇದೆಲ್ಲ ತಗೊಂಡ್ರೆ ಇದಕ್ಕೆ ಅಂತ ಸಮಯ ನಾವು ಇದು ಮಾಡ್ಬೇಕು, ಡೀಟೇಲ್ ಮಾಡ್ಬೇಕು. ಈಗ ನನ್ನ ಸಬ್ಜೆಕ್ಟ್ ಏನು, ಇಸ್ರೇಲ್ ಮನೆಯವ್ರ ಬಗ್ಗೆ ಸ್ವಲ್ಪ ಬೇಗ ಸ್ಪೀಡಿಗೆ ಬರ್ತಾ ಇದೆ. ಯಾವುದು? ಈ 10 ಗೋತ್ರದವ್ರು. ಸೊ ಈ 10 ಗೋತ್ರ ಏನಾಯ್ತು, ತುಂಬಾ ತಪ್ಪು ಮಾಡ್ತಾನೆ ಇದ್ದಾರೆ. ಸೊ ದೇವ್ರು ಏನ್ ಮಾಡ್ಬಿಟ್ರು, ಬಿಟ್ಬಿಟ್ರು. ಈಗ ಎಷ್ಟು ತಪ್ಪಾಯ್ತಂದ್ರೆ ಇನ್ನು ದೇವ್ರು ಸಹಿಸಕ್ ಆಗಿಲ್ಲ. ಅದು ನಾವು 2 ವರ್ಷ 17 ಅದು ಸ್ಟಾರ್ಟಿಂಗ್ ಅಲ್ಲಿ ಇದೆ ನೋಡಿ. ಆಮೇಲೆ ನಾವು 22ಕ್ಕೆ ಬರ್ಬೇಕು. ಯೆಹೂದದ ಅರಸನಾದ ಆಹಾಜನ ಆಳಿಕೆಯ 12ನೆಯ ವರ್ಷದಲ್ಲಿ ಏಲನ ಮಗನಾದ ಯೋಷೇಯನು ಇಸ್ರಾಯೇಲ್ ಅರಸನಾಗಿ ಸಮಾರ್ಯದಲ್ಲಿ 9 ವರ್ಷ ಆಳಿದನು. ಇದನ್ನು ತನ್ನ ಪೂರ್ವಿಕರಾದ ಇಸ್ರಾಯೇಲರ ಅರಸರಷ್ಟು ಕೆಟ್ಟವನಾಗಿರಲಿಲ್ಲವಾದರೂ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾಗಿದ್ದನು. ನೋಡಿ, ಯೂದ ಅರಸರುಗಳು ತಪ್ಪು ಮಾಡ್ತಾ ಇದ್ದಾರೆ. ಬಟ್ ಹೆಂಗ್ ತಪ್ಪು ಮಾಡ್ತಾ ಇಲ್ಲ, ಇಸ್ರೇಲ್ ಅರಸರು ಎಷ್ಟು ತಪ್ಪು ಮಾಡಿದ್ರು ಅಷ್ಟು ತಪ್ಪು ಮಾಡಿಲ್ಲ ಅಂತ. ಹಂಗಾದ್ರೆ ಇಸ್ರೇಲ್ ಅರಸರು ಒಳ್ಳೆಯವರ ಇಲ್ಲ. ಸೊ ಈ ಒಂದು ಕಾಲದ ಮಧ್ಯದಲ್ಲಿ ಇಸ್ರೇಲ್ ಒಂದು 19 ಅರಸರು ಬಂದಿದ್ದಾರೆ. ಒಂದು ಅರಸರ ಬಗ್ಗೆನು ಇವರು ದಾವೀದ್ ತರ ಒಳ್ಳೇದ್ ಮಾಡಿದಾರಂತ ಒಂದು ಅರಸನಿಗೂ ಸಾಕ್ಷಿ ಇಲ್ಲ. ಒಂದು ಅರಸನಿಗೂ ಇಲ್ಲ. 19 ಅರಸರುಗಳು ಆಳ್ವಿಕೆ ಮಾಡಿದ್ದಾರೆ ಈ ಮಧ್ಯ ಕಾಲದಲ್ಲಿ. ಓಕೆ, ಸುಮಾರು 180-190 ವರ್ಷಗಳು ಈ ಆಳ್ವಿಕೆ ಮಾಡುವಾಗ 722 BC ಬರ್ತಾ ಇದೆ. ಈಗ ಕ್ರಿಸ್ತನು ಬರೋದಕ್ಕೆ 720, 22, 15, ನಾವು ರೌಂಡ್ ಆಗಿ 700. ಕ್ರಿಸ್ತನ್ ಬರೋಕೆ ಇನ್ನು 700 ವರ್ಷ ಇರುವಾಗ ಅಸರಿಗೆ ಏನಾಯ್ತು ಅಂತ ನೋಡ್ಬೇಕು. ಆ ಟೈಮಲ್ಲಿ ಇದು ಬರ್ತಾ ಇರೋದು, ಇದು ಬರೀತಾ ಇರೋದು ಆ ಟೈಮ್ ನೋಡಿ. ಈಗ 22 17ರಲ್ಲಿ 22 ಅಲ್ವಾ? ಯೆಹೋವನ ಭಕ್ತಿಯಿಂದ ಬೀಳಿಸಿ ಮಹಾಪಾಪಕ್ಕೆ ಒಳಪಡಿಸಿದನು. ಅವರು ಯೆರೊಬ್ಬಾಮನ ದುರ್ಮಾರ್ಗದಲ್ಲಿ ನಡೆಯುವುದನ್ನು ಬಿಡಲಿಲ್ಲವಾದ್ದರಿಂದ ಯೆಹೋವನು ತನ್ನ ಸೇವಕರಾದ ಎಲ್ಲಾ ಪ್ರವಾದಿಗಳ ಮುಖಾಂತರವಾಗಿ ಮುಂತಿಳಿಸಿದಂತೆ ಈ ಒಂದಿಷ್ಟು ಕಾಲದಲ್ಲಿ ಒಂದು ಅರಸರು ಒಳ್ಳೇದ್ ಮಾಡಿಲ್ಲ. ಆದ್ರೂ ದೇವ್ರು ಬಿಟ್ಟಿಲ್ಲ. ದೇವ್ರನ್ ಮಾಡಿದ್ರು, ಪ್ರವಾದಿಗಳನ್ನ ಕಳ್ಸಿಕೊಟ್ರು. ಏನು ಕಿತ್ಕೊಂಡು ವಾಪಸ್ ಬರ್ಲಿ ಅಂತ. ಆಲ್ರೆಡಿ ದೇವ್ರನ್ನ ಸಮಯ ಇಕ್ಕಿದ್ದಾರೆ, ಯೋಶ್ಯ ಬರ್ಬೇಕಂತ. ಬಟ್ ಅದ್ರ ಮುಂಚೆ ಅಷ್ಟು ತಪ್ಪಾಗಬಾರ್ದು, ಸ್ವಲ್ಪ ಒಳ್ಳೇದ್ ಮಾಡ್ಲಿ ಅಂತ ಪ್ರವಾದಿಗಳನ್ನ ಕಳಿಸ್ಕೊಟ್ರು. ಬಟ್ ಇವ್ರು ಯಾವ ಪ್ರವಾದಿ ಮಾತು ಏನ್ ಮಾಡಲಿಲ್ಲ. ಎರೋ ಮಾಡಿರೋ ತಪ್ಪು ಇನ್ನೂ ಜಾಸ್ತಿನೇ. 2 ವರ್ಷ 17 ಸ್ಟಾರ್ಟಿಂಗ್ ಇಂದ ಓದಿದ್ರೆ ನಿಮ್ಗೆ ಫುಲ್ ಗೊತ್ತಾಗ್ತದೆ. ಇನ್ನೂ ಜಾಸ್ತಿ ತಪ್ಪೇ ಮಾಡಿದ್ರು ಅವರು. ಕೊನೆಗೆ ದೇವ್ರ ಏನ್ ಮಾಡ್ಬಿಟ್ರು, ಇನ್ನೂ ಸಾಕು, ಇವ್ರನ್ನೆಲ್ಲ ಅಸಿರಿಯ ಅರಸನ್ ಕೈಗೆ ಒಪ್ಪಿಸ್ಬಿಟ್ರು. ನೋಡಿ, ಅದು 17 ಸ್ಟಾರ್ಟಿಂಗ್ ಅಲ್ಲಿ ಅಸಿರಿಯ ಬರ್ತಾನಂತೆ. ಅದು 4ನೇ ವಾಕ್ಯದಲ್ಲಿ ಏನು ಇದೆ ನೋಡಿ, ಅಸಿರಿನ ಅರಸ ಬಂದ ಅಂತ. 17 ಹೌದು, 3ರಲ್ಲಿ ಇದೆ ನೋಡಿ. ಅಶ್ಶೂರದ ಅರಸನಾದ ಶಲ್ಮನೇಸರನು ಅವನಿಗೆ ವಿರೋಧವಾಗಿ ಬಂದಾಗ
ಇವನು ಅವನಿಗೆ ಆಧೀನನಾಗಿ ಕಪ್ಪ ಕೊಡುವವನಾದನು. ಓಕೆ, ಹಸಿರಾಸ ಬಂದ. ಸೊ ಆಮೇಲೆ ಸ್ಟೋರಿಗಳು. ಸೊ ಕೊನೆಗೆ ಏನು 24 ಇಲ್ಲ 22 23 ಓದಿ. ದುರ್ಮಾರ್ಗದಲ್ಲಿ ನಡೆಯುವುದನ್ನು ಬಿಡಲಿಲ್ಲವಾದ್ದರಿಂದ ಯೆಹೋವನು ತನ್ನ ಸೇವಕರಾದ ಎಲ್ಲಾ ಪ್ರವಾದಿಗಳ ಮುಖಾಂತರವಾಗಿ ಮುಂತಿಳಿಸಿದಂತೆ ಅವರನ್ನು ತನ್ನ ಸನ್ನಿಧಿಯಿಂದ ತಳ್ಳಿಬಿಟ್ಟನು. ಅವರು ಸೆರೆಯ ದೇವ್ರೇನ್ ಮಾಡ್ಬಿಟ್ರು, ಈಗ ಪ್ರವಾದಿ ಮುಖಾಂತರ ಹೇಳ್ಬಿಟ್ರು, ಇನ್ನು ನನಗೆ 10 ಗೋತ್ರ ಯೋಷ್ಯ ಸೇರಿಸ್ಬೇಕಂತ ಇತ್ತು ದೇವರಿಗೆ. ಸೊ ಪ್ರವಾದಿಗನ್ ಕಳ್ಸಿಕೊಟ್ರು, ತಿತ್ಕೊಂಡಿದ್ರೆ ಯೋಷ್ಯ ಆ ಕೆಲಸ ಮಾಡಿರ್ತಾರೆ. ಅರ್ಥ ಆಯ್ತಾ? ಇವಾಗ ದೇವ್ರಿಗೆ ಏನಾಯ್ತು, ನೀವೆಷ್ಟು ತಪ್ಪು ಮಾಡಿದ್ರೆ ನನಗೆ ನೀವು 10 ಗೋತ್ರ ಯೋಷ್ಯ ಅಲ್ಲ, ಇನ್ನೂ ಸ್ವಲ್ಪ ಕಾಲ ಏನ್ ಮಾಡ್ಬಿಟ್ಟಿದ್ದೀನಿ ನಾನು ನಿಮ್ಮನ್ನು, ಬೇಡ. ನೋಡಿ ದೇವ್ರಿಗೆ ಸ್ಕೋಪ್ ಆಯ್ತು. ಈಗ ಬೇಡ ಅಂತ ಹೇಳ್ಬಿಟ್ರು. ಈಗ ಯೋಷ್ಯ ಬಂದ್ರು ಏನು ಮಾಡಕ್ಕಾಗಲ್ಲ. ಕಾರಣ ಇವರು ಪ್ರವಾದಿ ಮಾತು ಕೇಳಿದ್ರೆ ಯೋಷ್ಯ, ಅಲ್ಲೊಂದು ಪ್ರವಾದಿ ಹೇಳಿದ್ರು. ಸೊ ಈ ಪ್ರವಾದಿ ಮಾತು ಕೇಳಿದ್ರೆ ಯೋಷ್ಯ ತನಕ ಸರಿಯಾಗಿರ್ತದೆ. ಬಟ್ ಪ್ರವಾದಿ ಮಾತು ಯಾವುದು ಕೇಳ್ತಾ ಇಲ್ಲ. ಅದಕ್ಕೆ ದೇವ್ರ ದಂಡನೆ ಏನ್ ಮಾಡ್ಬಿಟ್ರು, 2ನೇ ಮಾತು ಕೊಟ್ಬಿಟ್ರು. ಸೊ ಫಸ್ಟ್ ಮಾತು ಯೋಷ್ಯ ಕಾಲ ತನಕ ಇದೆ, ದೇವ್ರ ಬಾಯಿಂದ ಬಂದಿರೋ 2ನೇ ಮಾತು. ಸೊ ಫಸ್ಟ್ ಮಾತು ಹೇಳ್ತಾರೆ ಯೋಷ್ಯ ಬಂದ್ರೆ ಅರ್ಥ ಏನ್ ಮಾಡ್ಬೇಕು, ನೀನೇನು ಮಾಡೋದು ಬೇಡ, 2ನೇ ಮಾತು ಬಂದಿದೆ. ಸೊ ಫಸ್ಟ್ ಮಾತು ಸುಮ್ಮನೆ ಆಗ್ಬಿಡ್ತದೆ, ಸುಳ್ಳಾಗ್ಬಿಡ್ತದೆ. 2ನೇ ಮಾತು ಒಂದು ಸರ್ಕಾರ ಒಂದು ಲಾ ಬರೆದ್ರೆ ಅಲ್ವಾ, ಈಗ ನಮ್ಮೆಲ್ಲರಿಗೂ ಗೊತ್ತು GST ತಗೊಂಡ್ ಬಂದಿರೋದೇ ಇವರೇ. ಈಗ GST ಕಡಿಮೆ ಮಾಡಿ ಅಂತ ಹೇಳೋದು ಇವರೇ, ನಾಳೆ ಬೇಡ ಅಂತ ಹೇಳೋದು ಇವರೇ ಆಗ್ಬೋದು. ಸೊ ಒಂದ್ ಕಾಲದಲ್ಲಿ ಮಾಡಿದಕ್ಕೆ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ. ಕಾರಣ ಮೇಲೆಯಿಂದ ಒಂದು ಪ್ರಮಾಣ ಬಂತು, ಅದೇ ವ್ಯಕ್ತಿ ಏನ್ ಮಾಡ್ಬೋದು, ಆ ಪ್ರಮಾಣ ತಿರ್ಗಾ ಬದಲಿಸ್ಬೋದು. ಕರೆಕ್ಟ್ ಪ್ರಮಾಣ. ಸೊ ಆ ಕಾಲ ಸುಳ್ಳಿಲ್ಲ, ಇದು ದೇವ್ರ ಸುಳ್ಳೆಲ್ಲ ಬದಲಿಸೋದಿಲ್ಲ, ಆ ಕಾಲ ತನಕ ಇದೆ. ಅದಕ್ಕೆ ಏನಾಗ್ಬೇಕು, ನೀವು ವಿಧೇಯರಾಗಿ ನಡೆದಿರ್ಬೇಕು. ನೀವು ವಿಧೇಯವಾಗಿ ನಡೆದಿಲ್ಲ, ಯೋಷ್ಯ ಬಂದ್ರೂ ನೀವು ಅವಿಧೇಯರಾಗಿದ್ದಕ್ಕೆ ಅಲ್ಲಿಂದ ಈ ಅವಿಧೇಯಕ್ಕೆ ದಂಡನೆ ಏನಾಗ್ಬೇಕು, ಇನ್ನು ಮುಂದೆ ಹೋಗಿ. ಇದು ದೇವರ ನೀತಿ. ಅದಕ್ಕೆ ನೀವು ನನಗೆ ಬೇಡ ಅಂತ ಏನ್ ಮಾಡ್ಬಿಟ್ರು, ದೇವರು ಹೇಳ್ಬಿಟ್ರು. ಅಲ್ಲಿ ಏನಾಯ್ತು ನೋಡಿ, ದೇವ್ರು 10 ಗೋತ್ರ ಬೇಡ ಅಂತ ಹೇಳಿದಕ್ಕೆ ಆ ದೇಶನೇ ಬೇಡ ಅಂತ ಹೇಳ್ಬಿಟ್ರು. ದೇವ್ರ ರಾಜ್ಯ ಬೇಡ ಅಂತ ಹೇಳಿದಕ್ಕೆ ಏನಾಯ್ತು, ನೆಕ್ಸ್ಟ್ ನೋಡಿ. ಅವರು ಸೆರೆಯವರಾಗಿ ತಮ್ಮ ದೇಶದಿಂದ ಅಶ್ಶೂರ್ ದೇಶಕ್ಕೆ ಒಯ್ಯಲ್ಪಟ್ಟು ಇಂದಿನವರೆಗೂ ಅಲ್ಲೇ ಇರುತ್ತಾರೆ. ನೋಡಿ ಈ ಬುಕ್ ಬರೆಯೋ ತನಕ ಇನ್ನೂ ವಾಪಸ್ ಬಂದಿಲ್ಲ ಅಂತೆ. ನೋಡಿ ಇದೇ ವಿಷಯ ಯೂದ ಗೋತ್ರಕ್ಕಾಯ್ತು. ಅವ್ರನ್ನು ಬ್ಯಾಬಿಲೋನ್ ಕರ್ಕೊಂಡು ಹೋದ್ರು. ಬಟ್ ಅವ್ರು ವಾಪಸ್ ಇಸ್ರೇಲ್ಗೆ ಯೆರೂಸಲೇಮ್ಗೆ ಬಂದ್ರು. ಹಾಗಾದ್ರೆ ಏನಾಯ್ತು, ಜಾಗ ಅವ್ರದೇ. ಗುಲಾಮಾಗಿ ಹೋದ್ರು, ವಾಪಸ್ ಬಂದ್ಬಿಟ್ರು. ಇಲ್ಲಿ ನೋಡಿ ಗುಲಾಮಾಗಿ ಹೋಗಿದ್ದಾರೆ. ಬಟ್ ದೇವ್ರ ಎಂತ ಮಾತು ಹೇಳಿದ್ರು, ನನಗೆ ನೀವು ಬೇಡ ಅಂತ ಹೇಳುವಾಗ ಜಾಗನು ನೀವು ಬೇಡ, ನೀವು ವಾಸ ಮಾಡಿರೋ ಜಾಗನು ನನಗ್ ಬೇಡ, ಹಾಗಾದ್ರೆ ನೀವು ನಮ್ಮ ಜನನೇ ಇಲ್ಲ ಅಂತ ಹೇಳಿದ್ಮೇಲೆ ಈಗ ನೋಡಿ ನೆಕ್ಸ್ಟ್. ಅಶ್ಶೂರದ ಅರಸನು ಸಮಾರ್ಯ ಪಟ್ಟಣಗಳಲ್ಲಿ ವಾಸವಾಗಿದ್ದ ಇಸ್ರಾಯೇಲರನ್ನು ಸೆರೆಯಾಗಿ ಒಯ್ದ ನಂತರ ಅವರಿಗೆ ಬದಲಾಗಿ ಆ ಪಟ್ಟಣಗಳಿಗೆ ಬಾಬೆಲ್, ಕೋತ, ಹವ್ವ, ಓಕೆ ಸಾಕು. ಆಮೇಲೆ ನೀವು ಓದಿ. ಏನದು, ಈ ಅರಸನಿಗೆ ಎಲ್ಲೆಲ್ಲ ಆಳ್ವಿಕೆ ಇತ್ತು ನೋಡಿ, ಅವ್ರ ಊರಲ್ಲೂ ಅನ್ಯ ಜನರನ್ನು ಕರ್ಕೊಂಡು ಬಂದು ದೇವರ ರಾಜ್ಯದಲ್ಲಿ ಇಟ್ಬಿಟ್ರು. ನೀವ್ ಇಟ್ಕೊಳ್ಳಿ ಅಂತ ಸ್ವಂತವಾಗಿ. ಆಮೇಲೆ ಇಲ್ಲಿರೋರ್ನ ಕರ್ಕೊಂಡೋಗಿ ಏನಾಗ್ಬಿಟ್ರು, ಬೇರೆ ಕಡೆ ಇಟ್ಬಿಟ್ರು, ನೀವ್ ಅಲ್ಲಿ ವಾಸ ಮಾಡಿ ಅಂತ ಹೇಳ್ಬಿಟ್ರು. ಈಗ ಏನಾಯ್ತು, ಅರ್ಥ ಆಯ್ತಾ? ಈಗ ಅವ್ರು ಬಂದು ಇಲ್ಲಿ ವಾಸ ಮಾಡುವಾಗ ಅವ್ರ ತಲಾಂತರ ಇಲ್ಲಿ ಬರ್ತದೆ ಇಲ್ವಾ? ಈಗ ನೆಕ್ಸ್ಟ್ ಅವ್ರ ತಲಾಂತರ ಬರ್ತದೆ ಇಲ್ವಾ? ಈಗ ಈಗ ಒಂದು 300 ವರ್ಷ ಆಗಿದ್ಮೇಲೆ ಹೋಗ್ಬಿಟ್ಟು ಕೇಳಿದ್ರೆ ವಾಪಸ್ ಕೊಡ್ತಾರೆ ಅವರು? ಇವಾಗ ಅದೇ ಅಲ್ಲ ಜಗಳ ನಡೀತದೆ ಇಸ್ರೇಲ್ ಅಲ್ಲಿ. ಇಸ್ರೇಲ್ ಅವ್ರು ಹೇಳ್ತಿದ್ದಾರೆ 3000 ವರ್ಷ ಹಿಂದೆ ನಮ್ಮ ಅಜ್ಜ ಇಲ್ಲಿದ್ರಂತ. ಅವ್ರು ಹೇಳ್ತಾರೆ ಇದ್ದಿರ್ಬೋದು, ಬಟ್ ಲಾಸ್ಟ್ 1500 ವರ್ಷ ನಾವೆಲ್ಲ ಇದ್ದಿರೋದು. ಈಗ ಯಾವ್ದು ಸತ್ಯ? ಈಗ ಇಬ್ರು ಸತ್ಯ ಹೇಳ್ತಿದ್ದಾರೆ. ಇವ್ರು ಹೇಳ್ತಾ ಇರೋದು ಅಬ್ರಾಮು ದಾವೀದು ಕರೆಕ್ಟ್, ಬಟ್ ಇವ್ರು ಹೇಳ್ತಾ ಇರೋದು ಕೊನೆ 70 ಆಗಿದ್ಮೇಲೆ ಯೆರೂಸಲೇಮ್ ಹೋಯ್ತಲ್ಲ, ಆಮೇಲೆ ಯಾರು ಬಂದ್ರು ಅಲ್ಲಿ? ಆಗ ಮುಸ್ಲಿಂ ಮತ ಇರಲಿಲ್ಲ ಅಲ್ಲಿರೋ ಜನ. ಆಮೇಲೆ ಮುಸ್ಲಿಂ ಮತ ಬರೋದು ಅವ್ರು ಮುಸ್ಲಿಂ ಆಗ್ಬಿಟ್ರು. ಈಗ ಅವ್ರ ಮಕ್ಕಳು ತಲಾಂತರ ಹೋಗೋಗ ಏನಾಯ್ತು, ಯೆರೂಸಲೇಮ್ ಈಗ ಯಾರ್ದು? ಇವ್ರಿಗೆ ಹೇಳಕ್ಕಾಗಲ್ಲ. ಆಗ ಅವರು ವಾದ ಮಾಡೋದು ಕರೆಕ್ಟೇ, ಇದು ನಮ್ದು 1000 ವರ್ಷದ ನಮ್ಮ ಅಜ್ಜರು ಇಲ್ಲಿದ್ದಾರೆ. ಇಲ್ಲ ಅದಕ್ಕೆ ಮುಂಚೆ ನಾವಿದ್ರು, ಬಟ್ ನಂತರ ನಾವೆಲ್ಲ ಇದ್ದಿರೋದು. ಅದಕ್ಕೆ ಏನಾಗ್ತದೆ ಈಗ ಜಗಳ ಕೊಡಲ್ಲ ಯಾರು. ಸೊ ಇದು ಹೆಂಗ್ ತೆಗಿಬೇಕು? ಈಗ ಫೈಟ್ ಮಾಡಿನೇ ತೆಗಿಬೇಕು. ಫೈಟ್ ಮಾಡೋದೇನಾಗಲ್ಲ. ಸೊ ಯಾರು ಗೆಲ್ತಾರೋ ಅವ್ರದ್ದು. ಈಗ ಯಾರು ಗೆಲ್ತಾರೋ ಅವ್ರ ಜೊತೆಲಿ ದೇವರಿದ್ದಾರೆ ಅಷ್ಟೇ. ಈಗ ಅವ್ರು ಗೆಲ್ತಾರೆ ಅಲ್ಲ ಅವ್ರ ಜೊತೆಲಿದ್ದಾರೆ. ಇವ್ರು ಗೆದ್ಕೊಂಡ್ರೆ
ಯೆಹೋವ ಇವ್ರ ಜೊತೆಲಿ ಇದ್ದಾರೆ, ಯಾರು ಗೆಲ್ತಾರೋ ಅವ್ರದೇ. ಬಟ್ ಯುದ್ಧ ಮಾಡೋದು ಏನ್ ಮಾಡಕ್ಕಾಗಲ್ಲ, ಇದನ್ನು ಪರಿಹಾರ ಮಾಡಕ್ಕೆ. ಈಗ ತುಂಬಾ ಕ್ರೈಸ್ತರು ಪ್ರಾರ್ಥನೆ ಮಾಡ್ತಿದ್ದಾರೆ, ದೇವ್ರ ಯುದ್ಧ ನಿಲ್ಲಿಸ್ಬಿಡಿ ಅಂತ. ಯುದ್ಧ ನಿಲ್ಲಿಸ್ಬಿಟ್ರೆ ಇದು ಹೆಂಗಿರ್ತದೆ ನೀವೇ ಹೇಳಿ? ಜ್ಞಾನ ಇಲ್ಲದೆ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ದೇವ್ರಿಗೆ ಯುದ್ಧ ನಿಲ್ಲಿಸ್ಬಿಡಿ ಅಂತ. ಆಗ ದೇವ್ರ ಯುದ್ಧ ನಿಲ್ಲಿಸ್ಬಿಟ್ರೆ ನಾನು, ಈಗ ಅವ್ರು ಹೇಳ್ತಿದ್ದಾರೆ 3 ವರ್ಷ ಹಿಂದೆ ನಮ್ದಂತ, ಇವ್ರು ಹೇಳ್ತಿದ್ದಾರೆ 2000 ವರ್ಷದಿಂದ ನಮ್ದಂತ. ಯಾರು ಕೊಡ್ಲಿ? ಈಗ ಇಬ್ರು ಸತ್ಯ ಹೇಳ್ತಿದ್ದಾರೆ. ಹೌದು, ನೀವ್ ಹೇಳೋದು ಕರೆಕ್ಟೇ, ಅದು ನಿಮ್ಮ ಅಜ್ಜಗಳು. ಬಟ್ ನಮ್ಮ ಅಜ್ಜಗಳು ಲಾಸ್ಟ್ 2000 ಇಯರ್ಸ್ ಇದ್ದಿದ್ದಾರೆ ಅಲ್ವಾ? ಇಬ್ರು ಸತ್ಯ ಹೇಳ್ತಿದ್ದಾರೆ, ಯಾರು ಕೊಡೋದು ಈಗ ನೀವೇ ಹೇಳಿ? ಆಗ ಏನಂತ ಹೇಳ್ಬೇಕು? ಯುದ್ಧ ಮಾಡಿ, ಯುದ್ಧ ಮಾಡಿ. ದೇವ್ರು ಯುದ್ಧ ಮಾಡಕ್ ಬಿಡಲ್ಲ, ದೇವ್ರು ಒಳ್ಳೆ ದೇವ್ರು, ಪ್ರೀತಿ ದೇವ್ರು. ಹಂಗಾದ್ರೆ ಸಮಾಧಾನ ಮಾಡಿ ದೇವರಲ್ಲಿ. ಯಾಕೆ ಯುದ್ಧ ನಡೀತಾ? ಎಷ್ಟು ವರ್ಷದ ಯುದ್ಧ ನಡೀತಾ ಇದೆ? 1948 ಇಷ್ಟು ಕಾಲ ತನಕ ಬೇರೆ ಯುದ್ಧನೇ ನಡೀತಾ ಇದೆ ಇಸ್ರೇಲಲ್ಲಿ. ಸೊ ಅದಕ್ಕೆ ಬೈಬಲ್ ವಾಕ್ಯನ ಚೆನ್ನಾಗೆ ಅರ್ಥ ಮಾಡಿ ನಾವು ಹೇಳ್ಕೊಡ್ಬೇಕು. ಸೊ ಅದೇನಾಗ್ತದೆ, ಈಗ ಅದು ಯುದ್ಧ ನಡೀತಾ ಇರ್ತದೆ. ಆಮೇಲೆ ದೇವ್ರು ಹೇಳಿರೋ ಮಾತುಗಳು ಬರುವಾಗ ಯುದ್ಧ ಹೆಂಗ್ ನಿಲ್ಲಿಸ್ಬೇಕಂತ ದೇವ್ರು ಗೊತ್ತು, ಅದನ್ನ ಯಾರಿಗೆ ಕೊಡ್ಬೇಕಂತ ಗೊತ್ತು. ಕಾರಣ ಭೂಮಿ ಯಾರ್ದು? ದೇವ್ರದು. ಸೊ ಆ ಭೂಮಿ ಒಂದ್ ಕಾಲದಲ್ಲಿ ಕಾನಾನ್ ಅವ್ರದಾಗಿತ್ತು. ಅವ್ರದ ತೆಗೆದು ಇವ್ರು ಕೊಡೋಕೆ ಅವ್ರಿಗೆ ಎಷ್ಟು ಕೋಪ ಬಂದಿರ್ಬೇಕು ಇವ್ರಿಗೆ ಮೇಲೆ. ಕಾರಣ ದೇವ್ರು ಐಗಿಪ್ತಿಂದ ಕರ್ಕೊಂಡು ಬಂದ್ಬಿಟ್ಟು ಒಂದು ಬೇರೆ ಊರಿಗೆ ಕರ್ಕೊಂಡೋಗಿ ಇಕ್ಕಿಲ್ಲ, ಯಾರೋ ವಾಸ ಮಾಡಿರೋ ಜನದ ಕರ್ಕೊಂಡು ಬಂದು ಎಲ್ಲರೂ ಸಾಯಿಸಿ ಅಂತ ಹೇಳ್ಬಿಟ್ಟು ಅಲ್ಲಿ ನಿಮ್ಗೆ ಕೊಟ್ಬಿಟ್ರು. ಈಗ ಆ ಜನರಿಗೆ ಎಷ್ಟು ಕೋಪ ಬಂದಿರ್ತದೆ. ಈಗ ಅವ್ರ ಕೋಪ ನ್ಯಾಯ ಅಲ್ವಾ? ಬಟ್ ನಾವಿಲ್ಲ, ದೇವ್ರು ಮಾಡಿದ್ರಲ್ಲ ಅದಕ್ಕೆ ಅನ್ಯಾಯ ಇಲ್ಲ ಅಂತ. ನೋಡಿ, ನ್ಯಾಯ ಅನ್ಯಾಯ ಯಾರು ಮಾಡಿದ್ರು ನಂದು ಇನ್ನೊಬ್ಬರು ತಗೊಂಡ್ರೆ ಅನ್ಯಾಯನೇ. ಸೊ ಕಾನನ್ನು ಅವ್ರ ಕೈಯಿಂದ ಎತ್ತಿಬಿಟ್ಟು, ಯಾಕೆ ದೇವ್ರು ಭೂಮಿ ದೇವ್ರದಲ್ವಾ? ಎಲ್ಲೋ ಒಂದು ಜಾಗ ಅರಣ್ಯದಲ್ಲಿ ಕರ್ಕೊಂಡು ಬಂದ್ರಲ್ಲ, ಅಲ್ಲದೆ ಕೊಟ್ಟಿರ್ಬೋದಲ್ವಾ? ಯಾಕೆ ಆ ಅರಣ್ಯನು ದೇವರಿಗೆ ತಿರ್ಗಾ ತೋಟ ಮಾಡಕ್ಕಾಗಲ್ವಾ? 40 ವರ್ಷ ಒಂದು ಅರಣ್ಯದಲ್ಲಿ ನಡ್ಸ್ಕೊಂಡ್ ಬಂದ್ರೆ ಅಲ್ಲಿ ಯಾರು ಇರ್ಲಿಲ್ಲ, ಏನು ಯುದ್ಧ ನಡೆದಿಲ್ಲ. ಸೊ ಅದೇ ಜಾಗ ಏನ್ ಮಾಡಿರ್ಬೋದು ದೇವ್ರ ಅವ್ರಿಗೆ? ಇದೇ ನೀವು ತಗೊಳ್ರಿ, ಇದೇ ತೋಟ ಮಾಡ್ಕೊಟ್ಬಿಡ್ತೀನಿ ಕೊಟ್ಟಿರ್ಬೋದಲ್ವ? ಯಾಕೆ ಆಗಲ್ವಾ ದೇವ್ರಿಗೆ? ಯಾಕೆ ದೇವ್ರು ಇನ್ನೊಬ್ರದ್ದು ತಗೊಂಡು ಇವ್ರಿಗೆ ಕೊಡ್ಬೇಕು? ಅದು ಕಾನಾನ್ ಅವ್ರದ್ದು. ಕಾನಾನ್ ಯಾರು? ಹ್ಯಾಮ್ ಮಗ. ಏನಕ್ಕೆ ಅವ್ರಿಗೆ? ಅದು ದೇವ್ರ ಸಂತಾನಗಳೇ, ದೇವ್ರ ಸೃಷ್ಟಿ ಮಾಡಿರೋದನ್ನೆಲ್ಲ ಏನಕ್ಕೆ ತೆಗೆದು ಇವ್ರ ಕೈಲಿ ಕೊಡ್ಬೇಕು? ಇದಕ್ಕೆಲ್ಲ ನಾವು ನ್ಯಾಯ ಕೇಳಿದ್ರೆ ಹಂಗೆಲ್ಲ ಕೇಳ್ಬಿಡಿ ಬದಲ್ಲ ಸೈತಾನ್ ಕೇಳೋದಂತ ಇಲ್ಲ. ಇದು ಕೇಳಿ ತಿಳ್ಕೊಂಡ್ರೆ ಮಾತ್ರ ದೇವ್ರ ಮನಸ್ಸಲ್ಲಿ ತಿಳಿದಿರೋ ವಿಷಯಗಳು ನಾವು ತಿಳ್ಕೊಳಕ್ಕೆ ಆಗೋದು. ಸೊ ಹಾಗಾದ್ರೆ ಏನಾಯ್ತು ಇಲ್ಲಿ? ಏನ್ ಬಂತು ನಮ್ಗೆ ಈಗ? ಇಲ್ಲಿ ಅಸರ್ಯ ದೇವ್ರು ಬಿಟ್ಬಿಟ್ರು ಅರಸನನ್ನು. ಇನ್ನೂ ದೇವ್ರ ಒಂದು ಐಡಿಯಾ ಮಾಡಿದ್ರು ನೋಡಿ, ಅಲ್ಲಿ ಇನ್ನೂ ಜನ ಬರಬೇಕು, ಇನ್ನೂ ಅವರು ಬಿಡಲೇಬಾರ್ದು ಅವ್ರನ್ನ ಇವ್ರನ್ನು. ನೋಡಿ ಏನಾಯ್ತಂತ, ಅಲ್ಲಿ ಸಿಂಹ ಬಿಟ್ಬಿಟ್ರು ದೇವ್ರು. ಅವರಿಗೆ ಆರಂಭದಲ್ಲಿ ಯೆಹೋವನ ಭಯಭಕ್ತಿ ಇರಲಿಲ್ಲವಾದ್ದರಿಂದ ಆತನು ಸಿಂಹಗಳನ್ನು ಕಳುಹಿಸಿದನು. ನೋಡಿದ್ರೆ ಇದು ನಮ್ಗೆ ದೇವ್ರ ಮನ್ಸು ಅರ್ಥನೇ ಮಾಡ್ಕೊಳಕ್ ಆಗಲ್ಲ. ಇಲ್ಲಿ ನೋಡಿ, ಇದು ಯಾರು? ಅನ್ಯ ಜನರು. ಇಲ್ಲಿ ಏನ್ ಅಂತ ದೇವ್ರು ಹೇಳ್ಬಿಟ್ರು, ಈ ಜಾಗ ನನಗೆ ಬೇಡ ಅಂತ. ಅದಕ್ಕೆ ಸ್ವಂತ ಜನನು ಬೇರೆ ಊರಿಗೆ ಕಳಿಸ್ಬಿಟ್ರು. ಈಗ ಬೇರೆ ಊರವ್ರು ಈ ಊರಿಗೆ ಬರುವಾಗ ದೇವರಿಗೆ ಈ ಊರು ಅವ್ರದೇ. ಅದಕ್ಕೆ ಅವ್ರು ಹೇಳ್ತಿರೋದೇನು? ಈ ಊರಲ್ಲಿ ಇದ್ರೆ ನನ್ನನ್ನೇ ಸೇವೆ ಮಾಡ್ಬೇಕು. ಅದಕ್ಕೆ ಸಿಂಹ ಬಿಟ್ಬಿಟ್ರು. ಈಗ ಸಿಂಹವನ್ನು ಎದುರಿಕೆ ಬರುವಾಗ ಏನಾಯ್ತು, ಜನ ಅವ್ರವ್ರ ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿರ್ತಾರೆ, ಸಿಂಹ ಬರ್ತದೆ ಏನ್ ಮಾಡ್ಲಿ ಅಂತ. ಆಗ ಅಲ್ಲಿ ಪ್ರವಾದಿ ಅರಸಲ ಬಂದ್ಬಿಟ್ಟು ಬುದ್ಧಿ ಬಂತು ಅವ್ರಿಗೆ, ಇಲ್ಲ ಹೋಗಿ ಒಂದು ಯಾಜಕನನ್ನು ಕರ್ಕೊಂಡು ಬನ್ನಿ, ಆ ಮನುಷ್ಯ ಅಲ್ಲಿರೋ ಧರ್ಮಶಾಸ್ತ್ರ ನಮ್ಗೆ ಹೇಳ್ಕೊಡ್ತಾರೆ, ಅದ್ರ ಪ್ರಕಾರ ನೀವು ನಡೀರಿ, ಸಿಂಹ ಬರಲ್ಲ. ಏನ್ ವಿಚಿತ್ರ ಸ್ವಭಾವ ನೋಡಿ. ಅವ್ರು ಸುನ್ನತಿನೂ ಮಾಡಿಲ್ಲ. ಅವ್ರು ಸುನ್ನತಿ ಮಾಡ್ಬೇಕಂತ ದೇವ್ರ ಪ್ರಮಾಣ ಏನು? ನನ್ ಜನ ಯಾರು? ಅಬ್ರಾಮಲ್ಲಿ ಸುನ್ನತಿ ಆಗಿರೋರು ನನ್ ಜನ. ಬಟ್ ಇಲ್ಲಿ ಏನ್ ಬಂತು? ಇದಕ್ಕೆಲ್ಲ ಆನ್ಸರ್ ಏನು? ದೇವ್ರ ಮನ್ಸೇನು ಇಲ್ಲಿ? ದೇವ್ರ ಸುನ್ನತಿನ ಹೇಳಿಲ್ಲ, ಸಿಂಹ ಬಿಟ್ಬಿಟ್ರು. ಆಗ ಹೇಳ್ಬೋದಲ್ಲ ಸುನ್ನತಿ ಮಾಡ್ಕೊಂಡು ಬನ್ನಿ ಅಂತ, ಧರ್ಮಶಾಸ್ತ್ರ ಕಲೀರಿ ಅಂತ ಹೇಳಿದ್ರು. ಆಯ್ತಾ? ಸೊ ಇದ್ರಲ್ಲಿ ಏನಾಗ್ತದೆ, ಸ್ವಲ್ಪ ಜನ ಸುನ್ನತಿ ಮಾಡ್ತಾರೆ, ಸ್ವಲ್ಪ ಜನ ಮಾಡ್ಬೇಕಾ ನಾವು? ಕಾರಣ ಸುನ್ನತಿ ಅಷ್ಟು ಈಸಿ ಅಲ್ಲ. ವಯಸ್ಸಾಗಿರೋರು ಕಟ್ ಮಾಡೋದು ತುಂಬಾ ನೋವೇ. ಚಿಕ್ಕ ವಯಸ್ಸಲ್ಲಿ 8 ದಿನದಲ್ಲಿ ಕಟ್ ಮಾಡ್ಬಿಟ್ರೆ ಯಾರಿಗೂ ಏನು ಗೊತ್ತೇ ಆಗಲ್ಲ. ಆ ಮಗುಗೂ ಏನು ಗೊತ್ತಾ? ಸ್ವಲ್ಪ ಕಿರ್ಚಾಡ್ತದೆ. ಒಂದು 50 ವಯಸ್ಸು 90 ಅದೆಲ್ಲ ಮೈನ್ಯೂಟ್ ಆಪರೇಷನ್ಗಳು. ಸಣ್ಣ ತಪ್ಪಾಯ್ತು ಹೋಯ್ತು ಲೈಫೇ. ಅದಕ್ಕೆ ಯಾರು ಮಾಡಕ್ ಹೋಗಲ್ಲ. ಇವಾಗಲೂ ಮಾಡಕ್ ಹೋಗ್ತಾರಲ್ಲ ಡಾಕ್ಟರ್ ಹತ್ರ ಯಾರು? ಎಷ್ಟು ಜನರಿಗೆ ಇಷ್ಟ ಇದೆ ಮಾಡಿದ್ರೆ ಡಾಕ್ಟರ್ ಸೇಫ್ ಆಗಿ ಮಾಡ್ತಾರೆ, ಗ್ಯಾರಂಟಿ ಇಲ್ಲ. ಡಾಕ್ಟರ್ ಹೇಳ್ತಾರೆ ಕಾನ್ಸೆ ಒಂದು ಸಣ್ಣ ನರ ಎಲ್ಲಾದ್ರೂ ತಪ್ಪು ಹೋಯ್ತು ಮುಗಿತ್ತು. ಯಾರು ಮಾಡ್ತಾರೆ ಈಗ ಹೇಳಿ ಈ ಒಂದು ಒಡಂಬಡಿಕೆ? ನೋಡಿದ್ರ ಆಗೇನಾಯ್ತು? ದೇವ್ರು ಚೆನ್ನಾಗಿ ಗೊತ್ತು, ಎಲ್ಲರೂ ಮಾಡಲ್ಲ. ಅಲ್ಲೇನ್ ಬಂತು? ಒಂದು ಸ್ಪೆಷಲ್ ತರ ದೇವ್ರ ಜನ ಬಂತು, ಮಿಕ್ಸ್.
ಇದ್ರ ಬಗ್ಗೆ ನಾವು ಬೇರೆ ಒಂದು ಕ್ಲಾಸ್, ಇವಾಗಲ್ಲ ಇನ್ನೂ ಕ್ಲಾಸ್ ಬರ್ತದೆ ಇದ್ರ ಬಗ್ಗೆ, ಆಗ ನಾವು ಕಲಿಯೋಣ. ಇವ್ರು ಏನ್ ಮಾಡಿದ್ರು, ಇವ್ರು ಏನ್ ಮಾಡದಂತ ಮೈಂಡ್ಸಲ್ಲಿ ಇಟ್ಕೊಳ್ಳಿ. ನಾವು ಇನ್ನು ಮುಂದೆ ಮುಂದೆ ಪ್ರವಾದ ತಿಳ್ಕೊಳ್ಳುವ ಈ ಗುಂಪು ಏನ್ ಮಾಡೋದಂತ ನೋಡೋಣ. ಓಕೆ, ಇವಾಗ ಏನಾಯ್ತು, ಅನ್ಯ ಜನರು ಇಲ್ಲಿ ಬಂದು ದೇವರ ಸ್ವಂತ ಇಲ್ಲ ಸ್ವಂತ ಜನ ತರ ಆಗ್ಬಿಟ್ರು. ನಿಜವಾಗಿ ನೋಡಿದ್ರೆ ಅಬ್ರಾಮ್ ಜನ ಅಲ್ಲ, ಬಟ್ ಬೇರೆ ಯಾರೋ ಧರ್ಮಶಾಸ್ತ್ರ ಕೇಳಿದ್ದಕ್ಕೆ ಒಂಥರ ಸ್ವಂತ ಜನ. ಆಮೇಲೆ ದೇವ್ರು ಬಿಟ್ಬಿಟ್ರು. ಈ ಮಿಕ್ಸ್ ಫುಲ್ ಆಯ್ತಾ. ಇಲ್ಲಿ ಎಷ್ಟು ಜನ ಬಂದ್ರು ಇದ್ರ ಬಗ್ಗೆ ಪ್ರವಾದ ನೀತಿ ಅಂತೆಲ್ಲ ಬೇರೆ ಬೇರೆ ಪಾಠಗಳು ನೋಡೋಣ. ಕಾರಣ ದೇವ್ರ ಮಾತು ಯಾವುದು ಸುಳ್ಳು ಆಗಲ್ಲ. ಇದಾಯ್ತಾ. ಸೊ ಈಗ ದೇವ್ರ ಪ್ರವಾದಿಗಳನ್ನ ಕಳ್ಸೋದು ಅಂತ ಹೇಳಿದ್ರಲ್ಲ, ನಾವು ಏನ್ ಮಾಡೋಣ, ಒಂದು ಪ್ರವಾದಿ ಬಗ್ಗೆ ನಾನು ಹೇಳ್ತೀನಿ, ಜಸ್ಟ್ ಕೊನೆಗೆ ಒಂದು ವಾಕ್ಯ ಓದೋಣ. ಏನಂತ ಅದು, ಆಮೋಸು ಮತ್ತು ಓಶ್ಯ. ಇದರಲ್ಲಿ ಆಮೋಸ್ ಬಂದು ಹೇಳಿದ್ರು, ಇವು 3 ಸಲ ಪಾಪ ಮಾಡಿದ್ರೆ ಕ್ಷಮಿಸ್ತೀನಿ, 4ನೇ ಮಾಡಕ್ ಬಿಡಲ್ಲ, ಇಂಥ ರಾಜ್ಯ 3 ಮಾಡಿದ್ರೆ ಬಿಡ್ತೀನಿ, 4ನೇ, ಇದು ಬೇರೆ ಆಮೋಸ್ ಹೇಳಿದ್ರು. ಓಶ್ಯ ಏನ್ ಮಾಡಿದ್ರು, ಓಶ್ಯಕ್ಕೆ ದೇವ್ರು ಹೇಳಿದ್ರು, ನೋಡಪ್ಪ ನೀನೊಂದು ಮದುವೆ ಮಾಡ್ಬೇಕು. ಅದು ಯಾರು, ಒಂದು ಶೂಲೇನು. ಇದು ನೋಡಿ, ಶೂಲೆ ತರ ತಪ್ಪಂತ ಹೇಳಿದ್ಮೇಲೆ ಪ್ರವಾದಿಗೆ ಹೇಳ್ತಿದ್ರೆ ಶೂಲೇನ್ ಮದುವೆ ಮಾಡುವಂತ, ಇದೇ ಒಂದು ಬೇರೆ ಕ್ಲಾಸ್. ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಅಂತಾರೆ, ಒಂದು ಶೂಲೆ ಎಷ್ಟು ಅಸಹ್ಯ ಅಷ್ಟೇ ಕೆಲಸ ನೀವು ನನಗೆ ಮಾಡಿದ್ರಿ ಅಂತ ದೇವರು ತೋರ್ಸೋಕೆ ಈ ಒಂದು ಡ್ರಾಮಾ ಮಾಡಿರೋದು. ಇವ್ರು ಹೋಗಿ ಒಂದು ಮಗ, ಆ ಮಗ ಹುಟ್ಟುವಾಗ ಇಂಥ ಹೆಸರು ಜಸ್ರೀಲು, ಲಾವೋಮ್ ಇಂತೆಲ್ಲ ಹೆಸರು ಇದೆಯಲ್ಲ, 3 ಮಕ್ಕಳು. ಅದು 1ನೇ ಅಧ್ಯಾಯದಲ್ಲಿ. 2ನೇ ಅಧ್ಯಾಯದಲ್ಲಿ ಅವಳು ಬಿಟ್ಬಿಡು, ಇನ್ನೊಂದು ಇಲ್ಲಿ ದೇವ್ರು ಹೇಳ್ತಿದ್ದಾರೆ 2 ಮದುವೆ ತಪ್ಪಂತ. ಇದು 2 ಶೂಲೇನ್ ಮದುವೆ ಮಾಡೋದು ಪಾಪ ಅಲ್ವಾ? ನೋಡಿ, ಆಗ ದೇವ್ರ ಮನ್ಸಲ್ಲಿ ಏನಿದೆ. ನಾನ್ ದೇವ್ರ ಪಾಪಿ ಅಂತ ಹೇಳ್ತಾ ಇಲ್ಲ, ಬಟ್ ರಹಸ್ಯ ದೇವ್ರು ಹೇಳಿದೇವ್ರ ಏನೋ ರಹಸ್ಯಗಳು ಈ ಒಂದೊಂದು ಕ್ರಿಯೆದಲ್ಲಿದೆ. ಇದು ನಾವು ಎಷ್ಟು ಆಳವಾಗಿ ಹೋಗ್ತೀವಲ್ಲ ದೇವ್ರ ಹತ್ರ ಕಳಿಯೋಕ್ಕಾಗ್ತದೆ. ನಾವು ಹೇಳಿದಾರಲ್ಲ, ಒಂದು ಕಾಮ, ಒಂದು ಡಾಟ್ ಸತ್ಯ ಇದೆ, ಒಂದು ನಂಬರ್ ಸತ್ಯ ಇದೆ, ಇಷ್ಟನೇ ವಚನ ಅಂತ ಸತ್ಯ ಇದೆ. ನಾವು ಅಷ್ಟು ಬೆಳಿಬಹುದು ಇದರಲ್ಲಿ. ಆ ಪಾಠ ನಾವು ಬರುವಾಗ ಇಲ್ಲಿ ಸುಮಾರು ಎಷ್ಟೋ ಕ್ಲಾಸ್ಗಳು ಆಗ್ಬೇಕು ನಮ್ಗೆ. ಇದೇ ನಾವೀಗ 6ನೇ ಕ್ಲಾಸು, ಏನೂ ಆಗಿಲ್ಲ. ಇದು ನಮ್ಗೆ ಗೊತ್ತು, ಎಷ್ಟು ಕ್ಲಾಸ್ ಆಗಿದ್ಮೇಲೆ ಸ್ವಲ್ಪ ಡೆವಲಪ್ ಆಗಿರ್ತೀರ ನೀವು. ಇನ್ನು ಎಷ್ಟು ಕ್ಲಾಸ್ಗಳಾಗಿದ್ಮೇಲೆ ನಾವು ಇದರಲ್ಲಿ ನಂಬರ್ ಏನು, ಒಂದು 10 ಅಂತ ಬರೆದ್ರೆ ಏನು, 17 ಅಂತ ಬರೆದ್ರೆ ಏನು, 21 ಬರೆದ್ರೆ ಏನು, 40 ಏನು, ಪ್ರತಿಯೊಂದು ವಿಷಯ ಏನಿದೆ ಅದೇ ನಾವು ಡೀಪಾಗಿ ಕಲಿಬಹುದು. ಓಕೆ, ಅದೆಲ್ಲ ನಾವು ಕೊನೆಗೆ ಇಟ್ಟಿರೋ ಪಾಠಗಳು. ಇವಾಗ ಏನಾಯ್ತು, ಆ ಪ್ರವಾದಿ ಹೋಗಿ ಹೇಳ್ತಿದ್ದಾರೆ, ಈ ತರ ಮಾಡಿದ್ದಕ್ಕೆ ದೇವರಿಗೆ ಆಗಿರೋ ಫೀಲಿಂಗು ಅದು ತೋರಿಸಿರೋದು. ನೀವು ಮಾಡಿರೋದು ಯಾರಾದ್ರೂ ಹೋಗಿ ಶೂಲೇನ್ ಮದುವೆ ಮಾಡ್ತೀರಾ? ಒಂದು ಶೂಲೇನ್ ಮದುವೆ ಅಂದ್ರೆ ಹೆಂಡತಿಯಾಗಿ ನಾನು ಕರ್ಕೊಂಡು ಬರ್ಬೇಕು. ನೀವು ಯೋಚನೆ ಮಾಡಿ, ಊರಿಗೆ ಹೆಂಡತಿಯಾಗಿರೋರು ನಾನು ಕರ್ಕೊಂಡು ಬಂದ್ರೆ ಜನ ಏನ್ ಮಾಡ್ತಾರೆ ನಾಳೆ? ಎಷ್ಟು ಅಸಹ್ಯ ಅಲ್ವಾ? ಬಟ್ ಅದರ ಮಧ್ಯದಲ್ಲಿ ನಾವು ಅವ್ರು ಹೆಣ್ಣನ್ನು ನಡ್ಸ್ಕೊಂಡು ಹೋಗುವಾಗ ದೇವ್ರ ಹತ್ರ, ನೀವು ಇದೇ ತರ ಶೂಳೆಗಳೇ, ಬಟ್ ನಿಮ್ಮನ್ನ ನಾನು ಇಷ್ಟು ಮಾನ ಹೀನ ಎಲ್ಲ ಬಿಟ್ಟು ನಿಮ್ಮನ್ನ ಏನ್ ಮಾಡಿದೆ, ನಾನು ಇಷ್ಟು ವರ್ಷ ನಡ್ಸ್ಕೊಂಡು ಬಂದೆ ನಾನು. ಆವಾಗ್ಲೂ ನೀವೇನ್ ಮಾಡ್ತಾಯಿಲ್ಲ, ನನ್ನ ಮಾತು ಕೇಳ್ತಾ ಇಲ್ಲ, ಅಸೂಲ ತರನೇ ನಡೀತಾರೆ ಅಂತ ಹೇಳ್ಬಿಟ್ಟು ಕೊನೆಗೆ ಒಂದು ಮಾತು ಹೇಳ್ತಾರೆ ನೋಡಿ. ಆ ಪ್ರವಾದನೆ ಮಾತ್ರ ಓದನ್ನ, ಕಾರಣ ಪ್ರವಾದನೆ ಹೇಳಿರೋದು ನಾವು. ಓಶ್ಯ 2:22 ಕೊನೆ ಲಾಸ್ಟ್ ವಾಕ್ಯ. ಬೇಡುವ ಧಾನ್ಯ ದ್ರಾಕ್ಷಾರಸ ತೈಲಗಳಿಗೆ ಭೂಮಿಯು ಒಲಿಯುವುದು, ಬೇಡುವ ಇಸ್ರೇಲಿಗೆ ಅವು ಒಲಿಯುವವು. ನಾನು ದೇಶದಲ್ಲಿ ಇಸ್ರೇಲನ್ನು ನನಗಾಗಿ ಬಿತ್ತುಕೊಳ್ಳುವೆನು, ಲೋರು ಹಾಮಲಿಗೆ ವಾತ್ಸಲ್ಯವನ್ನು ತೋರಿಸುವೆನು, ಲೋ ಅಮ್ಮಗೆ ನೀನು ನನ್ನ ಪ್ರಜೆಯೇ ಎಂದು ಹೇಳುವೆನು. ಓಕೆ, ನೋಡಿದ್ರೆ ಸೊ ಫಸ್ಟ್ ಅಧ್ಯಾಯದಲ್ಲಿ ಚೆನ್ನಾಗಿ ಅರ್ಥ, 3 ಮಕ್ಕಳು ಬಂದ್ರು ಅಲ್ವಾ? ಈ ಒಂದೊಂದು ಹುಟ್ಟುವಾಗ ನಾನು ಇಸ್ರೇಲ್ ಒಂದೊಂದು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಕೊನೆಗೆ ಬೇಡ ಅಂತ ಬಿಟ್ಬಿಟ್ರು 3ನೇ ಮಗುಗೆ. ಇನ್ನೊಂದು ಮದುವೆ ಮಾಡೋಕೆ ಹೇಳಿದ್ರು ನೋಡಿ. ಅದು ಇನ್ನೊಂದು ಪ್ರವಾದ, ಇನ್ನೊಂದು ಟೈಮ್. ಅದು ಅಲ್ಲಿ ಹೇಳ್ತಾ ಇದ್ರು, ನಾನು ಯಾರನ್ನು ಬೇಡ ಅಂತ ಹೇಳಿದೆ, ಒಂದು ಸಮಯ ಬರುವಾಗ ಈ 3 ಜನನು ವಾಪಸ್ ಸ್ವೀಕಾರ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಓಶ್ಯದಲ್ಲಿ. ಹಾಗಾದ್ರೆ ಏನರ್ಥ? ಫಸ್ಟ್ ಪ್ರವಾದನೆ ಯೋಶ್ಯ ತನಕ ನೀವು ತಿತ್ಕೊಂಡಿಲ್ಲ. ಹಾಗಾದ್ರೆ ಏನಾಯ್ತು, ಯೋಶ್ಯ ಬಂದು ಹೋಗ್ಬಿಡ್ತಾರೆ, ಬಟ್ ನಿಮ್ಗೆ ದಂಡನೆ ಸ್ವಲ್ಪ ಕಾಲ ತನಕ ಇನ್ನೂ ಇರ್ಬೇಕು. ಕರೆಕ್ಟ್? ಆ ಕಾಲದಲ್ಲಿ ಜಸ್ರೀಲ ಬರೋದು. ಆಮೇಲೆ ಇನ್ನೊಂದು ಕಾಲ ಬರ್ತದೆ, ಯೋಶ್ಯ ತರ ಇನ್ನೊಬ್ರು ಯಾರೋ ಬರ್ಬೇಕು, ಒಂದು ಅರಸ ಬರ್ಬೇಕು, ಅವ್ರೇನೋ ನ್ಯಾಯ ಮಾಡ್ತಾರೆ. ಅವ್ರ ಮಾತು ನೀವು ಕೇಳಿದ್ರೆ ಖಂಡಿತ ನಾನು ನಿಮ್ಮನ್ನು ನನ್ನ ಜನ ಅಂತ ವಾಪಸ್ಸು ಸ್ವೀಕಾರ. ಯಾರ ಕೇಳ್ತಿರೋ ಅವ್ರನ್ನ ಮಾತ್ರ. ಆ ಮನುಷ್ಯ ಯಾರು? ಅದೇ
ದೇವರಿಗೆ ಮಗನಾಗಿದ್ದು ಈ ಭೂಮಿಯಲ್ಲಿ ಮನುಷ್ಯನಿಗೆ ಮನುಷ್ಯ ಕುಮಾರ ಅಂತ ಹುಟ್ಟಿರುವ ಯೇಸುವ ಮೆಸ್ಸಿಯ. ನೋಡಿದ್ರೆ, ಸೊ ದಾವಿದಿಂದ ಕೊನೆ ಅರಸ ಯೋಷ್ಯ. ಒಂದು ಟೈಮ್ ಕೊಟ್ರು. ಯೋಷ್ಯ ಅಂದ, ನೀವು ತಿತ್ಕೊಂಡಿಲ್ಲ, ಬೇಡ ಅಂತ ಬಿಟ್ಬಿಟ್ಟೆ, ಅನ್ಯ ಜನ ಇರ್ತಾರೆ, ನೀವು ಊರೆಲ್ಲ ಸುತ್ತಬೇಕು, ಬಟ್ ನಾನು ಇದೇ ವಂಶದಲ್ಲಿ, ದಾವಿದ ವಂಶದಲ್ಲಿ ಯೋಷ್ಯ ವಂಶದಲ್ಲಿ ಇನ್ನೊಬ್ಬರನ್ನ ಕರ್ಕೊಂಡು ಬರ್ತೀನಿ ನಾನು, ಯೇಸುವ ಮೆಸ್ಸಿಯ. ಅವ್ರ ಮಾತು ಕೇಳಿದ್ರೆ ನನ್ನ ಜನ ಆಗ್ತೀರಾ. ಅವ್ರ ಮಾತನ್ನು ಕೇಳಿಲ್ಲ ಅಂದ್ರೆ ನಾನು ತಿರ್ಗಾ ನಿಮ್ಮನ್ನು ಅಲ್ಲಿಂದ ಓಡಿಸ್ಬಿಟ್ಟು ಎಲ್ಲರೂ ಯಾರ್ಯಾರು ಕೇಳಲ್ಲ, ಅದೇ ಮೋಶ ಹೇಳಿದ್ರು, ಅವ್ರ ಮಾತು ಯಾರ್ಯಾರು ಕೇಳಲ್ಲ, ಯಾರು ಸೇರಲ್ಲ ಅಂತ. ನೋಡ್ದ ಹಿಂಗ್ ಕಂಟಿನ್ಯೂ ಆಗ್ತದೆ. ಇದೆಲ್ಲ ಏನಕ್ಕೆ ಮಾಡ್ತಾ ಇರೋ ದೇವ್ರು? ಇಡೀ ಲೋಕಕ್ಕೆ ಆಶೀರ್ವಾದ ಕೊಡೋಕೆ ಒಂದು ಅಬ್ರಾಮ್ದು ಮಕ್ಕಳು ಬೇಕು. ಸ್ವಲ್ಪ ವಿಷಯವಾಗಿ ಹೇಳ್ಬಿಡ್ತೀನಿ. ಅವ್ರನ್ನೆಲ್ಲ ಬಿಟ್ಟಿರೋ ಜಾಗದಲ್ಲಿ ನಾವು ನಂಬಿದ್ದಕ್ಕೇನೆ ನಾವು ಅಬ್ರಾಮ್ ಮಕ್ಕಳು. ಈಗ ಹಂಗಾದ್ರೆ ಅಬ್ರಾಮ್ ಮಕ್ಕಳು ಏನ್ ಮಾಡಿಲ್ಲ, ಅದು ನಾವು ಮಾಡಿದ್ರೆ ಮಾತ್ರ ಇಡೀ ಲೋಕವನ್ನು ಕ್ರೈಸ್ತರಾಗಿ ಮಾಡಕ್ ಹೇಳಿಲ್ಲ. ನೀವು ಒಳ್ಳೆ ಕ್ರೈಸ್ತರಾದ್ರೆ ನಿಮ್ಗೆ ಸಿಕ್ಕುವ ಆಶೀರ್ವಾದ ಅವ್ರಿಗೇನ್ ಮಾಡ್ತೀನಿ ನಾನು, ಅವ್ರು ಯಾವ ಮತದಲ್ಲಿ ಇರ್ಲಿ ಇತ್ಕೊಂಡು ಹೋಗ್ಲಿ, ಬಟ್ ನಾವು ಒಳ್ಳೆ ಕ್ರೈಸ್ತರಾಗಿಲ್ಲ ಅಂದ್ರೆ ದೇವ್ರು ಅವ್ರಿಗೆ ಆಶೀರ್ವಾದ ಕೊಡೋಕೆ ಆಗಲ್ಲ. ಸೊ ನಮ್ಮ ಪ್ರಯತ್ನ ಏನು, ನಾವು ಒಳ್ಳೆ ಕ್ರೈಸ್ತರಾಗಿ ನಮ್ಮ ಆಶೀರ್ವಾದದ ಭಾಗ ಏನಾಗಿರಲಿ ಸ್ವಲ್ಪ ಅವ್ರಿಗೂ ಸಿಕ್ಲಿ ಅಂತ ನಾವು ನಡಿಬೇಕು. ಅದಕ್ಕೆ ನಾವು ದೇವರಿಂದ ಫಸ್ಟ್ ಪಡ್ಕೊಳ್ಬೇಕು, ಆಮೇಲೆ ನಾವು ಅವ್ರಿಗೆ ಕೊಡಬೇಕು. ಸೊ ಅದಕ್ಕೆ ನಾವು ವಿಧೇಯರಾಗಿ ನಡಿಬೇಕು. ಸೊ ಇದು ದೇವರ ಪ್ಲಾನ್. ಯೆಶುವ ಬರುವಾಗ, ಇಲ್ಲಿ ನಾವು ಇನ್ನೂ ಯೆಶುವ ಬಂದಿಲ್ಲ. ಇಲ್ಲಿ ಏನು ಈ ಒಂದು ಗ್ಯಾಪ್ ಇದೆಯಲ್ಲ, ಓಶಿಯನ್ನು ಬಿಟ್ಬಿಟ್ರಲ್ಲ, ಓಶಿಯ ಮುಖಾಂತರ 10 ಗೋತ್ರ ಬಿಟ್ಬಿಟ್ರು. ಇನ್ನು ಯಾರಿದ್ದಾರೆ? 2 ಗೋತ್ರ. ಅವ್ರಿಗೂ ಟೈಮ್ ಏನು, ಯೋಶಿಯ ಅಂದ ಯೆಶುವ ಮೆಸ್ಸಿಯ ತನಕ. ಇವರು ಯೋಶಿಯ ಮಾತು ಕೇಳಲಿಲ್ಲ, ಕೂಡಿಸ್ಬೇಕಲ್ಲ. ಆಗ ಯೋಶಿಯ ಮಾತು ಕೇಳಿದ್ರೆ ಕೂಡಿರ್ತಾರೆ, ಯೋಶಿಯ ಮಾತು ಕೇಳಿಲ್ಲ, ಸೊ ನೆಕ್ಸ್ಟ್ ಆ ಅರಸ ಕೂಡಿಸ್ಬೇಕು. ಸೊ ಆ ಟೈಮ್ ತನಕ ಏನಾಯ್ತು, ಇವ್ರಿಗೆ ಯೋಶಿಯ ಅರಸ ಬಂದ್ರು. ಯೋಶಿಯಾಗಿ ಆಮೇಲೆ ಮಕ್ಕಳು ಅರಸರಾಗಿಲ್ಲ. ಅವ್ರ ಜೊತೆಯಲ್ಲಿರುವ, ಅವ್ರ ಮಕ್ಕಳಲ್ಲಿರುವ, ಜೊತೆಯಲ್ಲಿರುವ, ಅದ ಅರ್ಥ ಏನು, ಆ ವಂಶ ಇನ್ನು ಮುಂದೆ ಹೋಗಿಲ್ಲ. ಯೋಶುವಾಗೆ 3 ಮಕ್ಕಳು, ಅವರೇ ಕೊನೆಗೆ 3 ಅರಸರಾದ್ರು ಅಷ್ಟೇ. ಸೊ ಏನಾಯ್ತು, ಇನ್ನು ಮುಂದೆ ಬಿಟ್ಟಿಲ್ಲ ದೇವ್ರು. ಹಾಗೇನಾಯ್ತು, ನೆಬೂಕದ್ನೆಚ್ಚರ್ ಅರಸನು ಬರ್ತಾ ಇದ್ದಾನೆ. ಸ್ವಲ್ಪ ಬೇಗ ಹೇಳ್ಬಿಡ್ತೀನಿ, ಈಗ ಜಸ್ಟ್ 2-3 ಮಿನಿಟ್ಸ್ ಹೇಳ್ಬಿಡ್ತೀನಿ. ನೆಬೂಕದ್ನೆಚ್ಚರ್ ಅರಸನು ಬರ್ತಾ ಇದ್ದಾನೆ. ನೆಬೂಕದ್ನೆಚ್ಚರ್ ಅರಸ ಆಳ್ವಿಕೆ ಮಾಡುವಾಗ, ಯೋಶುವ ಆಗಿದ್ಮೇಲೆ ಯೋಶುವ ಯೆಹೋಯಾಕೀಮ ನಿಕ್ಕುವಾಗ, ನೆಕ್ಕೋ ಅರಸ ಐಗುಪ್ತಲ್ಲಿ ಅವ್ರ ಮೇಲೆ ಆಳ್ವಿಕೆ ಮಾಡ್ತಿದ್ದಾರೆ. ಆಗ ಯೆರೆಮೀಯ 43 ಓದ್ಬೇಕು ನೀವು, ಇದಕ್ಕೆ ಓದೋದು ಬೇಡ. ಈಗ 43 ಓದುವಾಗ, ಕೇಳೋರು ಓದ್ಲಿ ಅಂತ ಓದುವಾಗ ಅಲ್ಲಿ ಹೇಳ್ತಿದ್ದಾರೆ, ನೆಬೂಕದ್ನೆಚ್ಚರ್ ಬರ್ತಾನೆ ಅಂತ ದೇವ್ರು ಹೇಳುವಾಗ ನೆಬೂಕದ್ನೆಚ್ಚರ್ ಯೆರೆಮೀಯ ಮುಖಾಂತರ ತುಂಬಾ ಜನ ಏನ್ ಮಾಡ್ಬಿಟ್ರು, ಯೂದರ್ಗಳು, ಇವರು 2 ಗೋತ್ರದಲ್ಲಿ, 10 ಗೋತ್ರ ಅಲ್ಲ, ಅವ್ರು ಏನಾಗ್ಬಿಟ್ರು ಲೋಕದಲ್ಲಿ, ಎಷ್ಟು ಗಾಯಗಾಗ್ಬಿಟ್ರು, 100-150 ವರ್ಷದ ಎಲ್ಲೆಲ್ಲೋ ಹೋಗ್ಬಿಟ್ರು. ಬಟ್ ದೇವ್ರಿಗೆ ಲೆಕ್ಕ ಇದೆ ಎಲ್ಲೆಲ್ಲಿದ್ದಾರಂತ. ದೇವ್ರು ವಾಪಸ್ ಹೇಳಿ ಕೂಡ್ಸಾರಂತ ದೇವ್ರು ಹೇಳಿದ್ದಾರೆ. ಸೊ ಅದಕ್ಕೆ ಕೂಡದ ದೇವ್ರು ಏನು ಕೆಲಸ ಮಾಡಲ್ಲ. ಅದಕ್ಕೆ ಜಗಳಗಳೆಲ್ಲ ನಡೀತಾ ಇರೋದು. ಕೊನೆಗೆ ಏನಾಗ್ತಾರೆ, ಎಲ್ಲ 12 ಗೋತ್ರ ಒಂದು ಜಾಗದಲ್ಲಿ ವಾಪಸ್ ಬರೋ ತನಕ ಯುದ್ಧ ನಡೀತಾ ಇರ್ತದೆ. 12 ಜನ ಸೇರಿಬಿಟ್ರೆ ಯುದ್ಧ ನಿಂತೋಗ್ಬಿಡ್ತದೆ. ಆಮೇಲೆ ದೇವ್ರ ರಾಜ್ಯ ಅಂತ ಸ್ವೀಕಾರ ಮಾಡೋ ತನಕ ಯುದ್ಧಗಳು ನಡೀತಾ ಇರ್ತದೆ. ಅದಕ್ಕೆ ಯುದ್ಧ ನಿಲ್ಸಕ್ಕೆ ಆಗಲ್ಲ. ನೀವು ದೇವ್ರ ಹತ್ರ ಪ್ರಾರ್ಥನೆ ಮಾಡೋದು, ದೇವ್ರು ಕೇಳೋದು ಇಲ್ಲ. ಓಕೆ, ದೇವ್ರ ಚಿತ್ತ ತಿಳ್ಕೊಳ್ಬೇಕು ನಾವು. ದೇವ್ರ ಚಿತ್ತ ಏನು, ಇವ್ರು ಒಂದಾಗಿ ಬರ್ಲಿ, ಯುದ್ಧ ಮಾಡಿ ಏನಾಗ್ಲಿ, ಎಲ್ಲ 12 ಗೋತ್ರ ಎಲ್ಲಿದ್ದು ಎಲ್ಲ ಒಂದಾಗಿ ಬಂದ್ಬಿಡ್ತಾರೆ. ಆಮೇಲೆ ದೇವ್ರು ಹೇಳ್ತೀನಿ, ನಿನ್ನ ನಮ್ಮ ಜನ ಆಯ್ತಾ. ಅವಾಗ ಇನ್ನೊಂದು ಅರಸ ಬರ್ಬೇಕು, ಅವ್ರನ್ನ ಸ್ವೀಕಾರ ಮಾಡ್ಲೇಬೇಕು. ಎಷ್ಟು ಹೇಳ್ಬಿಟ್ಟು ಹೋದ್ರು, ನನ್ನ ಹೆಸರಲ್ಲಿ ಕರೆಯೋ ತನಕ ನಾನು ನಿಮ್ಮ ಹತ್ರ ವಾಪಸ್ ಬರಲ್ಲ ಅಂತ. ನೋಡಿದ್ರೆ ಎಲ್ಲ ಕನೆಕ್ಟ್ ಆಗ್ತದೆ ಈಗ. ಸೊ ಅವ್ರು ಬಂದು ಏನ್ ಮಾಡ್ಬೇಕು, ವಾಪಸ್ ಬಂದು ಎಲ್ಲರನ್ನೂ ಕೂಡಿಸ್ಲೇ ಬೇಕು. ಅಷ್ಟೆಲ್ಲ ಏನಾಗ್ತದೆ, ಅವ್ರು ಬರ್ಬೇಕಾದ್ರೆ ನಾವೆಲ್ಲ ಪರಲೋಕ ಸೇರ್ಬೇಕು. ನೋಡಿದ್ರ ಎಲ್ಲ ಲಿಂಕ್ಗಳು ನೋಡಿ, ನಾವು ಪರಲೋಕ ಸೇರಿದ್ರೆ ಅವ್ರು ವಾಪಸ್ ಆಗಲ್ಲ. ಸೊ ಅದಕ್ಕೆ ನಾವು ದೇವ್ರ ಚಿತ್ತ ತಿಳ್ಕೊಂಡು ನಾವು ಪರಲೋಕ ಸೇರೋ ಕೆಲಸ ನಾವು ಮಾಡ್ಬೇಕು. ಫಸ್ಟ್ ನಮ್ದು ಆ ಪ್ರವಚನ ಇದೆ, ಅದು ಮುಗಿಸೋಕ್ ಮುಂಚೆ ನಾವು ಹೋಗಿ ಸೇರಿರ್ಬೇಕು. ಓಕೆ ಫೈನ್. ಈಗ ಏನಾಯ್ತು, ಈಜಿಪ್ಟ್ಗೆ ಹೋಗ್ಬಿಟ್ರು. ಆಗ ಯೆರೆಮೀಯ ಹೇಳ್ತಿದ್ದಾರೆ, ಈಜಿಪ್ಟ್ ಹೋಗ್ಬೇಡಿ. ಕಾರಣ ಈಗ ನೆಬೂಕದ್ನೆಚ್ಚರ್ ಅವ್ರಿಗೂ ಏನ್ ಮಾಡ್ತಾರೆ, ಅರಸ ಆಗ್ಬಿಡು. ಖಂಡಿತ ಏನಾಯ್ತು, ಹಂಗೆ ಅರಸ ಆಗ್ಬಿಟ್ರು. ಇಡೀ ಲೋಕಕ್ಕೆ ನೆಬೂಕದ್ನೆಚ್ಚರ್ ಅರಸನಾದ್ರು. ಆಗ ಯೂದರ್ಗಳು ನೋಡಿ ಏನ್ ಮಾಡಿದ್ದಾರೆ, ಇದು ಯೂದರ್ಗಳು ಐಗುಪ್ತಲ್ಲಿ ಎಲಿಫೆಂಟೈನ್ ಅಂತ ಒಂದು ಜಾಗ ಇದೆ. ಆ ಜಾಗದಲ್ಲಿ ಸಾಲಮೋನ್ ಮಾಡಿರೋ ದೇವಾಲಯ ತರ ಮಾಡ್ಬಿಟ್ಟು ಅಲ್ಲಿ ದೇವ್ರನ್ನ ಸೇವೆ ಮಾಡ್ತೇವೆ, ಒಂದು ಸ್ಥಾಪನೆಯನ್ನ ಮಾಡ್ಬಿಟ್ರು ಅವರು. ಇವಾಗ್ಲೂ ಇದೆ ಅದು ಈಜಿಪ್ಟ್ ಅಲ್ಲಿ. ಹಾಗಾದ್ರೆ ಇನ್ನು ಜೂಸ್ ಕಮ್ಯುನಿಟಿ ಆಗ್ಬಿಡುತ್ತು. ಅದಕ್ಕೆ ನಮ್ಮ ಯೆಶುವ ಹುಟ್ಟುವಾಗ ಎಲ್ಲಿ ಹೋದ್ರು ಅವರು, ಐಗುಪ್ತಿಗೆ ಹೋದ್ರು. ಕಾರಣ ಈಗ ಐಗುಪ್ತಲ್ಲಿ ಯಾರಾದ್ರು ಇವ್ರು ಸ್ವಂತದವ್ರು ಇದಾರೆ ಅಲ್ಲಿ. ಸೊ ಅಲ್ಲಿ ಒಂದು ಕಮ್ಯುನಿಟಿ ಆಗ್ಬಿಟ್ರು. ಆಯ್ತಾ. ಹಂಗೆ ನೆಕ್ಸ್ಟ್ ಮುಂದೆ ಬರುವಾಗ ಪರ್ಷಿಯನ್ ಅರಸ ಬಂದ್ರು, ಕೋರೇಸ್ ಅರಸ. ಸೊ ದೇವ್ರ ರಾಜ್ಯ ಕೋರೇಸ್ ಕೈಗೆ ಕೊಟ್ಬಿಟ್ರು ಅಲ್ವೇ. ಸೊ ಎಜ್ರಾ ಪುಸ್ತಕ ಒಂದಲ್ಲಿ ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಕೋರೇಸ್ ಅರಸ ಹೇಳ್ತಾರೆ, ಇನ್ನೇನ್ ಈ ಅಬ್ರಾಮ್ ಸಂತಾನ ಈ ಊರಲ್ಲಿ ಎಲ್ಲಿದ್ದೀರೋ ನೀವು ವಾಪಸ್ ಏನ್ ಮಾಡ್ಬೋದು,
ಈ ಇಸ್ರೇಲ್ಗೆ ಬರ್ಬೋದಂತ. ಎಜ್ರಾ ರೆಕಾರ್ಡ್ ಹಾಕಿದ್ದಾರೆ, ಒಂದು 24,000 ಜನ ಏನೋ ಬಂದರು. ಮಿಕ್ಕಿದವ್ರು ಯಾರು? ಕಾರಣ ಅವ್ರು ಅಲ್ಲೇ ಸೆಟ್ ಆಗ್ಬಿಟ್ರು, ಇವಾಗ ತನಕ ಇದ್ದಾರೆ ಅವರು. ಸೊ ನೆಕ್ಸ್ಟ್ ಏನಾಯ್ತು, ಅಲೆಕ್ಸಾಂಡರ್ ಬಂತು. ಅಲೆಕ್ಸಾಂಡರ್ ಬರುವಾಗ ಏನಾಯ್ತು, ಜೂಯಿಷ್ಗಳು ಅಲೆಕ್ಸಾಂಡ್ರಿಯಾದಲ್ಲಿ ಇನ್ನೊಂದು ಊರು ಮಾಡ್ಬಿಟ್ರು. ಅಲೆಕ್ಸಾಂಡ್ರಿಯಾ ಅಂತ ಊರು, ದೊಡ್ಡ ಗ್ರೇಟ್ ಫೇಮಸ್. ಒಂದು ಎಲಿಫೆಂಟ್ ಇನ್ ಈಜಿಪ್ಟ್ ಅಲ್ಲಿ, ಒಂದು ಈ ಅಲೆಕ್ಸಾಂಡ್ರಿಯಾ ಸ್ಟಾರ್ಟ್ ಮಾಡ್ಕೊಂಡು ಬಂದ್ರಲ್ಲ ಅವ್ರ ಹೆಸರಲ್ಲೇ ಒಂದು ಊರು ಮಾಡ್ಬಿಟ್ಟು ಅಲೆಕ್ಸಾಂಡ್ರಿಯಾ ಅಂತ ಹೆಸರು ಇಟ್ಬಿಟ್ಟು ಅಲ್ಲಿ ಫುಲ್ ಏನು ಬುಕ್ಸ್ಗಳು, ಲೈಬ್ರರಿಗಳು, ಸ್ಕೂಲ್ಗಳು ಎಲ್ಲ ಮಾಡ್ಕೊಂಡ್ರು ಅವರು. ಈ ತರ ಫುಲ್ ಜೂಯಿಷ್ ಎಲ್ಲ ಕಡೆ ಸೆಟ್ಲ್ ಆಯ್ತು. ಸಾಲಮೋನ್ ಕಾಲದಿಂದ ನಮ್ಮ ಭಾರತ ದೇಶದಲ್ಲಿ ಅವ್ರಿಗೆ ವ್ಯಾಪಾರ ಇದೆ. ಕೆಂಪು ಸಮುದ್ರ, ಗುಜರಾತ್, ಬಾಂಬೆ, ಕೆಂಪು ಸಮುದ್ರ ದಾಟ್ಬಿಟ್ರೆ ನಿಮಗೆ ಸಮುದ್ರದಲ್ಲಿ ನೆಕ್ಸ್ಟ್ ಇರೋದು ಇಂಡಿಯಾ. ಸೊ ಗುಜರಾತ್, ಬಾಂಬೆ, ಕೇರಳ, ಚೆನ್ನೈ, ಇಷ್ಟು ಜಾಗದಲ್ಲಿ ಯಹೂದರಿದ್ರು ನೋಡಿ. ಆಮೇಲೆ ಬರ್ತಾ ಬರ್ತಾ ಅರಸರುಗಳು ಸಪೋರ್ಟ್ ಮಾಡಿಲ್ಲ, ಗುಜರಾತಲ್ಲಿ ಯಹೂದರುಗಳು ಕೆಳಗೆ ಬಂದ್ಬಿಟ್ರು. ಬಾಂಬೆಲಿ ತುಂಬಾ ಕಾಲ ತನಕ ಇದ್ರು. ಬಾಂದ್ರಾ ಜಾಗ ಅಲ್ಲ ಅವ್ರ ಹೆಸರು ಇರೋ ಹೆಸರುಗಳದು, ಅವ್ರು ಇಕ್ಕಿರೋದು ಅದಲ್ಲ. ಅಲ್ಲಿದ್ರು, ಕೇರಳದಲ್ಲಿದ್ರು, ಚೆನ್ನೈಲಿದ್ರು. ತೋಮ ಕರ್ತನ ಶಿಷ್ಯನು ಬರೋ ತನಕ ಇಲ್ಲಿ, ಅದಕ್ಕೆ ಅವ್ರಿಗೆ ಇಲ್ಲಿ ಬಂದು ಸುವಾರ್ತೆ ಸಾರಿ ಇರೋದು. ಅವ್ರು ಕೇರಳದಿಂದ ತಮಿಳ್ನಾಡಲ್ಲಿ ಸತ್ತೋಗಿರೋ ಈ ಯೂದರುಗಳನ್ನು ಹೇಳಕ್ ಹೋಗಿರೋದು ಅವರು. ಸೊ ನೋಡಿದ್ರ, ಸೊ ಯೂದರುಗಳು ಲೋಕದ ಕಟ್ಟ ಕಡೆ ಆಗ್ಬಿಟ್ರು. ಎಲ್ಲಿ? ನಾವು ಯಶೋ ಕಾಲದಲ್ಲಿ. ಸೊ ಇಲ್ಲಿ ಪರ್ಷಿಯಾ, ಆಮೇಲೆ ಹೆಲಿನಿಸಮ್ ಬಂತು ಅಲೆಕ್ಸಾಂಡರ್ ಕಾಲದಲ್ಲಿ. ಇವರಿಂದ ಏನಾಯ್ತು, ಯೂದರುಗಳು ಸ್ವಲ್ಪ ಲೌಕಿಕರಾಗ್ಬಿಟ್ರು. ಫಿಲಾಸಫಿ, ಬೇರೆ ಬೇರೆ ಮತಗಳಲ್ಲಿರೋ ಕನ್ಫ್ಯೂಷನ್ ಕಲ್ತ್ಕೊಂಡ್ರು, ಆ ಬೋಧನೆಗಳು ಹೇಳೋಕೆ ಸ್ಟಾರ್ಟ್ ಮಾಡ್ಬಿಟ್ರು. ಹಾಗೆಲ್ಲ ಇರುವಾಗ ನಮ್ಮ ಯೇಸುವ ಈ ಭೂಮಿಗೆ ಬಂದ್ರು. ಯೇಸುವ ಬರುವಾಗ ಈ ಲೋಕ ಯಾವ ತರ ಇತ್ತು ಇಸ್ರೇಲ್ ಅಂತ ನಾವು ಅದಕ್ಕೆ ಇದೆಲ್ಲ ಮಾಡ್ತಾ ಇರೋದು. ಎಷ್ಟು ಗಲಿಬಿಲಿ ಇತ್ತು ಅಂದ್ರೆ ಯೇಸುವಾಗೆ ಮತ ಹೆಂಗಾಗ್ಬಿಡ್ತು ಅಂದ್ರೆ ಈ ಎಲ್ಲ ಕಾರಣ ಅದೇ ನಾವು ಕಲಿಯೋಕೆ ಮಾಡ್ತಾ ಇರೋದು. ಯೇಸುವಾಗೆ ಎಷ್ಟು ಕಷ್ಟ ಐತಿ ಇವ್ರಿಗೆಲ್ಲ ಕೂಡಿಸೋದು. ಕಾರಣ ಯೋಶ್ಯ ಕೂಡಿಸಿರ್ಬೇಕು, ಕೂಡಿಸೋಕ್ ಬಿಟ್ಟಿಲ್ಲ. ಸೊ ನೆಕ್ಸ್ಟ್ ಬರೋದು ಯಾರು ಬೈಬಲಲ್ಲಿ? ಯೇಸುವ ಮೆಸ್ಸೇ, ಇವ್ರನ್ನ ಕೂಡಿಸ್ಬೇಕು. ಅದಕ್ಕೆ ಯೇಸುವ ಹೇಳಿದ್ರು, ನಾನು ಬಂದಿರೋದು ಅಬ್ರಾಮ್ ಮನೆಯವ್ರಿಗೆ. ಫಸ್ಟ್ ಕೆಲಸ ಏನು? ಅಬ್ರಾಮ್ ಮನೆಯವ್ರನ್ನು ಕೂಡಿಸ್ಬೇಕು. ಅಬ್ರಾಮ್ ಮನೆ ಕೂಡಿಸಿದ್ಮೇಲೆ ನಾನು ಲೋಕಕ್ಕೆ ಹೋಗ್ಬೇಕು. ಫಸ್ಟ್ ನಾನು ಕೂಡಿಸ್ಬೇಕು. ನಾನು ಕಳಿಸಿರೋ ಕೆಲಸ ಏನು? ನಾನು ಬಂದು ಫಸ್ಟ್ ಅಬ್ರಾಮ್ ಮನೆಯನ್ನು ಕೂಡಿಸ್ಬೇಕು. ಸೊ ಅದಕ್ಕೆ ನಾವು ಇದೆಲ್ಲ ಕಲಿತವ್ರು. ಯಾಕೆ ಅಷ್ಟು ಕಷ್ಟ ಆಯ್ತು ಅವ್ರಿಗೆ ಕೂಡಿಸೋಕೆ? ಸೊ ಇವರೆಲ್ಲ ಈಗ ಕೇರಳದಲ್ಲಿ ಇದ್ರಲ್ಲ, ಇಲ್ಲಿರೋ ಕಲ್ಚರ್ ಏನ್ ಮಾಡ್ಕೊಂಡ್ರು, ಸ್ವಲ್ಪ ಕಲ್ತ್ಕೊಂಡ್ರು. ಇಲ್ಲಿರೋ ದೇವರುಗಳು, ಇಲ್ಲಿರೋ ಸ್ವಲ್ಪ ಮತ, ಸ್ವಲ್ಪ ಕಲಾಚಾರಗಳು ಅಲ್ವಾ, ಸ್ವಲ್ಪ ಲೋಕದ ಸಂಪ್ರದಾಯಗಳೆಲ್ಲ ಏನ್ ಮಾಡಿದ್ರು, ಕಾಪಿ ಹೊಡೆದ್ರು. ಅದೇ ತರ ಅಲ್ಲಿ. ಸೊ ಎಲ್ಲೆಲ್ಲಿ ಹೋದ್ರೆ ಎಲ್ಲ ಕಡೆ ಏನಾಯ್ತು, ಒಂದ್ ಕಡೆ ಸ್ವಲ್ಪ ಧರ್ಮಶಾಸ್ತ್ರ ಏನ್ ಮಾಡ್ಕೊಂಡ್ರು. ಆಮೇಲೆ ಅಲೆಕ್ಸಾಂಡ್ರಿಯಾ ಬರುವಾಗ ಬೈಬಲ್ ಗ್ರೀಕ್ ಅಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ರು. ಅದೇ ದೊಡ್ಡ ವಿಷಯ, ಅದೇ ಸೆಪ್ಟುಜಿಂಟ್. ಸೊ ನಮ್ಗೆ ಬೈಬಲ್ ಏನಾಗ್ಲಿ ಗ್ರೀಕ್ ಅಲ್ಲಿ ಅಂತ. ಈಗ ಗ್ರೀಕ್ ಅಲ್ಲಿ ಬೈಬಲ್ ಬಂದ್ಮೇಲೆ ಹೀಬ್ರು ಯಾರು ಮಾತಾಡ್ತಾರೆ ಅಂತ ಹೇಳಿ ಅಲ್ಲಿ. ಸೊ ಹೀಬ್ರು ಏನಾಯ್ತು, ಬರೀ ಯೆರೂಸಲೇಮ್ ಭಾಷೆ ಆಯ್ತು. ಯೆರೂಸಲೇಮ್ ಮೇಲೆ ಹೀಬ್ರು ಮಾತಾಡ್ತಾ ಇದ್ರು. ಯಹೂದರು ಮಿಕ್ಕಿದ ಕಡೆ ಹೋಗಿ ಅವ್ರವ್ರ ಭಾಷೆ ಏನ್ ಮಾಡ್ಕೊಂಡ್ರು, ಕಲ್ತ್ಕೊಂಡು ಗ್ರೀಕ್ ಅಲ್ಲೇ ಬೈಬಲ್ ಏನ್ ಮಾಡಿದ್ರು, ಬೈಬಲ್ ಓದೋದು ಗ್ರೀಕ್ ಅಲ್ಲಿ ಆಗ್ಬಿಡ್ತು. ಅದಕ್ಕೆ ಸ್ಟೇಫಾನೋಸ್ ಓದಿರೋದು ಗ್ರೀಕ್ ಬೈಬಲ್. ಬೈಬಲ್ ಈಗ ನಮಗೆ ಸೆಪ್ಟುಜಿಂಟ್ ಬೇರೆ, ಈಗ ನಮ್ಮ ಕೈಲಿ ಇರೋದು ಮೆಸೋರೆಟಿಕ್ ಟೆಕ್ಸ್ಟ್ ಅಂತ. ಇದೆಲ್ಲ ನಾವು ಡೀಟೇಲ್ ಮಾಡ್ತೀವಿ. ಈಗ ಹೆಂಗೆ ಇದ್ರ ಡಿಫ್ರೆನ್ಸ್ ಏನು, ಯಾಕೆ ಎರಡು ಬೈಬಲ್ ಎರಡು ತರ ಇದೆ, ಫುಲ್ ಕ್ಲೀನ್ ಆಗಿ ನಿಮ್ಗೆ ಮುಂದೆ ನಾವು ಇದೆಲ್ಲ ಹೇಳ್ಕೊಡ್ತೀವಿ. ಸೊ ದೇವ್ರ ಚಿತ್ತ ಏನು ತಿಳ್ಕೊಂಡು ಆ ಚಿತ್ತದಲ್ಲಿ ನಾವೇನಾಗ್ಬೇಕು, ಒಂದು ಭಾಗ ಆಗ್ಬೇಕು. ದೇವ್ರ ಚಿತ್ತದ ಪ್ರಕಾರ ನಾವು ನಡೆದಿದ್ರೆ ದೇವ್ರು ನಮ್ಮನ್ನು ಭಾಗವಹಿಸಲ್ಲ. ನಮ್ಮ ಸ್ವಂತ ಇಷ್ಟವಾಗಿ ನಡ್ಕೊಂಡು ಸ್ತೋತ್ರ ಕರ್ತನೆ ಅಂತೆಲ್ಲ ಮಾಡಿದ್ರೆ ಒಂದು ದೇವ್ರ ಸೇರ್ಸಲ್ಲ. ಇಸ್ರೇಲ್ ಜನ ಎಷ್ಟು ಜನ ಮಾಡ್ತಾ ಇದ್ದಾರೆ, ಇನ್ನು ದೇವ್ರ ಜನ ಆಗಿಲ್ಲ. ದೇವ್ರು ಹೇಳಿರೋ ಪ್ರಮಾಣ ನಿಯಮದಲ್ಲಿ ನಾವು ಅನುಸರಿಸ ಬಂದ್ರೆ ಮಾತ್ರ ನಾವು ದೇವ್ರ ಜನ ಸಾಧ್ಯ, ಇಲ್ಲಾದ್ರೆ ಇಲ್ಲ. ಅದಕ್ಕೆ ನಾವು ಇಷ್ಟು ಡೀಟೇಲ್ ಆಗಿ ಸತ್ಯಗಳು ನಾವು ತಿಳಿಸ್ತಾ ಇರೋದು. ನಮ್ಗೆ ಒಂದು ಅವಕಾಶ ಸಿಕ್ಕಿದೆ, ಪಾಸ್ಟರ್ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಈ ಅವಕಾಶವನ್ನು ಎಲ್ಲರಿಗೂ ಹಂಚ್ಕೊಳ್ತಾ ಇದ್ದೀವಿ. ಕೇಳೋ ನೀವು ನಿಮಗೆ ಯಾರಿಗೆ ತಿಳಿಸ್ಬೇಕು, ಯಾರ ಮೇಲೆ ಪ್ರೀತಿ ಇದೆ ನಿಮಗೆ ಸತ್ಯ ತಿಳ್ಕೊಳ್ಳಿ ಅಂತ ನೀವೇನ್ ಮಾಡಿ, ಇದನ್ನು ಅವ್ರಿಗೆ ನೀವೇ ಹೇಳಿಬೇಕಾದ್ರೆ ನೀವೇ ಅವ್ರನ್ನ ಕೂರಿಸ್ಬಿಟ್ಟು ನೀವೇ ಅವ್ರಿಗೆ ಏನ್ ಮಾಡ್ಬೋದು, ನೀವೇ ಪಾಠ ತಗೊಳ್ಬಹುದು. ಈ ವಿಡಿಯೋ ಶೇರ್ ಮಾಡೋದು ಬಿಟ್ಟು ನೀವೇನ್ ಮಾಡ್ಬೋದು, ಅದನ್ನು ನೀವೇ ಎಲ್ಲ ಸತ್ಯಗಳು ಇನ್ನೊಬ್ಬರಿಗೆ ಹೇಳ್ಕೊಡ್ಬೋದು. ಆಗಿಲ್ಲ ಅಂದ್ರೆ ಏನ್ ಮಾಡಿ, ಶಾರ್ಟ್ ಕಟ್ ಆಗಿ ವಿಡಿಯೋನ ಇನ್ನೊಬ್ಬರಿಗೆ ಕಳಿಸ್ಕೊಡಿ. ಸೊ ಇದರ ಏನಾಗ್ಲಿ, ಎಲ್ಲರೂ ಈ ಸತ್ಯವನ್ನು ಕೇಳಿ ನಮ್ಮ ದೇವರನ್ನು ನಾವು ಕೊಂಡಾಡೋಣ. ಕೃತಜ್ಞತೆ ಅಂತ ಹೇಳಿ ಸಮಾಪ್ತಿ ಮಾಡ್ತೀವಿ.